ಹರೇ ರಾಮ. ಯತ್ರೈವ ಯತ್ರೈವ ಮನೋ ಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ. ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೈ ಸದಾ ಪೂರ್ಣೈ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಶರೀರವೆಂಬ ಭವನವನ್ನು 4 ಸ್ತಂಭಗಳು ಆಧರಿಸಿವೆ. ಒಂದು ಪ್ರಧಾನವಾದ ಸ್ತಂಭ, ಮತ್ತೆ 3 ಉಪಸ್ತಂಭಗಳು. ಒಂದು ಪ್ರಧಾನವಾದ ಸ್ತಂಭ, ಮತ್ತೆ 3 ಉಪಸ್ತಂಭಗಳು. ಪ್ರಧಾನವಾದ ಸ್ತಂಭ ಯಾವುದು? ಕರ್ಮವೇ ಶರೀರವನ್ನು ಆಧರಿಸಿದೆ. ಎಲ್ಲಿವರೆಗೆ ಕರ್ಮವೋ ಅಲ್ಲಿವರೆಗೆ ಜೀವನ. ಕರ್ಮ ಮುಗಿದ ಕ್ಷಣ ಮರಣ, ಶರೀರ ಬಿದ್ದು ಹೋಗುವಂಥದ್ದು. ಅಲ್ಲಿವರೆಗೆ ಬೀಳದಂತೆ ಕಾಪಿಡುತ್ತದೆ ನಮ್ಮ ಕರ್ಮ. ಅದಕ್ಕೆ ಪೂರಕವಾಗಿ ಈ ಶರೀರ ಭವನವನ್ನು ಹೊತ್ತು ನಿಂತಿರತಕ್ಕಂಥ ಮತ್ತೆ 3 ಸ್ತಂಭಗಳು, 1 2 3 ಆಹಾರ, ನಿದ್ರೆ ಮತ್ತು ಬ್ರಹ್ಮಚರ್ಯ. ಈ 3 ಉಪಸ್ತಂಭಗಳು ಕರ್ಮಕ್ಕೆ ಬೆಂಬಲವಾಗಿ ನಿಂತಿವೆ, ಶರೀರ ಬಿದ್ದು ಹೋಗದಂತೆ ಕಾದಿವೆ. ಅವುಗಳ ಮಧ್ಯೆ ಆಹಾರದ ಬಗ್ಗೆ ಕೆಲವು ಮಾತುಗಳನ್ನು ನಿನ್ನೆ ಹೇಳಿದ್ವು, ಹಲವು ಮಾತುಗಳನ್ನು ಮುಂದೆ ಹೇಳಲಿಕ್ಕಿದೆ. ನಿದ್ರೆಯ ಬಗ್ಗೆ ಕೂಡ ನಿನ್ನೆ ಕೆಲವು ಮಾತುಗಳನ್ನು ಹೇಳಿದ್ದೇವೆ, ಅದರ ಮುಂದುವರಿಕೆ ಇವತ್ತಿದೆ. ಇದೆರಡು ತುಂಬ ಒಂದಕ್ಕೊಂದು ಸಂಬಂಧಪಟ್ಟಿರ್ತಕ್ಕಂಥ ಸಂಗತಿಗಳು. ಯಾಕೆಂದರೆ ಆಹಾರದ ಸಮಯದಲ್ಲಿ ನಿದ್ದೆ ಮಾತು ಯಾಕೆಂದರೆ ಅದಿಲ್ಲದೆ ಇದಿಲ್ಲ, ಇದಿಲ್ಲದೆ ಅದಿಲ್ಲ, ಇದು ಹಾಳಾದರೆ ಅದು ಹಾಳು, ಅದು ಹಾಳಾದರೆ ಇದು ಹಾಳು ಎನ್ನುವ ಕಾರಣಕ್ಕೆ ಆಹಾರದ ಪ್ರವಚನ ಸರಣಿಯ ಅಂಗವಾಗಿ ನಿದ್ರೆ ಆಗಲ್ಲ. ಆಹಾರದ ಪ್ರವಚನದ ಸರಣಿಯ ಅಂಗವಾಗಿ ನಿದ್ರೆ ಅಂದರೆ ಇನ್ನು ಕೂತು ನೀವು ಮಾಡಬೇಕಾಗಿರೋಂಥದ್ದಲ್ಲ. ಅದು ಈ ಪ್ರವಚನ ಸರಣಿಯ ಅಂಗವಾಗಿ ನಿದ್ದೆ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಬೇಕಾಗ್ತದೆ. ಯಾಕೆಂದರೆ ಆಚಾರ್ಯರು ನಿರೂಪಣೆ ಮಾಡಿದ ಕ್ರಮವೇ ಆಗಿದೆ. ಉಪಸ್ತಂಭಗಳು ಎಂಬುದಾಗಿ 3 ಒಟ್ಟಿಗೆ ಹೇಳಿದ್ದಾರೆ. ಯಾವುದನ್ನ? ಆಹಾರ, ನಿದ್ರೆ, ಬ್ರಹ್ಮಚರ್ಯ 3 ಕೂಡ ಒಟ್ಟಿಗೆ ಹೇಳಿದ್ದಾರೆ. 3 ಬೇಕು, 1ರಿಂದ ಆಗೋದಿಲ್ಲ, 3 ಕೂಡ ಬೇಕು ಅಂತ. ಹಾಗಾಗಿ ಜೊತೆಗಿರುವ 2 ಸಂಗತಿಗಳನ್ನು ಸಂಕ್ಷಿಪ್ತ ಪರಿಚಯ ಮಾಡಿಕೊಂಡು ಒಂದರ ಬಗ್ಗೆ ನಾವು ವಿಸ್ತಾರವಾಗಿ ಹೋಗಬೇಕಾಗಿದೆ. ನಿನ್ನೆ ಹೇಳಿದ್ದು ನಾವು ನಿದ್ರೆ ಎನ್ನುವುದು ಒಂದು ಅವಸ್ಥೆಯಲ್ಲ. ಅವಸ್ಥೆ ಹೌದು, ಆದರೆ ಕೇವಲ ಒಂದು ಅವಸ್ಥೆಯಲ್ಲ. ಮತ್ತೇನು? ಅದೊಂದು ದೇವತೆ. ನಿದ್ರೆ ಎಂಬುದು ಒಂದು ಮಹಾದೇವತೆ, ಮಾತೃಸ್ವರೂಪಿಣಿ, ಧಾತ್ರಿ, ಭೂತಧಾತ್ರಿ. ಭೂತಧಾತ್ರಿ ಅಂತ ಆಚಾರ್ಯ ಚರಕರು ಅದನ್ನು ನಿರೂಪಣೆ ಮಾಡಿದ್ದು. ಧಾತ್ರಿ ಅಂದರೆ ಮತ್ತೊಂದು ತಾಯಿ ಅಂತ, ಆ ಶಬ್ದಕ್ಕರ್ಥ ಹಾಗೆ ಅಂತ. ಇನ್ನೊಂದು ತಾಯಿ ಅಂತ. ದುಧಾಯ್ ಧಾರಣ ಪೋಷಣ ಯೋಹ ಅಂತ ಧಾತು ಅದು. ಆ ಧಾತುವಿಗೆ ಧಾರಣೆ ಮತ್ತು ಪೋಷಣೆ ಅಂತ ಅರ್ಥ. ಧಾತ್ರಿ ಅಂದರೆ ಯಾರು ನಮ್ಮನ್ನು ಧರಿಸಿದಾಳೋ ಮತ್ತು ಪೋಷಣೆ ಮಾಡ್ತಾಳೋ ಅವಳು ಅಂತ. ಈಗ ಧಾತ್ರಿ ಅಥವಾ ದಾದಿ ಅಂತಂದರೆ ಸಾಕು ತಾಯಿ, ಮತ್ತೊಂದು ತಾಯಿ ಎತ್ಕೊಂಡು ಓಡಾಡ್ತಾರಲ್ವ, ಅವರು ಧರಿಸುವುದು. ಹಾಗೆ ಪೋಷಣೆ ಮಾಡುವಂಥದ್ದು, ಕಾಲ ಕಾಲಕ್ಕೆ ಬೇಕಾದ್ದನ್ನು ಕೊಟ್ಟು ಸಲಹಿ ಬೆಳೆಸುವಂಥದ್ದು. ಹೀಗಾಗಿ ಧಾತ್ರಿ, ಭೂತಧಾತ್ರಿ, ತಾಯಿ ಎನ್ನುವ ಅರ್ಥದಲ್ಲಿ ಚರಕರು ಹೇಳ್ತಾರೆ. ತಾಯಿ ಅಂದರೆ ಕೇವಲ ತಾಯಿ ಅಂತ ಅವ್ರು ಹೇಳಲಿಲ್ಲ, ಭೂತಧಾತ್ರಿ ಅಂತ ಅನ್ನುವಾಗ ಸಮಸ್ತ ಭೂತ ಕೋಟಿಗಳ ಜನನಿ ಅಂದರೆ ಅಲ್ಲಿಗೆ ಬಂತದ್ದು. ಎಲ್ಲಿಗೆ ಬಂತು?
ಆಕೆ ಒಂದು ದೇವಿ. ಪ್ರತಿನಿತ್ಯ ಬರ್ತಾಳೆ ಆಕೆ ಎಲ್ಲ ಭೂತಕೋಟಿಗಳ ಬಳಿಗೆ, ಪ್ರತಿಯೊಂದು ಜೀವಿಯ ಬಳಿಗೆ ಪ್ರತಿನಿತ್ಯ ನಿರ್ದಿಷ್ಟವಾದ ಸಮಯದಲ್ಲಿ ಆಕೆ ಬರ್ತಾಳೆ. ಯಾಕೆ ಬರ್ತಾಳೆ ಅಂದರೆ ಶ್ರಮವ ಕಳೆಯಲು. ದಿನದ ಶ್ರಮ ಏನಿದೆ ಆ ಶ್ರಮವನ್ನು ಕಳೆಯುವ ಸಲುವಾಗಿ ಬರ್ತಾಳೆ. ದಿನದ ಹಾನಿ ಎಲ್ಲವನ್ನೂ ಏನೇನು ಹಾನಿ ಆಯಿತೋ, ಒಂದು ದಿವಸ ನಾವು ಎಚ್ಚರವಾಗಿದ್ದಾಗ, ಅನ್ಯಾನ್ಯ ಕಾರ್ಯಗಳಲ್ಲಿ ನಾವು ಪ್ರಸಕ್ತರಾಗಿದ್ದಾಗ ಏನೇನು ಹಾನಿ ಬಂತೋ ಈ ಶರೀರ ಮನಸ್ಸುಗಳಿಗೆ, ಅದನ್ನೆಲ್ಲ ಸರಿಪಡಿಸೋ ಸಲುವಾಗಿ ಆಕೆ ಬರುವಂಥದ್ದು. ದಿನದ ಹಾನಿ ಮಾತ್ರ ಅಲ್ಲ, ದಿನದ ಹಾನಿಗಳನ್ನು ಕೂಡ, ಹಳೆ ಹಾನಿಗಳನ್ನು ಕೂಡ ಆಕೆ ಸರಿಪಡಿಸ್ತಾ ಇರ್ತಾಳೆ ಪ್ರತಿನಿತ್ಯವೂ ಕೂಡ. ಶಕ್ತಿ ತುಂಬಲು ಸೋರೆ ಹೋಗಿರ್ತದೆ ಶಕ್ತಿ. ಬೆಳಗಿನಿಂದ ರಾತ್ರಿಯವರೆಗೆ ನಾವು ಎಚ್ಚರವಾಗಿದ್ದು ಬೇರೆ ಬೇರೆ ಕಾರ್ಯಗಳನ್ನು ಮಾಡುವಾಗ ಶಕ್ತಿ ಎಲ್ಲ ಸೋರಿ ಹೋಗಿರುತ್ತದೆ. ಮತ್ತೊಮ್ಮೆ ಶಕ್ತಿಯನ್ನು ಆಕೆ ತುಂಬುತ್ತಾಳೆ. ಮತ್ತೆ ಹೊಸಬನ ಮಾಡಲು, ಹೊಸತನ ತುಂಬುವ ಸಲುವಾಗಿ ಪ್ರತಿಯೊಂದು ಜೀವಿಯ ಬಳಿಗೆ ಆಕೆ ಪ್ರತಿನಿತ್ಯ ಬರ್ತಾಳೆ. ನಿನ್ನೆ ಹೇಳಿದ್ದು ದೇವಿ ಹೌದು ಅನ್ನೋದಕ್ಕೆ ನಿಮಗೆ ಸಪ್ತಶತಿಯ ಉಲ್ಲೇಖವನ್ನು ಕೊಟ್ಟಿದ್ವು. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇದೊಂದು ಸುಮ್ಮನೆ ಒಂದು ಕವಿ ಭಾಷೆ ಅಲ್ಲ. ನಿದ್ರಾರೂಪದಲ್ಲಿದ್ದಾಳೆ ನಮ್ಮೊಳಗೆ ಅಂತ ಒಂದು ಕವಿ ಭಾಷೆ ಅಂತ ಅಂದ್ಕೊಳ್ಬೇಡಿ. ಕವಿ ಭಾಷೆ ಅಲ್ಲ ಅದು. ಸಪ್ತಶತಿ ಅನ್ನುವಂಥದ್ದು ಅದು ಒಂದು ದೈವಿಕವಾದ ಗ್ರಂಥ, ಅದು ಕಾವ್ಯ ಅಲ್ಲ, ಅದು ಪುರಾಣ. ಅದು ಮಾತ್ರವಲ್ಲ, ನಮಸ್ತಸ್ಸಿ 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 ನಮೋ ನಮಃ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗಿಯೂ ದೇವತೆ ಅಲ್ಲದೆ ಇದ್ದರೆ ಈ 3 ಪ್ರಣಾಮಗಳನ್ನು ಅವರು ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಮಾರ್ಕಂಡೇಯ ಮುನಿಗಳು ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಯೇ ಯಾದೇವಿಯ ಸರ್ವಭೂತೇಷು ವಿಷ್ಣು ಮಾಯೇತು ಶಬ್ದಿತ. ವಿಷ್ಣು ಮಾಯ ಅಂತ ಆಕೆಯನ್ನೇ, ಯಾವಳು ನಿದ್ರೆಯೋ, ಯಾವಳು ದುರ್ಗೆಯೋ ಅವಳೇ ಸುಶ್ರುತರು ಹೇಳಿದ ವಿಷ್ಣು ಮಾಯೆ. ಸುಶ್ರುತರು ನಿದ್ದೆಯನ್ನು ವಿಷ್ಣು ಮಾಯ ಅಂತ ಉಲ್ಲೇಖ ಮಾಡ್ತಾರೆ. ಆ ವಿಷ್ಣು ಮಾಯ ಯಾರು ಅಂದರೆ ದುರ್ಗಾ ಸಪ್ತಶತಿಯಲ್ಲಿ ಅವಳೇ ದುರ್ಗೆ ಎಂಬುದಾಗಿ ನಿರೂಪಣೆ ಮಾಡಲಾಗಿದೆ. ಅವಳು ನಾರಾಯಣ ಸಹೋದರಿ ಅಲ್ವಾ, ಕೃಷ್ಣನ ತಂಗಿ. ನಮ್ಗೆ ಯಾಕೆ ಗೊತ್ತಾಗತ್ತೆ ಇವಳೇ ಅವಳು ಅಂತಂದ್ರೆ, ಅವಳು ಬಂದು ಮಾಡಿದ್ದೇನು, ಆ 7ನೇ ಗರ್ಭ ದುರ್ಗೆಯಾಗಿ ಪ್ರಕಟವಾಗುವ ಮುನ್ನ ಮಾಡಿದ್ದೇನು ಅಂದ್ರೆ, ಶ್ರೀಮದ್ ಭಾಗವತ ನಿರೂಪಣೆ ಮಾಡುವ ಪ್ರಕಾರ ನಿದ್ದೆ ಬರೆಸಿದಳು. ಅವಳೇ ಇವಳು. ನಿದ್ದೆ ಯಾರಿಗೆ? ಅರಮನೆಯ ಕಾವಲುಗಾರರಿಗೆ. ಮತ್ಯಾರಿಗೆ? ಅರಮನೆಯಲ್ಲಿರುವ ಎಲ್ಲರಿಗೆ. ಮತ್ಯಾರಿಗೆ? ಇಡೀ ಊರಿಗೆ. ಮಥುರೆಯೇ ನಿದ್ರೆಗೆ ಶರಣಾಯಿತು. ಏನಪ್ಪ ಅದು, ಯಾರು ಒಬ್ಬರು ಎಚ್ಚರ ಇಲ್ವಾ ಅಂದ್ರೆ ಇವರು ಕೆಲಸ ಮಾಡ್ತಾ ಇದ್ದಾರೆ. ಯಾರು? ಭೂತಧಾತ್ರಿ ಬಂದು ಇಡೀ ಮಥುರೆಯನ್ನು ಮುಸುಕಿದಾಗ ಅಲ್ಲಿ ಯಾರೂ ಎಚ್ಚರವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವಳ ಮುಂದೆ ಯಾರ ಆಟವೂ ಕೂಡ ನಡೆಯೋದಿಲ್ಲ. ಎಷ್ಟರ ಮಟ್ಟಿಗೆ ಆಕೆಯ ಪ್ರತಾಪ ಅಂದರೆ, ಯಶೋದೆಗೆ ಹುಟ್ಟಿದ್ದು ಹೆಣ್ಣೋ ಗಂಡು ಅಂತಲೇ ಗೊತ್ತಾಗಲಿಲ್ಲ. ಯಾವ ತಾಯಿಗೂ ಹಾಗಾಗೋದಿಲ್ಲ, ಯಾವ ತಾಯಿಗೂ ಹಾಗಾಗೋದಿಲ್ಲ. ಹೆಣ್ಣೋ ಗಂಡು ಅಂತ ಗೊತ್ತಾಗಬೇಕಲ್ವಾ. ಶ್ರಮದಿಂದಲೋ ಅಥವಾ ಇನ್ಯಾವ ಕಷ್ಟದಿಂದಲೋ ಮತ್ತೆ ನಿದ್ದೆ ಬರಬಹುದು, ಎಚ್ಚರ ಅಳಿಬಹುದು. ಆದರೆ ಹುಟ್ಟಿದ್ದು ಹೆಣ್ಣೋ ಗಂಡು ಅಂತ ನೋಡದೇ ಇರ್ಲಿಕ್ಕೆ ಸಾಧ್ಯವಾ ಅಂದರೆ ಇಲ್ಲ. ಅಲ್ಲಿ ವಿಷ್ಣು ಮಾಯೆ ಕೆಲಸ ಮಾಡ್ತಾ ಇದ್ದಾಳೆ. ಮುಸುಕಿ ನಿಂಗೆ ಏನೂ ಗೊತ್ತಾಗೋಗಿಲ್ಲ ಅಂತ. ಹಾಗಾಗಿ ಹುಟ್ಟಿದ್ದು ಹೆಣ್ಣು ಮಗು, ಕೃಷ್ಣ ನನ್ನ ಮಗ, ಕೃಷ್ಣ ನನ್ನ ಮಗ ಅಂತ ಆಕೆ ಓಡಾಡಿದ್ಲು ಆಮೇಲೆ ಅಂತ ಸ್ಪಷ್ಟವಾಗಿ ಭಾಗವತ ಉಲ್ಲೇಖವನ್ನು ಮಾಡ್ತದೆ. ಆಕೆಗೆ ಗೊತ್ತೇ ಆಗಲಿಲ್ಲ ಹೆಣ್ಣೋ ಗಂಡು ಅಂತ. ನಾವು ನಂಬೋಕ್ಕೂ ಸಾಧ್ಯ ಇಲ್ಲ. ಹೇಗೆ ಗೊತ್ತಾಗೋದಿಲ್ಲ? ದೊಡ್ಡ ಪ್ರಶ್ನೆಯೇ ಬರ್ತದೆ. ಯಾಕೆ ಗೊತ್ತಾಗಿಲ್ಲ ಅಂದರೆ, ನಿದ್ರಾದೇವಿಯೇ ಆ ರೂಪದಲ್ಲಿ ಬಂದಿದ್ರಿಂದ ಅವಳೇ ದುರ್ಗೆಯಾಗಿ ಪ್ರಕಟವಾಗ್ತಾಳೆ. ಕಂಸ ಆ ಶಿಶುವನ್ನು ಕೊಲ್ಲಲು ಮುಂದಾದಾಗ ಆತನ ಕೈ ತಪ್ಪಿಸಿ ಆಕಾಶಕ್ಕೆ ನೆಗೆದು ದುರ್ಗೆಯಾಗಿ, ದಶಭುಜ ದುರ್ಗೆಯಾಗಿ ಪ್ರಕಟವಾಗ್ತಾಳೆ. ವಿಂಧ್ಯವಾಸಿನಿ ದೇವಿಯಾಗಿ ಆಕೆ ಪ್ರತ್ಯಕ್ಷವಾಗ್ತಾಳೆ. ನಿನ್ನೆ ನಿಮ್ಗೆ ಇದನ್ನು ಕೂಡ ನೆನಪು ಮಾಡಿದ್ವು. ಬ್ರಹ್ಮ ವೈವರ್ತ ಪುರಾಣ ಸ್ಪಷ್ಟವಾಗಿ ನಿರೂಪಣೆ ಮಾಡಿದೆ ಅದನ್ನ. ಕಾಲಾಗ್ನಿ ರುದ್ರಪತ್ನಿ ಚ ನಿದ್ರಾಸ ಸಿದ್ಧ ಯೋಗಿನಿ. ಕಾಲಾಗ್ನಿ ರುದ್ರನ ಪತ್ನಿ ಆಕೆ. ನಿದ್ರೆ ಆಕೆ ಹೆಸರು ಮತ್ತು ಕಾರ್ಯ. ಸಿದ್ಧಯೋಗಿನಿ,
ಇನ್ನೊಂದು ಹೆಸರು ಆಕೆ ಇದ್ದು ಸಿದ್ಧಯೋಗಿನಿ ಅಂತ. ಅಂಥ ಯೋಗಿಯವಳು. ಯಾಕೆಂದ್ರೆ ಯಯಾ ಯೋಗೇನ ರಾತ್ರಿಷು, ತನ್ನ ಯೋಗ ಬಲದಿಂದ ರಾತ್ರಿ ಕಾಲದಲ್ಲಿ ಇಡೀ ಲೋಕವನ್ನೇ ಮಸುಕುತ್ತಾಳೆ ಅವಳು, ಸಮಸ್ತ ಪ್ರಪಂಚವನ್ನೇ ಮಸುಕುತ್ತಾಳೆ. ಯಾರೊಬ್ರು ಕೂಡ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋ ಹಾಗೆ ಎಲ್ಲವನ್ನು ಒಟ್ಟಿಗೆ ಆವರಿಸುವಾಗ ಅವಳು ಸಿದ್ಧ ಯೋಗಿನಿ ಆಗಲೇಬೇಕು. ಒಬ್ಬರನ್ನ ಇಬ್ಬರನ್ನ ಅಲ್ವಲ್ಲ, ಒಂದು ದಿನ ಎರಡು ದಿನ ಅಲ್ವಲ್ಲ, ಇಷ್ಟೂ ಮಂದಿಯನ್ನ ಆಕೆ ಆವರಿಸುವಾಗ ಜ್ಞಾನಿಗಳಿಂದ ಅಜ್ಞಾನಿಗಳವರೆಗೆ, ದೊಡ್ಡವರಿಂದ ಸಣ್ಣವರವರೆಗೆ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳವರೆಗೆ ಎಲ್ಲರನ್ನೂ ಆವರಿಸುವಾಗ ಆಕೆ ಸಿದ್ಧ ಯೋಗಿನಿ ಆಗಿರಲೇಬೇಕು. ಯಯ ಯೋಗೇನ ರಾತ್ರಿಷು ಎಂಬುದಾಗಿ ಹೇಳ್ತಾರೆ. ಇಲ್ಲೊಂದು ಸ್ವಾರಸ್ಯ ಇದೆ. ಈ ರುದ್ರ ಅಂದ್ರೆ ಯಾರು? ಕಾಲಾಗ್ನಿ ರುದ್ರನ ಪತ್ನಿ ಎನ್ನುವಾಗ ಯಾರು ರುದ್ರ ಅಂದ್ರೆ ನೀವು ಬೇರೆ ಏನೋ ಹೇಳ್ತೀರಿ. ಈಗ ಅವನು ಕೈಲಾಸದಲ್ಲಿ ವಾಸ ಮಾಡ್ತಾನೆ, ತ್ರಿಶೂಲ ಹಿಡ್ಕೊಂಡು ಓಡಾಡ್ತಾನೆ ಅಂತ ಹೇಳೋಕೆ ಶುರು ಮಾಡ್ತೀರಿ. ಅದಲ್ಲ, ಹತ್ತಿರದಲ್ಲಿ ಹೇಳಿ ಅಂತ. ನಿಮ್ಮೊಳಗೆ ಏನವನು ಅಂತ ಅಂದ್ರೆ ಮಣಿಪೂರ ಚಕ್ರದ ಅಗ್ನಿ ಅವನು ಅಂತ ಅಲ್ವಾ? ಮೂಲಾಧಾರ ಚಕ್ರದಲ್ಲಿ ಭೂಮಿ ಇದೆ, ಸ್ವಾಧಿಷ್ಠಾನ ಚಕ್ರದಲ್ಲಿ ಜಲ ಇದೆ, ಮತ್ತು ಮೇಲಕ್ಕೆ ನಾಭಿಯ ಪರಿಸರದಲ್ಲಿ ಯಾವ ಚಕ್ರ ಇದೆ? ಮಣಿಪೂರ ಚಕ್ರ ಇದೆ. ಆ ಮಣಿಪೂರ ಚಕ್ರದಲ್ಲಿ ನೆಲೆಸಿರುವಂತಹ ಅಗ್ನಿ. ಆ ಚಕ್ರದಲ್ಲಿಯೂ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂಥ ಅಗ್ನಿ ಇದೆ. ಆ ಚಕ್ರದ ಸಮೀಪದಲ್ಲಿಯೇ ಜಠರಾಗ್ನಿ ಇದೆ, ಅನತಿ ದೂರದಲ್ಲಿ ಜಠರಾಗ್ನಿ ಇದೆ ಅಂತ. ಅದು ಯಾರಪ್ಪ ಅಂದ್ರೆ ಅದು ಈಶ್ವರನೇ ಹೌದು ಅಂತ ವೇದ ಹೇಳ್ತಲ್ವಾ? ರುದ್ರೋವ ಏಷಃ ಯದಗ್ನಿ. ಅಗ್ನಿ ಅಂದ್ರೆ ಯಾರು ಅಂದ್ರೆ ರುದ್ರೋವ ಏಷಃ, ರುದ್ರನೇ ಅಗ್ನಿ, ಅಗ್ನಿಯೇ ರುದ್ರ ಎನ್ನುವಾಗ ನಿಮಗೆ ಸ್ಪಷ್ಟ ಅದು. ಹೀಗಾಗಿ ಏನು ಇದು ಅಂತಂದ್ರೆ ಹಸಿವುಂಟು ಮಾಡುವಂತಹ ಅಗ್ನಿ ಇದೆಯಲ್ಲ, ಅದೇ ರುದ್ರದೇವ ಅಂತ. ರುದ್ರದೇವನೇ ಅದು ಅಂತ. ಅವನ ಪತ್ನಿ ನಿದ್ರೆಯನ್ನುಂಟು ಮಾಡುವ ಸಿದ್ಧಯೋಗಿನಿ. ಹೀಗೆ ಸಂಬಂಧ ಅದು. ಹಸಿವುಂಟು ಮಾಡುವ ಅಗ್ನಿಯಾಗಿ ರುದ್ರದೇವ, ಅವನ ಪತ್ನಿ ಪಾರ್ವತಿ ಸಿದ್ಧಯೋಗಿನಿ. ಆಕೆ ನಿದ್ದೆಯನ್ನುಂಟು ಮಾಡ್ತಾಳೆ ಎಲ್ಲ ಜೀವಗಳಿಗೂ. ಹೀಗೆ ಗಂಡ ಹೆಂಡತಿ ಸೇರಿ ನಮ್ಮ ಬದುಕಿನ ಎರಡು ಸ್ತಂಭಗಳು, ಉಪಸ್ತಂಭಗಳು ಅಂತ. ಆಹಾರ ಮತ್ತು ನಿದ್ದೆ ಎರಡು ಕೂಡ ನಡೆಯುವಂಥದ್ದು, ತುಂಬ ಒಂದಕ್ಕೊಂದು ಸಂಬದ್ಧ. ಮುಂದಕ್ಕೆ ಅದನ್ನು ಸಾಧ್ಯ ಆದರೆ ಸ್ವಲ್ಪ ನೋಡೋಣ ಹೇಗೆ ಪರಸ್ಪರ ಸಂಬಂಧ ಆಹಾರ ಮತ್ತು ನಿದ್ದೆ ಅಂತ. ಇಷ್ಟು ತಿಳ್ಕೊಡಿ, ಗಂಡ ಇಲ್ಲದೆ ಹೆಂಡತಿ ಇಲ್ಲ, ಹೆಂಡತಿ ಇಲ್ಲದೆ ಗಂಡ ಇಲ್ಲ. ಇದು ಭೂಲೋಕ ಅಲ್ಲ, ಕೈಲಾಸ ಲೋಕ. ಯಾಕಂದ್ರೆ ಕೈಲಾಸದಲ್ಲಿ ಹಾಗೆ ಇರುವಂಥದ್ದು. ಭೂಲೋಕದಲ್ಲಿ ಎಲ್ಲವೂ ಆಗ್ತದೆ. ಗಂಡ ಇಲ್ಲದೆ ಹೆಂಡತಿ, ಹೆಂಡತಿ ಇಲ್ಲದೆ ಗಂಡ ಅಂತ ದಿನ ಬೆಳಗಾದ್ರೆ ನಾವು ಅದನ್ನು ನೋಡ್ತಾ ಇರ್ತೇವೆ. ಇಲ್ಲಿ ಅದು ಏನು ಹಾಗೆ ಅಂದ್ರೆ, ನಿಜವಾಗಿ ಗಂಡ ಆದ್ರೆ ಅವನು ಬೇರೆ ಆಗೋದೇ ಇಲ್ಲ. ನಿಜವಾದ ಹೆಂಡತಿ ಆದ ಆಕೆ ಕೂಡ ಬೇರೆ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದ್ಸರ್ತಿ ಆಯ್ತು ಅಂದ್ರೆ ಮುಗ್ದೋಯ್ತದು ಅಂತ. ಅದು ನಿಜ ಅಲ್ಲದೆ ಇದ್ದಾಗ ಹೀಗೆಲ್ಲ ಆಗುವಂಥದ್ದು, ಬೇರೆ ಆಗೋದು, ದೂರ ಆಗೋದು. ದೂರ ಆಗೋದು ಅಂದ್ರೆ ಭೌತಿಕವಾಗಿ ದೂರ ಆಗುವಂಥ ವಿಷಯ ಬೇರೆ. ಸೀತೆಗೂ ರಾಮನಿಗೂ ಮಧ್ಯೆ ಮಹಾಸಮುದ್ರವೇ ಇತ್ತು, ಆದರೆ ಆಂತರಂಗಿಕವಾಗಿ ಅವರು ಎಂದೂ ದೂರವಾಗಲೇ ಇಲ್ಲ ಅಂತ. ಅದು ನಿಜವಾದ ದಾಂಪತ್ಯ ಏರ್ಪಟ್ಟಾಗ ಆಗುವಂಥದ್ದು. ಇದು ನಿಜವಾದ ದಾಂಪತ್ಯ. ಹಾಗಾಗಿ ನಿದ್ದೆ ಚೆನ್ನಾಗಿದ್ದರೆ ಹಸಿವು, ಹಸಿವು ಸರಿಯಾಗಿದ್ದು ಆಹಾರದ ವ್ಯವಸ್ಥೆ ಸರಿಯಾಗಿ ನಡೆಯದೆ ಹೋದಾದ್ರೆ ನಿದ್ದೆ ಅಂತ. ಎರಡೂ ಕೂಡ ಪರಸ್ಪರ ತುಂಬ ಸಂಬದ್ಧ ಅಂತ. ನಿನ್ನೆ ಹೇಳಿದ್ದನ್ನು ನೆನಪು ಮಾಡುವಂಥದ್ದು, ರಾತ್ರಿ ಆ ಸಮಯದಲ್ಲಿ ಬಂದರೆ, ಯಾವ ಸಮಯ ಅಂತ ಬಂದು ನಿರೂಪಣೆ ಮಾಡ್ತೇವೆ, ಹೇಳಿದ ಸಮಯ ಇದೆ ರಾತ್ರಿ, ಆ ಸಮಯದಲ್ಲಿ ಬಂದರೆ ಅದು ಭೂತಧಾತ್ರಿ, ಸಿದ್ಧಯೋಗಿನಿ, ಪಾರ್ವತಿ, ವಿಷ್ಣು ಮಾಯ. ಅದನ್ನು ಬಿಟ್ಟು ಬೇರೆ ಸಮಯದಲ್ಲಿ ಬಂದರೆ ಅದು ಅದಲ್ಲ. ಮತ್ತೇನು? ಕಾಲರಾತ್ರಿ. ಯಾಕೆಂದ್ರೆ ಈ ಸಿದ್ಧಯೋಗಿನಿಯನ್ನು ವರ್ಣನೆ ಮಾಡುವಾಗ ಸ್ಪಷ್ಟವಾಗಿ ಹೇಳಿದ್ದೇನು? ಸರ್ವಲೋಕಾಹ ಸಮಾಚ್ಛನ್ನಾಹ ಯಯಾ ಯೋಗೇನ ರಾತ್ರಿಷು. ಹಗಲು ಬಂದರೆ ಅದಲ್ಲ, ಸಂಧ್ಯಾಕಾಲದಲ್ಲಿ ಬಂದರೂ ಕೂಡ ಅದಲ್ಲ. ಬಂದಿದ್ದು ಭೂತಧಾತ್ರಿ ಅಲ್ಲ, ಸಂಶಯ ಬೇಡ ಅಂತ. ಅದಲ್ಲ ಅಂತಾದ್ರೆ ಅದು ನಮ್ಮ ಒಳ್ಳೇದಕ್ಕೆ ಬಂದಿದ್ದಲ್ಲ ಅಂತ, ಅದರಿಂದ ನಮ್ಗೆ ಒಳ್ಳೇದಾಗೋದಿಲ್ಲ ಅಂತ. ನಿಜವಾದ ನಿದ್ದೆಯಲ್ಲಿ ಯಾವ್ಯಾವ ಲಾಭಗಳಾಗಬೇಕೋ ಆ ಲಾಭಗಳಾಗೋದಿಲ್ಲ. ಅದರ ಬದಲಿಗೆ ಮಹತ್ತಾದ ನಷ್ಟಗಳು ಉಂಟಾಗ್ತವೆ, ದೊಡ್ಡ ದೊಡ್ಡ ನಷ್ಟಗಳು ಉಂಟಾಗ್ತವೆ. ಅದನ್ನೇ ಚರಕರು ಅಕಾಲೇ ಕಾಲವಲ್ಲದ ಕಾಲದಲ್ಲಿ ಬಂದರೆ ನಿದ್ದೆ, ಅತಿ ಪ್ರಸಂಗಾಚ್ಚ, ಅಥವಾ ಸಕಾಲದಲ್ಲಿ ನಿದ್ದೆ ಬಂದು ಮುಂದುವರೆದ್ರೆ ಅದು ಬ್ರಹ್ಮ ಮುಹೂರ್ತ, ಸಂಧ್ಯಾಕಾಲ,
ಪ್ರಾತಃ ಕಾಲ ಹೀಗೆ ಮುಂದುವರೆದ್ರೆ ಅತಿಪ್ರಸಂಗ ಅಂತ ಅದನ್ನು ಕರೀತಾರೆ. ಎಲ್ಲಿವರೆಗೆ ಇರಬೇಕಾಗಿತ್ತೋ ಯಾವ ಗಡಿಯವರೆಗೆ ಅದನ್ನು ದಾಟಿ ಮುಂದಕ್ಕೆ ಹೋಗುವಂಥದ್ದು. ಮುಂದಿನ ಭಾಗ ಅದು ಭೂತಧಾತ್ರಿ ಅಲ್ಲ, ಅದು ಸಹಜವಾದ ನಿದ್ರೆ ಅಲ್ಲ, ಅದು ಹಾನಿಕಾರಕವಾಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ಅಕಾಲೇ ಅತಿಪ್ರಸಂಗಾಚ್ಚ ನಿದ್ರಾ ನಿಷೇವಿತ, ಯಾವ ನಿದ್ದೆ ಅದು ನಮಗೆ ಏರ್ಪಡ್ತದೋ ಅದು ಸುಖಾಯುಷಿ ಪರಾಕುರ್ಯಾತ್, ಈ ಎರಡನ್ನು ಕಿತ್ಕೊಳ್ತದೆ ಅಂತ. ಒಂದು ಸುಖ, ನಮ್ಮ ಸುಖನಾಶಕ್ಕೆ ಇರುವಂಥದ್ದು. ಇನ್ನೊಂದು ಆಯುಸ್ಸನ್ನೇ ನಾಶ ಮಾಡುವಂಥದ್ದು ಕಾಲರಾತ್ರಿ ಎಂಬುದಾಗಿ ಚರಕರು ಹೇಳಿದರು. ಪುನಃ ಅವರು ಯೋಗದ ಸ್ಪರ್ಶವನ್ನಿಟ್ಟು ಇನ್ನೊಂದು ಮಾತನ್ನು ಹೇಳಿದರು. ಸಕಾಲಕ್ಕೆ ಬಂದರೆ ಸೈವ ಯುಕ್ತ ಪುನರ್ಯುಂಕ್ತೆ ನಿದ್ರಾ ದೇಹಂ ಸುಖಾಯುಷ. ಸಕಾಲಕ್ಕೆ ಬಂದಾಗ ಅದು ಭೂತಧಾತ್ರಿಯೇ ಹೌದು, ಸಾಕ್ಷಾತ್ ಜಗಜ್ಜನನಿಯೇ ಹೌದು. ಆಕೆ ಸುಖವನ್ನು ಮತ್ತು ಆಯುಸ್ಸನ್ನು ಕೊಡುತ್ತಾಳೆ. ಅಷ್ಟೇ ಅಲ್ಲ, ಹೆಚ್ಚಿನದನ್ನು ಕೊಡ್ತಾಳೆ. ಪುರುಷಂ ಯೋಗಿನಂ ಸಿದ್ಧ್ಯಾ ಯುಂಕ್ತೆ, ಸಿದ್ಧಿಯನ್ನು ಕೊಡ್ತಾಳೆ, ಸಿದ್ಧಿಗಳನ್ನು ಕೊಡ್ತಾಳೆ, ಪರಮಸಿದ್ಧಿಯನ್ನು ಮೋಕ್ಷವನ್ನು ಕೂಡ ಕೊಡ್ತಾಳೆ. ಧ್ಯಾನವಾಗಿ ಆಕೆ ಪರಿಣಮಿಸ್ತಾಳೆ ಎನ್ನುವ ಮಾತನ್ನು ಕೂಡ ಚರಕರು ಹೇಳಿದ್ದಾರೆ. ನಿದ್ದೆ ಅಂದರೆ ಒಂದೇ ಅಲ್ಲ, ನಿದ್ದೆಯಲ್ಲಿ ಹಲವು ವಿಧಗಳಿದೆ. 7 ವಿಧ ಮುಖ್ಯವಾಗಿ ಹೇಳ್ತಾರೆ. 7 ವಿಧ, 3 ವಿಧ ಹೀಗೆಲ್ಲ ಹೇಳ್ತಾರೆ. ತಮೋಭವ, ಶ್ಲೇಷ್ಮ ಸಮುದ್ಭವ, ಮನುಷ್ಯರೀರ ಶ್ರಮ ಸಂಭವ, ಆಗಂತುಕಿ, ವ್ಯಾಧ್ಯನುವರ್ತಿನಿ, ಹೀಗೆಲ್ಲ ಬೇರೆ ಬೇರೆ ಬಗೆಯಲ್ಲಿ ಹೇಳ್ತಾರೆ. ಕೊಟ್ಟ ಕೊನೆಯದ್ದು ರಾತ್ರಿ ಸ್ವಭಾವ ಪ್ರಭಾವ, ರಾತ್ರಿಯ ಸ್ವಭಾವದಿಂದಲೇ ಹುಟ್ಟಿ ಬರುವಂಥ ನಿದ್ರೆ, ಸಹಜವಾದ ನಿದ್ರೆ ಅಂತೆಲ್ಲ ಹೇಳ್ತಾರೆ. ಅದರಲ್ಲಿ ಒಂದು ಮಾತ್ರ ಒಳ್ಳೆಯದು, ಈ 4 ಕೆಟ್ಟದ್ದು. ಈ 4 ಕೂಡ ಅವೆಲ್ಲ ದುರ್ದೇವತೆಗಳು ಹೊರತು ಅವು ನಮಗೆ ಮಂಗಲ ಕೊಡ್ತಕ್ಕಂಥ ದೇವತೆಗಳಲ್ಲ, ಶುಭವನ್ನು ಕೊಡ್ತಕ್ಕಂಥ ದೇವತೆಗಳಲ್ಲ. ಹಾಗೆ ನಿನ್ನೆ ತಾಮಸ, ರಾಜಸ, ಸಾತ್ವಿಕ ನಿದ್ರೆಗಳ ಬಗ್ಗೆ ಹೇಳಿದ್ದು. ಹಗಲು ಅಂತಿಲ್ಲ, ರಾತ್ರಿ ಅಂತಿಲ್ಲ, ಯಾವಾಗಲೂ ಬರ್ತಾ ಇದ್ರೆ ಅದು ತಾಮಸ ನಿದ್ರೆ. ನೀವು ಕೇಳ್ಬೋದು, ನಿದ್ರೆ ಅಂದರೆ ತಾಮಸ ಅಲ್ವಾ? ತಮೋಗುಣದಿಂದಲೇ ಬರುವಂಥದ್ದು ನಿದ್ದೆ ಅಂದರೆ. ಎಚ್ಚರ ರಜೋಗುಣದಿಂದ, ಈ ಹಗಲಿನ ಚಟುವಟಿಕೆಗಳು, ಜಾಗೃತ ಅವಸ್ಥೆ ರಜೋಗುಣದಿಂದ, ಧ್ಯಾನ ಸತ್ವಗುಣದಿಂದ ಅಂತಾಗುವಾಗ ನಿದ್ದೆ ಅಂದರೆ ತಮೋಗುಣ ಅಲ್ವಾ ಅಂದರೆ, ಹೌದು, ನಿದ್ದೆಯೆಲ್ಲ ತಮೋಗುಣದಿಂದಲೇ ಬರುವಂಥದ್ದು. ಆದರೆ ಅದರಲ್ಲಿ ಈ ಸಹಜ ನಿದ್ರೆ ಏನಿದೆ ಅದಕ್ಕೆ ಸತ್ವಗುಣದ ಲೇಪ ಇದೆ, ಸ್ಪರ್ಶ ಇದೆ. ಉಳಿದ ನಿದ್ರೆಗಳು ಅತಿತಾಮಸ, ಈ ಹಗಲು ರಾತ್ರಿ ಎಲ್ಲ ಬರುವಂಥದ್ದು ಅತಿತಾಮಸ ಅಂತ. ಅದು ಅಂತ ಮಾತ್ರವಲ್ಲ, ತಮಸ್ಸು ರಜಸ್ಸಿನ ಹಾವಳಿಯಾಗಿ ಬರುವಂಥದ್ದು, ಅದು ಅನಿಮಿತ್ತಂ, ಹೊತ್ತು ಗೊತ್ತು ಎಲ್ಲೇ ಬರುವಂಥದ್ದು, ಎಷ್ಟೆಷ್ಟು ಹೊತ್ತಿಗಾರು ಬರುವಂಥದ್ದು. ಈ ಪ್ರವಚನ ಕಟ್ತಾ ಇರುವಾಗ ಬರುವಂಥದ್ದು ಅದು ಅಂಥದ್ದೇ. ಅದು ಯಾವುದು ರಾಜಸ ನಿದ್ರೆ. ಅದು ಅದಕ್ಕೆ ಹಾಸಿಗೆ ಬೇಡ, ದಿಂಬು ಬೇಡ, ಏನೂ ಬೇಡ, ಒಳ್ಳೆ ಪ್ರವಚನ ಇದ್ರೆ ಸಾಕು. ಅದು ಒಳ್ಳೆ ಪ್ರವಚನಕ್ಕೆ ಬರುವಂಥದ್ದು. ಅದು ಏನಾದ್ರು ಬೇಡದೇ ಇರೋದು ನಡೀತಾ ಇದ್ರೆ ಆಸಕ್ತಿಯಿಂದ ನೋಡ್ತಾ ಇರ್ತಾನೆ, ಕೇಳ್ತಾ ಇರ್ತಾನೆ ಅದನ್ನ. ಅದೇ ಬೇಕಾದ ಏನಾದ್ರು ನಡೀತಾ ಇದ್ರೆ ಒಳ್ಳೆ ನಿದ್ರೆ, ಏನಪ್ಪ ಈ ದುರಂತ ಅಂತ, ಅದು ರಾಜಸ ನಿದ್ರೆ. ಅದು ಹಾಗೆ ಸಾತ್ವಿಕ ನಿದ್ರೆ ಅರ್ಧರಾತ್ರಿಯಲ್ಲಿ ಬರುವಂಥದ್ದು, ಸರಿರಾತ್ರಿಯಲ್ಲಿ ಬರುವಂಥದ್ದು. ಅದರ ಹಿಂದು ಮುಂದಾಗಿ ಅದಕ್ಕೆ ವ್ಯಾಪ್ತಿ ಇದೆ. ಆ ನಿದ್ದೆಯ ವ್ಯಾಪ್ತಿ ಹಿಂದೆ ಒಂದು ಯಾಮ, ಮುಂದೆ ಒಂದು ಯಾಮ ಇದೆ. ಮುಂದಕ್ಕೆ ಒಂಚೂರು ಸಾಧ್ಯ ಆದರೆ ಅದನ್ನು ವಿವರಿಸ್ತೇವೆ. ಇನ್ನು ವೈಕಾರಿಕಿ ಅಂತ ಮತ್ತೊಂದು, ಅದು ನಿದ್ದೆಯೋ ಅಲ್ಲವೋ ಅನ್ನೋ ಥರ ಹೇಳ್ಬಿಟ್ಟಿದ್ದಾರೆ. ಅದನ್ನು ನಿದ್ದೆ ಅಂದ್ರೆ ನಿದ್ದೆ ಅಲ್ಲ ಅಂದ್ರೆ ಅಲ್ಲ, ನಿದ್ದೆ ಬರ್ದೇನೂ ಇರ್ಬೋದು ಅಂತ. ಯಾವುದೊಂದು ಕ್ಷೀಣ ಶ್ಲೇಷ್ಮಣ, ನಮ್ಮ ಶರೀರದಲ್ಲಿ ಕಪಧಾತು ಕ್ಷೀಣವಾದಾಗ, ಅನಿಲ ಬಹುಲಾನಾಂ, ವಾತ ಉದ್ರೇಕಗೊಂಡಾಗ, ಮನಃಶರೀರ ಆವಿತಾಪವತಾಂ, ಮನಸ್ಸಿಗೆ ಏನೋ ಕಷ್ಟ, ಶರೀರಕ್ಕೆ ಏನೋ ಸುಸ್ತು ಅಂತೆಲ್ಲ ಇದ್ದಾಗ ಬರುವಂಥದ್ದು ಅದು ನಿದ್ದೆ ಅಲ್ಲ, ಅಥವಾ ನಿದ್ದೆ ಬರೋದಿಲ್ಲ ಆ ಸಮಯದಲ್ಲಿ. ಎರಡರಲ್ಲೊಂದು ಅಂತ ಹೀಗೆಲ್ಲ ಹೇಳಿ, ನಿದ್ರಾ ಹೇತು ಸ್ತಮಃ, ಹೌದು ನಿದ್ದೆಗೆ ಕಾರಣ ತಮೋಗುಣವೇ ಹೌದು. ಆದರೆ ಅಲ್ಲೊಂಚೂರು ಸತ್ವಗುಣದ ಸ್ಪರ್ಶ ಲೇಪ ಇದ್ದಾಗ ರೀತಿ ಬೇರೆ ಆಗ್ತಿದೆ. ಸತ್ವಗುಣ ತಮೋಗುಣವನ್ನು ನಿಯಂತ್ರಿಸುವಾಗ ತಮೋಗುಣದ ಆಧಿಕ್ಯ ಇರ್ಬೋದು, ಆದರೆ ಇರುವ ಅಲ್ಪ ಸತ್ವಗುಣವೇ ಮೂಲವಾಗಿದೆ. ಆ ತಮೋಗುಣಕ್ಕೆ ಎನ್ನುವಂತೆ ಇದ್ದಾಗ ಆ ನಿದ್ದೆ ಮಾಡುವುದು ಶುಭವನ್ನೇ ಎಂಬುದಾಗಿ ಅದನ್ನು ಹೇಳಿದ್ರು. ಸುಶ್ರುತರು ಅದನ್ನು ಹೇಳ್ತಾರೆ. ನಿದ್ರಾ ಹೇತು ಸ್ತಮಃ ಸತ್ವಂ ಬೋಧನೆ ಹೇತು ರುಚ್ಯತೆ. ನಿದ್ದೆಗೆ ತಮಸ್ಸೆ ಕಾರಣ, ಎಚ್ಚರವಾಗ್ತದಲ್ಲ ಅದು ಸತ್ವಗುಣದಿಂದ. ಬೋಧನೆ ಸತ್ವಂ ಹೇತು ರುಚ್ಯತೆ ಅಂತೆಲ್ಲ ಹೇಳ್ತಾರೆ. ಹೀಗೆಲ್ಲ ಹೇಳಿ, ಈಗ ಏನು ಮಾಡಬೇಕು ಈ ನಿದ್ದೆಗೆ ಅಂದರೆ, ಈಗ ನೀವು ನಿನ್ನೆವರೆಗಿನ ನಿಮ್ಮ ಆಲೋಚನೆ ಬೇರೆ ಇತ್ತು ಅಲ್ವಾ?
ಎಲ್ಲರಿಗೂ ಅಲ್ಲ, ಯಾರಿಗೆ ಪ್ರವಚನ ಹೊಸ್ತು, ಈ ವಿಷಯಗಳು ಹೊಸ್ತು, ಅವರ ಸಲುವಾಗಿ ಹೇಳ್ತಾ ಇರುವಂಥದ್ದು. ನಿದ್ದೆಯನ್ನು ನಿದ್ದೆ ಅಂತ ನೋಡಿಯಾಗಿತ್ತು ನಾವೆಲ್ಲ. ಇದು ದೇವರು ಅಂತ ನೋಡಿದ್ಮೇಲೆ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಬಂತಲ್ವಾ. ದೊಪ್ಪಂತ ಬಿದ್ದೆ, ಹಾಸಿಗೆ ಕಂಡಿದ್ದೆ, ದೊಪ್ಪಂತ ಬಿದ್ದಿದ್ದೆ. ಹಾಸಿಗೆ ಕಂಡಿದ್ದೊಂದು ಗೊತ್ತು, ಎಚ್ಚರ ಆಗಿದ್ದೊಂದು ಗೊತ್ತು ಅಂತ. ಇಷ್ಟೇ ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದು. ಅಥವಾ ವ್ಯವಸ್ಥಿತವಾಗಿ ಹೋಗಿ ನೋಡಿ ಎಲ್ಲ ಸರಿಪಡಿಸ್ಕೊಂಡು ಆರಾಮಾಗಿ ನಿದ್ದೆಯನ್ನ ಮಾಡಿದರೂ ಕೂಡ ಅದೇನು ಅಂತ ತಿಳ್ಕೊಳ್ಳೋ ಗೋಜಿಗೆ ಹೋಗಿಲ್ಲ ಅನ್ನುವಂಥದ್ದು ಇರ್ಬೋದು. ಆದರೆ ಯಾವಾಗ ನಿದ್ದೆ ಅನ್ನೋದು ದೇವತೆ ಅಂತ ಹಲವು ಮೂಲಗಳಿಂದ ದೃಢಪಟ್ಟಿತೋ, ಒಂದೇ ಕಡೆ ಅಲ್ಲ, ಆಯುರ್ವೇದವು ಅದನ್ನು ಹೇಳ್ತಾ ಇದೆ, ಪುರಾಣಗಳು ಅದನ್ನೇ ಹೇಳ್ತಾ ಇದ್ದೇವೆ, ಬೇರೆ ಬೇರೆ ಪುರಾಣಗಳು ಅದನ್ನೇ ಹೇಳ್ತಾ ಇದ್ದೇವೆ ಅಂತನ್ನುವಾಗ ದೇವಿ ಆಗಿದ್ರಿಂದ ನಾವು ಮರ್ಯಾದೆ ಕೊಡಬೇಕು, ಅನಿವಾರ್ಯ. ನಿದ್ದೆಯನ್ನು ನೀವು ಜಡವಾಗಿ ನೋಡಬಾರ್ದು ಇನ್ಮೇಲೆ ಅಂತ. ದೇವಿ ಅಂತ ಮರ್ಯಾದೆ ಕೊಡುವಾಗ ಏನಿದ್ರು ಬಿಟ್ಟು ಬನ್ನಿ ಅಂತ. ದೇವರು ಬಂದಿದ್ದಾರೆ ಅಂತಾದ್ರೆ ಆ ಹೊತ್ತಿನಲ್ಲಿ ಏನಿದ್ರು ಬಿಟ್ಟು ಬರಬೇಕು ಅಂತಲೇ ಅರ್ಥ ಅದಕ್ಕೆ ಅಲ್ವಾ. ಮನೆಗೆ ದೇವರು ಬಂದ್ರೆ ತಡಿ ಬಂದೆ ಇದೊಂದು ಧಾರಾವಾಹಿ ಆಗಲಿ ಅಂತ ಹೇಳ್ತೀರಾ? ಹೇಳಿದ್ರೆ ಕಾಲ ಆಗಿದೆ ಅಂತ. ಮನೆಗೆ ಗುರುಗಳು ಬಂದಿದ್ದಾರೆ, ಪೇಟೆ ಸುತ್ತಕ್ಕೆ ಹೋಗಿದ್ದಾನೆ, ಬರ್ತಾನೆ, ಇನ್ನೇನು ಅಂತ ಹೇಳಕ್ ಸಾಧ್ಯವಾ? ಅದನ್ನು ಮಾಡ್ತಾ ಇದ್ದೆ ನಾವು ಅಂತ. ಯಾವಾಗ ನಾವು ನಿದ್ದೆಯನ್ನು ಮಾಡಬೇಕಾಗಿತ್ತೋ ಅದನ್ನು ಬಿಟ್ಟು ಮತ್ತೇನೇನೇನೋ ಮಾಡ್ತಾ ಇದ್ದೇವೆ, ಬೇಕಾದದ್ದು ಬೇಡದೇ ಇರೋದು ಎಲ್ಲದನ್ನು ಮಾಡ್ತಾ ಇದ್ದೇವೆ. ಆ ಸಮಯದಲ್ಲಿ ದೇವರು ಅಂತಾದ್ರೆ ಹಾಗೆಲ್ಲ ಮಾಡೋಕೆ ಸಾಧ್ಯ ಇಲ್ಲ ಅಂತ. ಆ ಸಮಯದಲ್ಲಿ ಇದ್ದು ಬಿಡಬೇಕು, ಸಮಯಕ್ಕೆ ಮುಂಚಿತವಾಗಿ ಇದ್ದು ಬಿಡಬೇಕು ಅಂತ. ನಾವು ಬಂದು ಕೂತ ಮೇಲೆ ಒಬ್ಬೊಬ್ಬರು ಬರ್ತೀರ, ನೀವು ಪ್ರವಚನಕ್ಕೆ ಬಂದು ಕೂತ ನಂತರ ಇಲ್ಲ ಅಲ್ವಾ, ಮೊದಲೇ ಬಂದು ಕೂತಿರ್ತೀರಿ, ಸಮಯಕ್ಕೆ ಮೊದಲಾಗಿ ಬರ್ತೀರಲ್ವಾ. ಹಾಗೆ ಸಮಯಕ್ಕೆ ಮೊದಲಾಗಿ ನಾವು ಸಿದ್ಧತೆ ಮಾಡಬೇಕು ದೇವಿಯನ್ನು ಸ್ವಾಗತಿಸುವ ಸಲುವಾಗಿ. ಮುಂದೆ ನಡೆಯುವುದು ಪೂಜೆ ಹೊರತು ಅದು ಕೇವಲ ಜಡವಾದ ನಿದ್ದೆ ಅಲ್ಲ, ಅದೊಂದು ಬಗೆಯ ಪೂಜೆಯೇ ನಿತ್ಯ ನಡೆಯುವಂಥದ್ದು. ಹಿಂದೊಮ್ಮೆ ಈ ನಿದ್ದೆ ಎಂಬ ಪೂಜೆ ಅಂತ ಕೆಲವು ವರ್ಷಗಳ ಹಿಂದೆ ಒಂದ್ಸಾರಿ ಒಂದು ನವರಾತ್ರಿಯಲ್ಲಿ ಯೋಗ ನಿದ್ರಾ ದೇವಿ, ಮೊದಲನೇ ದಿನ ಯೋಗ ನಿದ್ರಾ ದೇವಿ, ನೀವು ಹೇಳ್ತಾ ಇರೋದಲ್ಲ, ಅದಕ್ಕಿಂತ ಇನ್ನು ಹಿಂದೆ ಬೆಂಗಳೂರಲ್ಲಿ ನವರಾತ್ರಿ ಇದೆ. ಅದೊಂದು ಸಂದರ್ಭದಲ್ಲಿ ಅದು ಒಂದೇನೋ ಒಂದು ಶೀರ್ಷಿಕೆಯ ಪ್ರವಚನವನ್ನು ಮಾಡಿದ್ದು, ವಿಶ್ವಜನನ್ಯ. ಆಗ ಈ ಯೋಗ ನಿದ್ರಾ ದೇವಿ ಮೊದಲನೇ ದುರ್ಗೆ ವರ್ಣನೆ ಮಾಡುವಾಗ ನಿದ್ದೆ ಎಂಬ ಪೂಜೆ ಅಂತ, ನವರಾತ್ರಿ ಪೂಜೆ ಹಾಗೆ ನಿದ್ದೆ ಮಾಡುವಂಥದ್ದು ಅಂತ ಹೇಳಿದ್ವು. ಆದ್ರೆ ಆ ಹಿನ್ನೆಲೆ ಇಟ್ಕೊಂಡು ಮುಂದಿನ ಕೆಲವು ಮಾತುಗಳು ನೋಡಿ. ಪೂಜೆ ಅನ್ನುವಾಗ ಪೂಜಾ ಸ್ಥಾನ ತುಂಬ ಮುಖ್ಯ ಅಲ್ವಾ. ಎಲ್ಲಿ ಪೂಜೆ ಮಾಡಬೇಕು ಅಂತ, ಎಲ್ಲದರಲ್ಲಿ ಪೂಜೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ಪೂಜೆ ಮಾಡಬೇಕು ಆವಾಗಲೇ ಪೂಜೆ ಮಾಡಬೇಕು, ಯಾವಾಗಲೂ ಮಾಡೋಕ್ಕೆ ಸಾಧ್ಯ ಇಲ್ಲ. ರಾತ್ರಿ 2 ಗಂಟೆ 3 ಗಂಟೆಗೆ ಪೂಜೆ ಮಾಡ್ತೇನೆ ಅಂದ್ರೆ ಬರೋದು ಭೂತ ಹೊರತು ದೇವರಲ್ಲ ಅಂತ. ದೇವರು ಬರಬೇಕು ಅಂದ್ರೆ ನೀವು ಪ್ರಾತಃ ಕಾಲ ಸಂಗಮ ಕಾಲದಲ್ಲಿ ಪೂಜೆ ಮಾಡಬೇಕು, ಆವಾಗ ದೇವರು ಬರ್ತಾರೆ ಅಂತ ಪೂಜೆಗೆ ಹೇಳಿರ್ತಕ್ಕಂಥ ಕಾಲ ಅದು ಅಂತ. ಹಾಗಾಗಿ ಯಾವಾಗ ಮಾಡಬೇಕು ಆಗಲೇ ಮಾಡಬೇಕು, ಏನು ಸನ್ನಿವೇಶ ಇರಬೇಕು ಆ ಸನ್ನಿವೇಶ ಇರಬೇಕು, ನಾವು ಹೇಗಿರಬೇಕು ಹಾಗಿರ್ಬೇಕು, ಇಷ್ಟು ಇದೆ ಅಂತ. ಸ್ವಲ್ಪ ಧರ್ಮಶಾಸ್ತ್ರವನ್ನ ಅವಲೋಕನ ಮಾಡೋಣ. ಧರ್ಮಶಾಸ್ತ್ರ ಏನು ಹೇಳ್ತದೆ, ಆಯುರ್ವೇದವನ್ನ ನೋಡಿದ್ದಾಯ್ತು, ನೋಡ್ಲಿಕ್ಕಿದೆ ಮುಂದಕ್ಕೆ. ಧರ್ಮಶಾಸ್ತ್ರವನ್ನು ಅವಲೋಕನ ಮಾಡಿದರೆ ಇದೆಲ್ಲವನ್ನೂ ಧರ್ಮಶಾಸ್ತ್ರ ಹೇಳುತ್ತೆ. ಮೊಟ್ಟ ಮೊದಲನೇದಾಗಿ ಧರ್ಮಶಾಸ್ತ್ರ ಏನು ಹೇಳುತ್ತೆ ಅಂದ್ರೆ ಶುಚಿರ್ಭೂತನಾಗಿ ನಿದ್ದೆ ಮಾಡು ಅಂತ ಹೇಳುತ್ತೆ. ಯಾಕೆ ಹೇಳಬೇಕು? ಅದು ಪೂಜೆ ಅಂತಲ್ಲದೆ ಇದ್ರೆ ಆ ಮಾತನ್ನು ಯಾಕೆ ಹೇಳಬೇಕು? ಕೈಕಾಲು ತೊಳ್ಕೊಂಡು ನಿದ್ದೆ ಮಾಡು ಅಂತ. ಅದನ್ನ ಹೇಗೆ ಹೇಳಿದೆ ಅಂದ್ರೆ ನಾರ್ದ್ರಪಾದ ಸುಪ್ಯಾತ್, ಅವಸರ ಮಾಡಬೇಡ, ಕೈಕಾಲು ತೊಳ್ಕೊಂಡ್ಮೇಲೆ ಕೈಕಾಲು ಒರೆಸ್ಕೊಂಡು ಆಮೇಲೆ ಮಲಗು, ಹೋಗಿ ನಿದ್ದೆ ಬಂತು ಅಂತ ಹಾಗೆ ಓಡೋಗಿ ಮಲಗಬೇಡ, ಒದ್ದೆ ಕಾಲಲ್ಲಿ ಮಲಗಬೇಡ ಅಂತ ಅನ್ನುವಾಗ ಧ್ವನಿ ಏನಿದೆ ಅಂದ್ರೆ ಕೈಕಾಲು ತೊಳಿಬೇಕು ಮೊದಲು ಅಂತ, ನಿದ್ದೆಗಿಂತ ಮುಂಚಿತವಾಗಿ ಅಂತ. ಮತ್ತೆ ಏನು, ಈಗ ವೇಗಗಳನ್ನ ಇಟ್ಕೋಬಾರ್ದು ಅಂತ, ಮಲಮೂತ್ರಗಳ ವೇಗಗಳನ್ನ ಇಟ್ಕೊಳ್ಬಾರ್ದು ನಿದ್ದೆಗೆ ಹೋಗುವಾಗ. ಅದೆಲ್ಲವನ್ನು ಕಳೆದು ಕೈಕಾಲು ತೊಳೆದು ಶುದ್ಧನಾಗಿ ಬಂದು ನಿದ್ದೆಯನ್ನು ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ವಿಷ್ಣು ಸ್ಮೃತಿ ತನ್ನ ಅದರ 70ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದೆ. ನಾರ್ದ್ರಪಾದ ಸುಪ್ಯಾತ್ ನೋತ್ತರಾಪರ ಶಿರಾಹ. ಹಾಗಂದ್ರೆ ಏನು? ಉತ್ತರಕ್ಕಾಗಲಿ ಪಶ್ಚಿಮಕ್ಕಾಗಲಿ ತಲೆ ಮಾಡಿ ಮಲಗಬಾರ್ದು. ಉತ್ತರಕ್ಕಾಗಲಿ ಪಶ್ಚಿಮಕ್ಕಾಗಲಿ ತಲೆ ಮಾಡಿ ಮಲಗಬಾರ್ದು. ನೋತ್ತರಾಪರ ಶಿರಾಹ. ಯಾವಾಗಲೂ ದಕ್ಷಿಣಕ್ಕೆ ತಲೆ ಮಾಡಿ ಮಲಗಬಾರ್ದು ಅಂತ ಹೇಳಿ, ದಕ್ಷಿಣಕ್ಕೆ ತಿರುಗಿ ಕೂತ್ಕೊಂಡು ಪೂಜೆ ಮಾಡಬೇಡ, ಇನ್ನೊಂದು ಮಾಡಬೇಡ ಅಂತ ಹೇಳೋರು. ಇಲ್ಲಿ ಯಾಕೆ ಉತ್ತರ ಅಂತ ಹೇಳ್ತೀರಿ ಅಂದ್ರೆ ಮುಖ ದಕ್ಷಿಣಕ್ಕಾಗತ್ತೆ.
ಉತ್ತರಕ್ಕೆ ತಲೆ ಮಾಡಿ ಮಲಗಿದ್ರೆ ದೃಷ್ಟಿ ಮುಖ ದಕ್ಷಿಣಕ್ಕೆ ಹೋಗ್ತಾ ಇರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಆ ಮಾತದು. ಹಾಗಾಗಿ ನೋತ್ತರಾಪರ ಶಿರಾಹ. ಇದನ್ನೇ ಆಚಾರ ಮಯೂಖ ಮಾರ್ಕಂಡೇಯ ಮಹರ್ಷಿ ಅಲ್ಲಿಂದ ಬಂದಿರತಕ್ಕಂಥದ್ದು. ಅವ್ರು ಹೇಳುವ ಮಾತು, ಮಾರ್ಕಂಡೇಯರ ಮಾತು, ಪ್ರಾಕ್ಷಿರಶೇನೆ ವಿದ್ಯಾ ಧನಂ. ನೀವು ಪೂರ್ವಕ್ಕೆ ತಲೆ ಮಾಡಿ ಮಲಗಿದ್ರೆ ಸಂಪತ್ತು ಬರ್ತದೆ ನಿಮಗೆ, ಯಾಕೆ ಬಿಡ್ತೀರಿ? ಅನಾಯಾಸವಾಗಿ ಬರುವಂಥದ್ದು, ಮಲ್ಕೊಂಡು ಬರುವಂಥದ್ದು, ಯಾಕೆ ಬಿಡ್ಬೇಕು ನೀವು? ಪ್ರಾಕ್ಷಿರಶೇನೆ ವಿದ್ಯಾ ಧನಂ, ಸಂಪತ್ತು ಪೂರ್ವಕ್ಕೆ ತಲೆ ಮಾಡಿ ಮಲಗಿದ್ರೆ, ದಕ್ಷಿಣಕ್ಕೆ ತಲೆ ಮಾಡಿ ಮಲಗಿದ್ರೆ ಆಯುಸ್ಸು. ಯಾಕೆಂದ್ರೆ ಯಮನಿಗೆ ವಿರುದ್ಧವಾದ ದಿಕ್ಕನ್ನು ನೋಡ್ತಾ ಇರ್ತೀರಿ, ಉತ್ತರವನ್ನು ನೋಡ್ತಾ ಇರ್ತೀರಿ. ಉತ್ತರ ಅಂದ್ರೆ ಸ್ವರ್ಗದ ದಿಕ್ಕು, ಅದು ಆಯುಸ್ಸಿನ ದಿಕ್ಕು. ಅದು ದಕ್ಷಿಣ ಮೃತ್ಯುವಿನ ದಿಕ್ಕು. ದಕ್ಷಿಣಕ್ಕೆ ವಿರುದ್ಧ ಅಂದ್ರೆ ಆಯುಸ್ಸಿನ ದಿಕ್ಕು ಆಗ್ಬೇಕು ಅದು. ಹಾಗಾಗಿ ಆಯುಷ್ಯ ದಕ್ಷಿಣೆ ಅಂತ, ದಕ್ಷಿಣಕ್ಕೆ ತಲೆ ಮಾಡಿ ಮಲಗಿದ್ರೆ ಆಯುಸ್ಸು ಪ್ರಾಪ್ತ ಆಗುವಂಥದ್ದು. ಹಾಗೆ ಮಲಗದಲ್ಲೇ ಆಯುಸ್ಸನ್ನು ಹೆಚ್ಚು ಮಾಡೋದು ಕಲ್ತ್ಕೊಳ್ಳಿ ಅಂತ, ಸುಲಭವಾದ ದಾರಿ ಇದೆ ಅಂತ. ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಪ್ರಬಲ ಚಿಂತೆ ಜಾಸ್ತಿ ಆಗ್ತದೆ. ಇಲ್ಲದಿದ್ರೆ ಚಿಂತೆ ಬರ್ತದೆ, ಚಿಂತೆ ಇಲ್ಲದೆ ಇದ್ರೆ ಚಿಂತೆ ಮಾಡಬೇಡಿ, ಚಿಂತೆ ಬರ್ತದೆ. ಚಿಂತೆ ಇದ್ದರೆ ಇದ್ದ ಚಿಂತೆ ಪ್ರಬಲ ಆಗ್ತದೆ ಅಂತ. ಪಶ್ಚಿಮೆ ಪ್ರಬಲ ಚಿಂತ, ಉತ್ತರಕ್ಕೆ ಹಾನಿ ಮತ್ತು ಮೃತ್ಯು. ಇದು ಉತ್ತರಕ್ಕೆ ತಲೆ ಮಾಡಿ ಮಲಗಿದಾಗ ಆಗುವಂಥದ್ದು. ಹಾಗಾಗಿ ದಿಕ್ಕಿನ ಬಗ್ಗೆ ಎಚ್ಚರವನ್ನು ವಹಿಸಬೇಕು. ಆಚಾರ ಸಾರದಲ್ಲಿ ಅಂತೂ ಎಲ್ಲಿವರೆಗೆ ಹೇಳಿದಾರೆ ಅಂದ್ರೆ, ಶುಚಿಂ ದೇಶಂ, ಶುದ್ಧವಾದ ಸ್ಥಳದಲ್ಲಿ ಮಲಗು, ಅಶುದ್ಧವಾದ ಸ್ಥಳದಲ್ಲಿ ಮಲಗಬೇಡ. ಯಾಕೆಂದ್ರೆ ಭೂತಧಾತ್ರಿ ಬರೋಕೆ ಆಗೋದಿಲ್ಲ ಅಲ್ಲಿಗೆ, ಅಶುದ್ಧ ಆಗಿದ್ರೆ ಅವಳು ಬರೋದೇ ಇಲ್ಲ ಅಂತ. ಅವಳು ಬರದೇ ಇದ್ರೆ ಇನ್ಯಾವುದು ದುರ್ದೇವತೆ ಬರಬೇಕಾಗ್ತದೆ ಆ ಸ್ಥಳಕ್ಕೆ ಅಂತ. ಅದು ಬಂದ್ರೆ ಹಾನಿಯನ್ನೇ ಮಾಡುವಂಥದ್ದು. ಹಾಗಾಗಿ ದೇವಿ ಬರಲಿಕ್ಕೆ ಅನುಕೂಲವಾಗಿರುವಂಥ ಸ್ಥಳದಲ್ಲಿ ಮಲಗಬೇಕು ನಾವು ಅಂತ. ಹಾಗಾಗಿ ಶುಚಿಂ ದೇಶಂ, ವಿವಿಕ್ತಂತು, ಏಕಾಂತ ಇರಲಿ, ಗಲಾಟೆ ಇರಬಾರ್ದು, ಶಾಂತವಾದ ಸ್ಥಳದಲ್ಲಿ ಪೂಜೆ ಮಾಡಬೇಕು ಹೊರತು ಸಂತೆ ಮಧ್ಯದಲ್ಲಿ ಪೂಜೆ ಮಾಡೋಕೆ ಸಾಧ್ಯ ಇಲ್ಲ. ಹಾಗಾಗಿ ವಿವಿಕ್ತಂ, ಏಕಾಂತ. ಗೋಮಯೇನೋಪಲೇಪಯೇತ್. ಪೂಜೆ ಮಾಡುವಾಗ ಮೊಟ್ಟ ಮೊದಲ ಕಾರ್ಯ ಏನು ಅಂದ್ರೆ, ಭೂಮಿಗೆ ಗೋಮಯದಿಂದ ಲೇಪನ ಮಾಡಬೇಕು, ಸಾರಿಸ್ಬೇಕು, ಸಗಣಿ ಸಾರಿಸ್ಬೇಕು. ಸಾರಿಸದೆ ಪೂಜೆ ಮಾಡೋ ಹಾಗಿಲ್ಲ. ಯಾವುದೇ ಪೂಜೆ ಮಾಡುವಾಗ ಭೂಶುದ್ಧಿ ಮೊಟ್ಟ ಮೊದಲ ಕರ್ತವ್ಯ. ಭೂಮಿ ಶುದ್ಧವಾಗದಿದ್ರೆ ಮಾಡಿದ ಯಾವ ಕರ್ಮವೂ ಕೂಡ ಶುದ್ಧವಾಗೋದಿಲ್ಲ. ಹಾಗಾಗಿ ಮೊಟ್ಟ ಮೊದಲು ಭೂಶುದ್ಧಿಯನ್ನ ಮಾಡ್ಕೋಬೇಕು. ಹಾಗಾಗಿ ಗೋಮಯ ಲಿಪ್ತವಾದ ಅಂದ್ರೆ ಸಗಣಿ ಸಾರಿಸಿದ ಸ್ಥಳದಲ್ಲಿ ಮಲಗು. ಅಂದ್ರೆ ಇಂಥ ಜಾಗದಲ್ಲಿ ಏನಪ್ಪ ಮಾಡಬೇಕು? ನಾವು ನಮ್ಮ ಪೂರ್ವಜರು ಯಾಕೆ ಹಾಗೆ ಇಟ್ಕೊಂಡಿದ್ರು ತಮ್ಮ ಮನೆಗಳನ್ನ ಸಗಣಿ ಸಾರಿಸುವಂತ ಇಟ್ಕೊಂಡಿದ್ರು ಅಂತಂದ್ರೆ ಕಾರಣಗಳು ಇಂಥದ್ದು. ಒಳ್ಳೆ ಸ್ಥಳದಲ್ಲಿ ಮಲಗಬೇಕಲ್ವಾ? ಅದಕ್ಕೆ ಎಂಥ ಭವ್ಯ ಭವನಕ್ಕಿಂತಲೂ, ಇಂದ್ರಭವನ ಚಂದ್ರಭವನಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಸಗಣಿ ಸಾರಿಸಿರ್ತಕ್ಕಂಥ ಸ್ಥಳ ಅಂತ, ನಿದ್ರೆಗೆ ಅಂತ. ಯಾಕೆಂದ್ರೆ ಅದೊಂದು ಪೂಜೆ ಅಂತ. ಮುಂದುವರೆದು ಪ್ರಾಗುದಕ್ ಪ್ರವಣೆ ಅಂತ. ಸಾಧ್ಯವಾದ್ರೆ ನೀವು ಮಲಗುವ ಭೂಮಿ ಇದೆಯಲ್ಲ, ಅದು ಪೂರ್ವಕ್ಕೋ ಅಥವಾ ಉತ್ತರಕ್ಕೋ ತಗ್ಗಿರ್ಲಿ ಅಂತ ಭೂಮಿಯಲ್ಲಿ ಮಲಗು ಅಂತ. ಪೂರ್ವ ತಗ್ಗು ಅಥವಾ ಉತ್ತರ ತಗ್ಗಿನ ಭೂಮಿ ಆದ್ರೆ ಒಳ್ಳೆಯದು. ನೀನು ತಲೆ ಹಾಕ್ಬೇಕಾದ್ರೂ ಕೂಡ ಹುಷಾರಿಯಾಗಿ ಪೂರ್ವಕ್ಕೆ ಮತ್ತು ದಕ್ಷಿಣಕ್ಕೆ ತಲೆ ಹಾಕಿ ಮಲಗಬೇಕು ಅನ್ನೋದನ್ನು ಹೇಳ್ತಾರೆ ಅವರು. ಪ್ರಾಕ್ಷಿರಾಸ್ತು ಸ್ವಪೇನ್ ನಿತ್ಯಂ ತಥಾಪಿ ದಕ್ಷಿಣಾಶಿರಾಹ. ಅವ್ರು ಹೇಳಿದ್ದು ಪ್ರಾಕ್ಷಿರಾಸ್ತು ಸ್ವಪೇನ್ ನಿತ್ಯಂ, ನಿತ್ಯ ಪೂರ್ವಕ್ಕೆ ತಲೆ ಹಾಕಿ ಮಲಗು ಅಥವಾ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿದ್ರು ಆಗ್ಬೋದು. ಉದಕ್ಷಿರ ನಸ್ವಪೇತ್ತು, ಉತ್ತರಕ್ಕೆ ತಲೆ ಹಾಕಿ ಮಲಗಲೇ ಬೇಡ. ಪ್ರತ್ಯಕ್ಷರ ತಥಾ ಪ್ರತ್ಯಕ್ಷರ ನಚ, ಪಶ್ಚಿಮಕ್ಕೆ ಕೂಡ ತಲೆ ಹಾಕಿ ಮಲಗಬೇಡ ಅಂತ. ಗರ್ಗರು ಒಂದು ಸ್ವಲ್ಪ ವಿಶೇಷ ಹೇಳಿದ್ದಾರೆ. ಅವ್ರೇನು ಹೇಳ್ತಾರೆ ಅಂದ್ರೆ, ನಿನ್ನ ಮನೆ ಆದ್ರೆ ಪೂರ್ವಕ್ಕೆ ತಲೆ ಹಾಕಿ ಮಲಗು, ಸ್ವಗೃಹೇ ಪ್ರಾಕ್ಷಿರಾಶ್ಚೇತೆ. ಸ್ವಂತ ಮನೆ ಆದ್ರೆ ಪೂರ್ವಕ್ಕೆ ತಲೆ ಹಾಕಿ ಮಲಗು. ಮಾವನ ಮನೆ ಆದ್ರೆ ದಕ್ಷಿಣಕ್ಕೆ ತಲೆ ಹಾಕಿ ಮಲಗು. ಶ್ವಶುರೇ ದಕ್ಷಿಣಾದಿಶಃ. ಪ್ರತ್ಯಕ್ಷರ ಪ್ರವಾಸೇತು, ತಿರುಗಾಟದಲ್ಲಿ ಪಶ್ಚಿಮ ಆದರೂ ಆಗ್ಬೋದು ಅಂತ ಗರ್ಗರ್ ಹೇಳ್ತಾರೆ. ಆದರೆ ನ ಕದಾಚಿದ ಉದಕ್ಷಿರ, ಯಾವುದೇ ಸಂದರ್ಭದಲ್ಲಿ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರದು. ಈಶ್ವರ ಬಂದು ತಲೆ ತಗೊಂಡು ಹೋಗ್ತಾನೆ ಕತ್ತರಿಸಿ, ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ರೆ. ನಮ್ಮ ಚಿಕ್ಕ ವಯಸ್ಸಲ್ಲಿ ಹಿರಿಯರು ನಮ್ಗೆ ಇದನ್ನ ಹೇಳ್ತಾ ಇದ್ರು, ಉತ್ತರಕ್ಕೆ ತಲೆ ಹಾಕಿ ಮಲಗಬೇಡ ಅಂತ. ಯಾಕೆ ಅಂತ ಕೇಳಿದ್ರೆ, ಈಶ್ವರ ಬಂದು ಕತ್ತರಿಸಿ ತಗೊಂಡು ಹೋಗ್ತಾನೆ ಅದನ್ನ ತಲೆಯನ್ನ. ಗಣಪತಿ ತಲೆ, ಆನೆ ತಲೆ ಕತ್ತರಿಸ್ಕೊಂಡು ತಗೊಂಡು ಹೋಗಿಲ್ವಾ? ಗಣಪತಿಗೆ ತಲೆ ಜೋಡಿಸ್ಬೇಕು ಅನ್ನೋ ಸಂದರ್ಭ ಬಂದಾಗ, ಗಣಪತಿ ತಲೆಯನ್ನು ಕತ್ತರಿಸಿ ತಲೆ ಜೋಡಿಸ್ಬೇಕು ಅಂತ ಬಂದಾಗ ಯಾರ ತಲೆ ಕತ್ತರಿಸಿದ್ರೆ ಉತ್ತರಕ್ಕೆ ತಲೆ ಹಾಕಿ ಮಲಗೋದು ಯಾರು ಅಂತ ಹುಡುಕಿದ್ನಂತೆ.
ಒಂದು ಆನೆ ಉತ್ತರಕ್ಕೆ ತಲೆ ಹಾಕಿ ಮಲಗಿತ್ತು. ಅವತ್ತಿನ ಕಾಲ ಚೆನ್ನಾಗಿತ್ತು, ಯಾರು ಉತ್ತರಕ್ಕೆ ತಲೆ ಹಾಕಿ ಮಲಗ್ತಾ ಇರಲಿಲ್ಲ. ಒಂದು ಆನೆ ಉತ್ತರಕ್ಕೆ ತಲೆ ಹಾಕಿ ಮಲಗಿತ್ತು, ಕತ್ತರಿಸ್ಕೊಂಡು ಹೋದ ಅದನ್ನು ಅಂತ. ಹಾಗಾಗಿ ಹೇಳಕ್ ಬರೋದಿಲ್ಲ, ಅಂತ ಯೋಗ ಬಂದರೂ ಮತ್ತು ನಾವೇ ಗಣಪತಿ ಆಗ್ಬೋದು ಆಗ. ತಲೆ ನಾವೇ ಅಂತ ಗಣಪತಿ ಅಂತ ಹಾಗಾಗ್ಬೋದು ನೋಡಿ ಅಂತ. ಮುಂದುವರೆದು ವಿಷ್ಣು ಸ್ಮೃತಿ ಹೇಳುವಂಥದ್ದು ನಗ್ನಃ ಅಂತ. ವಸ್ತ್ರ ಇಲ್ಲದೆ ಮಲಗಬಾರ್ದು. ಸ್ನಾನಕ್ಕೂ ಇದೆ ನಿಯಮ. ಇದೆರಡರಲ್ಲೂ ಕೂಡ ತುಂಬ ವ್ಯತ್ಯಾಸಗಳು ಹಿಂದಿನ ಕಾಲದಲ್ಲಿ ಬರ್ತಾ ಇದೆ. ನಗ್ನಃ ಯಾಕೆಂದ್ರೆ ದೇವರನ್ನು ದರ್ಶನ ಮಾಡೋಕೆ ಬೇಕಾಗಿರ್ತಕ್ಕಂಥ ಸ್ಥಿತಿ ಅವಸ್ಥೆ ಅದಲ್ಲ. ನಾನು ವಂಶಂ ಅಂದ್ರೆ ಈ ಹಿಂದಿನ ಕಾಲದಲ್ಲಿ ಮನೆ ಕೋಳು ಅಂತ ಇರ್ತಿತ್ತು. ಗೃಹ ಮೂರ್ಧನ್ಯ ಕಾಷ್ಠ ಅಂತ ಹೇಳ್ತಾರೆ ಅದಕ್ಕೆ. ಅಂದ್ರೆ ಮನೆಯನ್ನು ಹೊತ್ತಿರುವ, ಮನೆಯ ನೆತ್ತಿಯಲ್ಲಿರ್ತಕ್ಕಂಥ ಕಾಷ್ಠ, ಕಟ್ಟಿಗೆ, ಕೋಳು, ಅದರ ಕೆಳಗೆ ಮಲಗಬೇಡ. ತೊಲೆಗಳ ಕೆಳಗೆ ಕೂಡ ಮಲಗಬಾರ್ದು. ಯಾಕೆಂದ್ರೆ ಯಾವ್ದಾದ್ರು ಶಕ್ತಿಗಳು ಬಂದು ಅಲ್ಲಿ ಸೇರ್ಕೊಂಡಿರ್ತವೆ ಕೆಲವು ಬಾರಿ. ಆ ಮರದಲ್ಲಿ ಯಾವ್ದೋ ಶಕ್ತಿ ಇತ್ತು ಅಂದ್ರೆ ಕಾಡಲ್ಲಿ, ಅದು ಏನಾದ್ರು ಹಾಗೆ ಉಳ್ಕೊಂಡಿದ್ರೆ ಮುಂದಿನ ಕ್ರಿಯೆಗಳೆಲ್ಲ ಸರಿಯಾಗದೆ, ಗೃಹ ಪ್ರವೇಶ ಸಮಯದಲ್ಲಿ ಮಾಡಬೇಕಾದ ಕ್ರಿಯೆಗಳು ಪೂರ್ಣ ಆಗದೆ, ಅಥವಾ ಆ ಶಕ್ತಿ ಸ್ವಲ್ಪ ಜೋರಿದ್ದು ಆ ಮರದಲ್ಲಿ ಹಾಗೆ ಉಳ್ಕೊಂಡಿತ್ತು ಅಂದ್ರೆ ಕೆಳಗೆ ಮಲಗಿದವನಿಗೆ ಅದು ಬಾಧೆ ಕೊಡ್ಬೋದು. ಕುತ್ತಿಗೆ ಒತ್ತಿದಂತೆ ಆಯ್ತು ಅಂತೆಲ್ಲ ಹೇಳ್ತಾರೆ ನೋಡಿ. ರಾತ್ರಿ ಮಲಗಿದಲ್ಲಿ ಕುತ್ತಿಗೆ ಒತ್ತಿದಂತೆ ಆಯ್ತು, ಹಿಡ್ಕೊಂಡಿದೆ, ಬಿಡ್ಲೇ ಇಲ್ಲ ಇಷ್ಟು ಹೊತ್ತು ತನಕ, ಏನು ಅಂತಲೇ ಗೊತ್ತಾಗಲಿಲ್ಲ, ಪಲ್ಲಾಡೋಕೆ ಆಗೋದಿಲ್ಲ ಅಂತೆಲ್ಲ ಹೇಳ್ತಾರಲ್ಲ. ಅದೇನು ಅಂದ್ರೆ ಆ ಶಕ್ತಿಗಳ ಆಟ ಅದು ಅಂತ. ಹಾಗಾಗಿ ಅಂಥ ಜಾಗದಲ್ಲೆಲ್ಲ ಹೋಗಿ ಮಲಗಬೇಡ. ಆಸೆ, ಆಕಾಶದಲ್ಲಿ ಮಲಗಬೇಡ. ಇದೇನಿದು ಆಕಾಶದಲ್ಲಿ ಮಲಗೋದು? ಹೇಗೆ? ಪಕ್ಷಿ ಕೂಡ ಆಕಾಶದಲ್ಲಿ ಮಲಗೋದಿಲ್ಲ. ಯಾಕೆ ನಮಗೆ ಹೇಳ್ತಾರೆ ಅಂತಂದ್ರೆ ಮೇಲೆ ಏನಾದರೂ ಬೇಕು ಅಂತ, ಮುಚ್ಚಿಗೆ ಬೇಕು. ಹೋಗಿ ಬೈಲಲ್ಲಿ ಮಲಗಬಾರ್ದು. ತುಂಬ ಸೆಕೆ ಆಯಿತು ಅಂದರೆ ಸಮುದ್ರ ತೀರಕ್ಕೆ ಹೋಗಿ ಮಲಗೋದಲ್ಲ ಅಂತ, ಮೇಲೆ ಆಕಾಶ ಮಾತ್ರ ಆಯಿತು ನೋಡಿ ಅಂತ, ಹಾಗೆ ಮಲಗಬಾರ್ದು ಅಂತ. ರಾಮ ಕಾಡಿಗೆ ಹೊರಟ ರಾತ್ರಿ, ಜೊತೆಗೆ ಎಲ್ಲ ಪ್ರಜೆಗಳು ಬಂದಿರ್ತಾರಲ್ವ, ತಮಸಾ ತೀರದಲ್ಲಿ ರಾತ್ರಿ ಎಲ್ಲ ಮಲಗಿರ್ತಾರೆ. ರಾತ್ರಿ ಅವ್ರು ಯಾರಿಗೂ ಗೊತ್ತಾಗದಿರೋ ರಾಮ ಎದ್ದೋಗ್ತಾನೆ. ಯಾಕೆಂದ್ರೆ ಎಲ್ಲ ಹಾಗೆ ಮಲಗಿದ್ದಾರೆ, ನನ್ನ ಸ್ಥಿತಿ ಇವರಿಗೆ ಯಾಕೆ? ಆಕಾಶ ಅಂತ, ಮರ ಗಿಡಗಳ ಬುಡದಲ್ಲಿ ಮೇಲೆ ಆಕಾಶ, ಆ ಥರ ಮಲಗಿದ್ದಾರೆ. ಈ ಸ್ಥಿತಿ ನನ್ನ ಪ್ರಜೆಗಳಿಗೆ ಬರಬಾರದು. ನನ್ನ ಕಷ್ಟ ನನಗಿರಲಿ, ನನ್ನ ಪ್ರಜೆಗಳಿಗೆ ಬೇಡ ಅಂತ ಎದ್ದು ಹೋದ ರಾತ್ರಿ ಅಂತ. ಯಾಕೆಂದ್ರೆ ಇದೇ ಕಾರಣ. ನಾಕಾಶೆ ಅಂತ. ನಾಕಾಶೆ ಪಾಲಾಶೇಷೇನೆ, ಪಾಲಾಶ ವೃಕ್ಷದಿಂದ ಮಾಡಿರ್ತಕ್ಕಂಥ ಮಂಚ, ಅದರಲ್ಲಿ ಮಲಗಬೇಡ. ಪಂಚದಾರ ಕೃತೆ, 5 ಮರಗಳನ್ನ ಹೇಳ್ತಾರೆ, ಅದರಿಂದ ಮಾಡಿದ ಮಂಚದಲ್ಲಿ ಮಲಗಬೇಡ. ಗಜಭಗ್ನ ಕೃತೆ, ಆನೆ ಮುರಿದ ಮರದಲ್ಲಿ ತಯಾರು ಮಾಡಿದ ಮಂಚದಲ್ಲಿ ಮಲಗಬೇಡ. ವಿದ್ಯುತ್ ಕೃತೆ, ಸಿಡಿದು ಬಡಿದ ಸುಟ್ಟ ಮರದಿಂದ ತಯಾರು ಮಾಡಿರ್ತಕ್ಕಂಥ ಮಂಚದಲ್ಲಿ ಮಲಗಬೇಡ. ಭಿನ್ನೆ, ಮುರಿದಿದ್ದಲ್ಲಿ ಮಲಗಬೇಡ. ಅಗ್ನಿಸ್ಪೃಷ್ಟೆ, ಬೆಂಕಿ ತಾಗಿದ ಆ ಮಂಚದಲ್ಲಿ ಮಲಗಬೇಡ. ಘಟಸಿಕ್ತ ದ್ರುಮಜೈ ಅಂದ್ರೆ ಈ ನೀರು ಹಾಕಿ ಬೆಳೆಸಿದ ಮರದಿಂದ ತಯಾರು ಮಾಡಿದ ಮಂಚ, ಯಾರೋ ನೀರು ಹಾಕಿ ಬೆಳೆಸಿದ್ದು ಪ್ರೀತಿಯಿಂದ, ಅದನ್ನು ಕುಡಿದು ತಂದಿದ್ರೆ ಆ ಮಂಚದಲ್ಲಿ ಮಲಗಬೇಡ. ಚಪಲ ಮಧ್ಯೆ, ಚಂಚಲ ವ್ಯಕ್ತಿಗಳ ಮಧ್ಯೆ ಮಲಗಬೇಡ. ಯಾಕೆಂದ್ರೆ ಅವರಿಗೂ ನಿದ್ದೆ ಇಲ್ಲ, ನಿನಗೂ ಇಲ್ಲ ಅಂತ ಆಗ್ತದೆ ಆಮೇಲೆ. ಹಾಗಾಗಿ ಕಪಿಗಳಂತೆ ಇರುವಂಥ ಚಂಚಲರು, ಅಂಥವ್ರ ಮಧ್ಯದಲ್ಲಿ ಮಲಗಬೇಡ ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಸ್ಮಶಾನ ಶೂನ್ಯಾಲಯ ದೇವತಾಯತನೇಶು, ಸ್ಮಶಾನದಲ್ಲಿ ಮಲಗಬೇಡ, ಭೂತ ಪ್ರೇತಗಳ ಆವಾಸ ಸ್ಥಾನ. ಅಲ್ಲಿ ಬಂದ್ರೆ ಸ್ಮಶಾನ ಕಾಳಿ ಬರ್ಬೋದು ಅಷ್ಟೇ ಹೊರತು ಈ ಭೂತಧಾತ್ರಿ ಬರೋಕ್ಕೆ ಕಷ್ಟ ಇದೆ ಅಲ್ಲಿ. ಶೂನ್ಯಾಲಯ ಅಂದ್ರೆ ಹಾಳು ಬಿದ್ದ ಮನೆಯಲ್ಲಿ ಮಲಗಬೇಡ. ಒಂದೇ ಕಾರಣಗಳು ಇದಕ್ಕೆಲ್ಲ. ದೇವತಾಯತನೇಶು, ದೇವರ ಕೋಣೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಲಗಬೇಡ. ಯಾಕೆಂದ್ರೆ ದೇವರು ಸಂಚಾರ ಮಾಡಬೇಕು ಅಲ್ಲಿ, ನೀನೆಷ್ಟು ಪವಿತ್ರನೋ ಅಪವಿತ್ರನೋ. ಮತ್ತೆ ಗಣಗಳು ಸಂಚಾರ ಮಾಡ್ಬೋದು ಅಲ್ಲಿ, ಆ ದೇವರ ಗಣಗಳು ಸಂಚಾರ ಮಾಡ್ಬೋದು, ಅಲ್ಲಿ ಮಲಗಬೇಡ ಅಂತೆಲ್ಲ ಹೇಳಿ ಇನ್ನೂ ಅನೇಕ ಇದೆ. ಧಾನ್ಯ ಗೋ ಗುರು ಹುತಾಶನ ಸುರಾಣಾಮಪರಿ ಅಂತಂದ್ರೆ ಧಾನ್ಯಗಳ ಮೇಲೆ ಆಗ್ಬಾರ್ದು. ಧಾನ್ಯ ಲಕ್ಷ್ಮಿ ಇದು. ಗೋವಿನ ಮೇಲಕ್ಕೆ ಮಲಗಬೇಡ ಅಂದ್ರೆ ಗೋವಿನ ಬೆನ್ನ ಮೇಲೆ ಮಲಗಬೇಡ ಅಂತಲ್ಲ. ಅಟ್ಟ ಮಾಡಿಕೊಂಡು ಕೆಳಗಡೆ ಗೋವಿದೆ, ಮೇಲ್ಗಡೆ ಮಲಗುವಂಥದ್ದು, ಅಥವಾ ಧಾನ್ಯ ಕೆಳಗಿದೆ, ಅಟ್ಟದ ಮೇಲೆ ಮಲಗುವಂಥದ್ದು ಮಾಡಬಾರ್ದು ಅದನ್ನು ಅಂತ. ಹಾಗಾಗಿ ಧಾನ್ಯಗಳ ಮೇಲೆ, ಗೋವುಗಳ ಮೇಲೆ, ಗುರುಗಳು ಕೆಳಗೆ ಮಲಗಿದ್ದಾರೆ, ನಾನು ಮೇಲೆ ಮಲಗ್ತೀನಿ ಅಲ್ಲ, ಸರಿಯಲ್ಲ. ಹುತಾಶನ, ಬೆಂಕಿ ಮೇಲೆ ಮಲಗಬೇಡ. ಅದರಲ್ಲಿ ಕೂಡ ಯಜ್ಞಾಗ್ನಿ
ಅಂಥದ್ರ ಮೇಲೆ ಮಲಗಬೇಡ. ಸುರಾಣ ಮಪರಿ, ಕೆಳಗೆ ದೇವ್ರ ಕೋಣೆ ಅಥವಾ ದೇವರುಗಳಿದ್ದ ಕೆಳಗಡೆಗೆ ಅಂದರೆ ಮೇಲ್ಗಡೆ ಮಲಗಬೇಡ. ಇದೆಲ್ಲ ಒಳ್ಳೆಯದಲ್ಲ, ಅವಮಾನ ಆ ಶಕ್ತಿಗಳಿಗೆ ಅದು ಅಂತ. ನೋಚ್ಛಿಷ್ಟ, ಎಂಜಲಾಗಿ ಮಲಗಬೇಡ ಅಂತ. ಅಂದರೆ ಊಟ ಮಾಡಿ ಕೈ ತೊಳ್ಕೊಳ್ಬೇಕು ಅಂತ. ಯಾಕೆ ಇದನ್ನೆಲ್ಲ ಹೇಳ್ತೀರಿ? ನಾವು ಕೈ ತೊಳ್ಕೊಳ್ತೇವೆ, ನಾವು ಊಟ ಆದಮೇಲೆ ಕೈ ತೊಳ್ಕೊಳ್ಳೋದೇ ಇರ್ತೇವೆ ಅಂದರೆ ಅಂಥ ಉಪದಿಗಳು ಇರ್ತಾರೆ. ಹಾಗೆ ಒರೆಸ್ಬಿಡೋದು ಊಟ ಆದಮೇಲೆ, ಹೀಗೋ ಅಥವಾ ಇನ್ಯಾರಿಗೋ ಒರೆಸ್ಬಿಟ್ರೆ ಆಯಿತು ಅಂತ. ಅದೆಲ್ಲ ಈಗ ಊಟ ಆದಮೇಲೆ ಹಾಗೆಲ್ಲ ತಿನ್ನಬಾರ್ದು. ಏನಾದ್ರು ಊಟ ಆದಮೇಲೆ ಕೂಡ ಏನಾದ್ರು ತಿಂದರೆ ನಾವೇನು ಕೂತ್ಕೊಂಡು ಹಾಗೆಲ್ಲ ಊಟ ಮಾಡಿರೋದಿಲ್ಲೋ, ಏನೋ ಬಾಯಿ ಹಾಕ್ಬಿಡೋದು ತಿನ್ನೋದು ಅಂತ. ಎಂಜಲೇ ಅದು. ಆ ಸ್ಥಿತಿಯಲ್ಲಿ ಮಲಗಬೇಡ. ಆ ಎಂಜಲಿಗೆ ಶುದ್ಧಿ ಆಗಬೇಕು, ಅದು ತಮೋಗುಣ. ಅದು ಉಚ್ಚಿಷ್ಟ ಅಂದರೆ ತಮೋಗುಣ ಅಂತ. ಹಾಗಾಗಿ ಉಚ್ಚಿಷ್ಟನಾಗಿ ಎಂಜಲಾಗಿ ಮಲಗಬೇಡ, ದೇವಿ ಬರ್ತಾಳೆ. ನ ದಿವ, ಹಗಲು ಮಲಗಬಾರ್ದು, ತುಂಬ ದೋಷ ಇದೆ. ಚೂರ್ಪಾರಿಲ್ಲ, ತುಂಬ ದೋಷ ಇದೆ. ನ ದಿವ ಸುಪ್ಯಾತ್. ಸಂಧ್ಯೆಯೋ, ಸಂಧ್ಯಾಕಾಲಗಳಲ್ಲಿ ಮಲಗಬಾರ್ದು, ತುಂಬ ದೋಷ ಇದೆ. ಎಲ್ಲಿವರೆಗೆ ಅಂದರೆ ಭರತ ಶಪಥ ಮಾಡ್ತಾನೆ. ಕೌಸಲ್ಯ ಶಂಕೆ ಮಾಡಿದಾಗ ಭರತ ಶಪಥ ಮಾಡುವಾಗ ಹೇಳಿದ ಮಾತಿದೆ, ರಾಮ ಕಾಡಿಗೆ ಹೋಗಿದ್ದು ಸಮ್ಮತ ಆದರೆ ಸಂಧ್ಯಾಕಾಲದಲ್ಲಿ ಮಲಗಿದ ದೋಷ ಬರಲಿ ನನಗೆ ಅಂತ. ಅಂದರೆ ಎಷ್ಟು ದೊಡ್ಡ ದೋಷ ಆಗಿರಬೇಕದು. ರಾಮನನ್ನು ಕಾಡಿಗೆ ಕಳುಹಿಸಿದ ದೋಷಕ್ಕೆ ಸಮಾನವಾದ ದೋಷ ಆಗಿರಬೇಕದು ಅಂತ. ಸಂಧ್ಯಾಕಾಲದಲ್ಲಿ ಮಲಗುವಂಥದ್ದು, ಬೆಳಗ್ಗೆ ಸಂಜೆ ಸಂಧ್ಯಾಕಾಲದಲ್ಲಿ ಅಥವಾ ಮಧ್ಯಾಹ್ನ ಸಂಧ್ಯಾಕಾಲದಲ್ಲಿ ಮಲಗುವಂಥದ್ದು ತುಂಬ ದೋಷಪ್ರದ. ನಚ ಭಸ್ಮನಿ, ಬೂದಿಲಿ ಮಲಗಬಾರ್ದು, ಅದು ನಾಯಿಗೆ ಬಿಡಬೇಕು. ಅದಕ್ಕೆ ಅದು ಪೂರ್ತಿ ಅಧಿಕಾರ. ಬೂದಿಲಿ ಮಲಗಿ ಪೂರ್ವ ಜನ್ಮಗಳ ನೆನಪು ಮಾಡ್ಕೊಳ್ತದಂತೆ ನಾಯಿದು. ನಾನು ಏನೇನಾಗಿದ್ದೆ ಮೊದಲು, ಯಾಕೆ ಹೀಗಾದೆ ಅಂತ. ಇನ್ನು ಮಾತ್ರ ನಾನು ಎಂಜಲಿ ಬಾಯಿ ಹಾಕೋದಿಲ್ಲ, ನಾನು ಗೌರವದಿಂದ ಇರ್ತೇನೆ, ಜಮೀನ್ದಾರಾಗಿದ್ದೆ ಮೊದಲು ಅಂತೆಲ್ಲ ಯೋಚನೆ ಮಾಡ್ತದಂತೆ. ತೊಪ್ಪನ ಶಬ್ದ ಕೇಳಿದರೆ ಎಂಜಲು ಬಾಳಿ ಹಸ್ತಿದ್ದು ಗುಡುಂಬನ ಹಾರಿ ಆಯ್ತಿದ್ದು ಅಂತ ಕೂಡಲೇ ಅಂತ. ಮತ್ತೆ ಯಾವಾಗ ಆ ವಿಷಯ ಎಲ್ಲ ನೆನಪಾಗೋದಂದರೆ ಮತ್ತೆ ಬೂದಿ ಮೇಲೆ ಬಂದು ಮಲಗಿದಾಗ ನೆನಪಾಗ್ತದಂತೆ. ಓ, ನಾನು ಪೂರ್ವ ಜನ್ಮದಲ್ಲಿ ಇದೆಲ್ಲ ಆಗಿದ್ದೆ, ನಾನು ಪಾಪ ಮಾಡಿ ನಾಯಿ ಆದೆ, ಈ ಎಂಜಲೆಲ್ಲ ತಿಂತೇನೆ ನಾನೀಗ, ಇನ್ನು ಮಾತ್ರ ಮಾಡೋದಿಲ್ಲ ಮತ್ತು ಪ್ರಾರಂಭ ಅಂತ, ಯಥಾ ಪ್ರಕಾರ ಅಂತ. ಹೀಗೆ ಮನುಷ್ಯನು ಕೂಡ ದೇಶೇ ನಚ ಅಶುಚವು. ಇವರು ಮತ್ತೆ ಅದನ್ನು ಹೇಳ್ತಾರೆ, ಅಶುಚಿ ಪ್ರದೇಶದಲ್ಲಿ ವಿಶ್ರಾಂತಿಯನ್ನು ನಿದ್ದೆ ಮಾಡಬಾರದು. ನಾರ್ದ್ರೆ ಒದ್ದೆ ಸ್ಥಳದಲ್ಲಿ ವಿಶ್ರಾಂತಿಯನ್ನು ಮಾಡಬಾರ್ದು. ಅದಂತೂ ಗೊತ್ತಾಗುತ್ತೆ ನಮಗೆ ಚೆನ್ನಾಗಿ. ನಚ ಪರ್ವತ ಮಸ್ತಕಿ, ಪರ್ವತದ ನೆತ್ತಿಯಲ್ಲಿ ಮಲಗಬಾರ್ದು. ತುಂಬ ವಿಷಯಗಳಿದೆ, ನಾವು ಅದನ್ನು ಸಂಕ್ಷೇಪ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ದೇವೆ. ನ ಸಂಧಿ ವೇಲಾಯಾಮ್ ಶಯೀತ, ಆ ರೀತಿ ಹೇಳಿರ್ತಕ್ಕಂಥದ್ದು. ಸಂಧ್ಯಾಕಾಲಗಳಲ್ಲಿ ನಿದ್ದೆ ಮಾಡಬೇಡ ಅಂತ ಅದನ್ನು ಪುನಃ ಹೇಳಿದ್ರು. ಪುನಃ ಹೇಳಲಿಲ್ಲ, ಅವರು ಒಂದೇ ಸತಿ ಹೇಳಿದ್ದು, ಹಿಂದೆ ಹೇಳಿದ್ದು ಬೇರೆ. ನಾಣ್ಯ ಪೂರ್ವೇ, ಇನ್ನೊಬ್ಬರು ಮಲಗಿದ ಹಾಸಿಗೆಯಲ್ಲಿ ಮಲಗಬೇಡ. ಅವ್ರ ಪಾಪ ನಿನಗೆ ಯಾಕೆ? ನಿದ್ದೆ ಅಂದರೆ ತಮಸ್ಸಿನ ಕಾರ್ಯ, ಪಾಪಗಳನ್ನು ಬಿಟ್ಟು ಹೋಗ್ತಾನೆ, ನಿನಗೆ ಯಾಕೆ ಅದು ಅಂತ. ಹಾಗಾಗಿ ನಾಣ್ಯ ಪೂರ್ವ ಅಂದರೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಹಾಸಿಗೆಯಲ್ಲಿ ನಾವು ಮಲಗಬಾರ್ದು, ನಮ್ಮ ಒಳ್ಳೆಯದಕ್ಕೆ. ಅದು ಒಂದು ಹಾಸಿಗೆ ಎಷ್ಟೇ ಚೆನ್ನಾಗಿರ್ಬೋದು, ಅಲ್ಲಿರೋ ಪಾಪ. ನಾನು ವಂಶಾಸ್ತೀರ್ಣೆ ಈ ಮೊದಲೇ ಹೇಳಿದರು. ನಾಶ್ಮ ಪೀಠೋಪದಾನೆ, ಕಲ್ಲಿನ ಮೇಲೆ ತಲೆ ಇಟ್ಟು ಮಲ್ಕೋಬೇಡ. ನ ತಿರಿಯಗುದಕ್ ಪ್ರತ್ಯಕ್ಷರಾಹ, ಇವರು ಕೂಡ ಹೇಳಿದರು. ಈ ಉತ್ತರಕ್ಕೆ ಮತ್ತು ಪಶ್ಚಿಮಕ್ಕೆ ತಲೆ ಮಾಡಿ ಮಲಗಬೇಡ ಅಂತ ತುಂಬ ಜನ ಆಚಾರ್ಯರು ಹೇಳಿಬಿಟ್ಟಿದ್ದಾರೆ, ಒಬ್ಬರಿಬ್ಬರಲ್ಲ, ಅನೇಕರು ಆಚಾರ್ಯರು ಹೇಳಿದ್ದಾರೆ. ಆದರೆ ಇವರೊಂದು ಸೇರಿಸಿದ್ದೇನೆಂದರೆ ಓರಕ್ಕೆ ಅಡ್ಡಡ್ಡ ಮಲಗಬೇಡ ಅಂತ ಒಂದು ಸೇರಿಸ್ತಾರೆ. ಯಾಕೆಂದರೆ ತಲೆಯನ್ನು ರುಜುರೇಖೆಯಲ್ಲಿ ಬರುವಂತೆ ಇಟ್ಟು ನಿದ್ರಿಸಬೇಕು ಹೊರತು ತಲೆ ಹೀಗೆ ಓರೆ ಮಾಡಿಕೊಂಡೆಲ್ಲ ಮಲಗಬಾರ್ದು. ಅನೇಕರು ಹಾಗೆ ಮಾಡ್ತಾರೆ, ಹಾಗೆ ಮಾಡಬಾರ್ದು. ಕತ್ತಿನ ಸ್ಥಾನದಲ್ಲಿ ಬಾಗಿರಬಾರ್ದು, ಮುಖ್ಯವಾಗಿ ಆ ಕತ್ತಿನ ಜಾಗದಲ್ಲಿ ಬಗ್ಗಿರಬಾರ್ದು ತಲೆ ಅಂತ, ನಾವು ಮಲಗಿದಾಗ ಅಂತ. ಬಗ್ಗೋಕ್ಕೂ ಒಂದು ಜಾಗ ಇದೆ, ಕಾಲು ಬಗ್ಗಿಸ್ಬೇಕು, ಒಂದು ಕಾಲನ್ನು ಬಗ್ಗಿಸ್ಬೇಕು, ಒಂದು ಕಾಲು ನೇರವಾಗಿರಬೇಕು, ಒಂದು ಕಾಲನ್ನು ಬಗ್ಗಿಸ್ಬೇಕು. ದೀರ್ಘಕಾಲ ತಲೆ ಬಾಗಿಸಿಟ್ಟು ನಿದ್ದೆ ಮಾಡಿದರೆ ರಕ್ತ ಸಂಚಾರಕ್ಕೆ ತೊಂದರೆ ಆಗ್ಬೋದು, ಶಕ್ತಿ ಸಂಚಾರಕ್ಕೂ ತೊಂದರೆ ಆಗ್ಬೋದು. ಅದರಿಂದಾಗಿ ಕತ್ತು ನೋವು ಬರ್ಬೋದು. ಮತ್ತು ಎಚ್ಚರ ಇದ್ದಾಗಲೂ ಕತ್ತು ಬಾಗಿಸೋ ಅಭ್ಯಾಸ ಬೆಳಿಬೋದು. ನಿದ್ದೆಯಲ್ಲಿ ಎಷ್ಟೆಷ್ಟು ಕತ್ತು ಬಾಗಿಸಿಟ್ಕೊಂಡ್ರೆ ಎಚ್ಚರದಲ್ಲೂ ಅದು ಮುಂದುವರಿಬೋದು. ಆಮೇಲೆ ಹೀಗೆ ಅನೇಕ ಕಾರಣಗಳು. ವಕ್ರವಾಗಿ ಮಲಗಬೇಡ. ವಕ್ರ ಮಾಡಬೇಕಾಗಿರುವಂಥದ್ದು ಕಾಲುಗಳನ್ನು ಮಾತ್ರ, ಅದರಲ್ಲಿ ಒಂದು ಕಾಲನ್ನು ಮಾತ್ರ ಮುಖ್ಯವಾಗಿ ಹೇಳಿರ್ತಕ್ಕಂಥದ್ದು, ಮೇಲಿರುವ ಕಾಲು, ವಾಮಪಾರ್ಶ್ವ ಎಡಮಗ್ಲಾಗಿ ನಾವು ಮಲಗಬೇಕು. ಬಲಗಾಲು ಹೊರ ಇರ್ತದೆ, ಎಡಗಾಲು ಕೆಳಗಿನ ಕಾಲು ನೇರವಾಗಿರ್ತದೆ. ಆ ರೀತಿಯಲ್ಲಿ ಮಲಗೋಕ್ಕಿರುವಂಥದ್ದು. ಯಾಕೆಂದರೆ ಅಷ್ಟು ವಕ್ರತೆ ಯಾರು ಯಾಕೆ ಬೇಕು ಅಂದರೆ ತಮಸ್ಸಿನ ಕಾರ್ಯ ನಿದ್ರೆ. ವಕ್ರತೆಯು ಕೂಡ
ತಮಸ್ಸಿನ ಒಂದು ಸ್ವಭಾವ, ಅದು ವಕ್ರತೆ ಎನ್ನುವಂಥದ್ದು. ಹಾಗಾಗಿ ತಮಸ್ಸಿನ ಕುರುಹಾಗಿ ಒಂದು ಕಡೆ ವಕ್ರ ಮಾಡಬೇಕು. ಎಲ್ಲಿ ಅಂದರೆ ಒಂದು ಕಾಲನ್ನು ವಕ್ರ ಮಾಡಲಿಕ್ಕಿರುವಂಥದ್ದು ಅಂತ. ಇವರು ಹಾರಿತರು ನ ನಗ್ನ ನ ಅಶುಚಿ ಅಂತೆಲ್ಲ ಹೇಳಿದರು. ಆಮೇಲೆ ಇನ್ನೊಂದು ನ ಆಸನೆ ಅಂತ, ಕುರ್ಚಿ ಮೇಲೆ ಕೂತ್ಕೊಂಡು ನಿದ್ರೆ ಮಾಡಬೇಡ ಅಂತ. ಅವತ್ತೇ ಇವರು ಊಹೆ ಮಾಡಿದ್ದಾರೆ, ಇಂತಿಂಥ ಭೂಪತಿಗಳು ಹುಟ್ಟುತ್ತಾರೆ ಕಲಿಯುಗದಲ್ಲಿ ಮುಂದಕ್ಕಿಂತ. ಅವತ್ತೇ ನೋಡಿ ಅಲ್ಲಿಂದಲೇ ಹಾರಿತರು ಹೇಳಿದ್ದಾರೆ, ಕುರ್ಚಿ ಮೇಲೆ ಕೂತ್ಕೊಂಡು ನಿದ್ರೆ ಮಾಡೋದಲ್ಲ, ಸರಿಯಾಗಿ ಮಲ್ಕೊಂಡು ನಿದ್ದೆ ಮಾಡು, ಅಡ್ಡಡ್ಡೆ ಮಲ್ಕೋ. ಅದರ ಸ್ವಭಾವ ಅದು. ತಮಸ್ಸು ಅಂದರೆ ಹಾಗೆ ಅದು ಸತ್ವ ಅಂದರೆ ಹೀಗಿರ್ತದೆ, ಸತ್ವಗುಣ ಅಂತ. ತಮಸ್ಸು ಅಂದರೆ ಹೀಗಾಗಬೇಕು ಅದು ಅಂತ. ತಲೆ ಕೆಳಗೆ ಬಂದೊರ್ತು ತಮಗುಣದ ಕಾರ್ಯ ಆಗೋದೇ ಇಲ್ಲ ಅಂತ. ಹಾಗಾಗಿ ನಾಸನೆ ಅಂತ. ನೋಚಿಷ್ಟ ಇವರು ಹೇಳ್ತಾರೆ, ಎಂಜಲು ಮಾತ್ರ ಆಗದೇ ಇರುವಂತೆ ನೋಡ್ಕೋ. ನಾವೇನು ಹೇಳಬೇಕು, ಎಲ್ಲ ಎಂಜಲೇ ಇರುವಂಥದ್ದು. ಈಗ ಹರಿತರೆ ಏನು ಮಾಡೋದು ನಾವು? ಮನೆ ಪೂರ್ತಿ ಎಂಜಲೇ ಆಗಿದೆ. ಯಾಕೆಂದರೆ ಗೋಮಯ ಹಾಕದೇ ಇರೋದ್ರಿಂದ, ಊಟ ಆದಮೇಲೆ ಗೋಮಯ ಹಾಕದೇ ಇರೋದ್ರಿಂದ ಎಂಜಲು ಹೋಗಲೇ ಇಲ್ಲ. ಅಲ್ಲೇ ಕೂತು ಎದ್ದು ಮಲಗಿ ಎಲ್ಲ ಮಾಡೋದ್ರಿಂದ ದೇವರು ಕೋಣೆ ಸಹಿತವಾಗಿ ಮನೆ ಇಡೀ ಎಂಜಲಾಗಿದ್ದರಿಂದ ಆ ಪ್ರಶ್ನೆ ಇಲ್ಲ. ಸರ್ವಂ ಉಚ್ಚಿಷ್ಟಮಯಂ. ಎಲ್ಲಿಂದ ಬರಬೇಕು? ಭೂತಧಾತ್ರಿ. ಬಾಗಿಲೂರಿಗೆ ಬರೋದು ಹೋಗೋದು, ಬಾಗಿಲೂರಿಗೆ ಬರೋದು ಹೋಗೋದು ಮಾಡಬೇಕು. ಎಲ್ಲಿವರೆಗೆ ಬರೋಕ್ಕೆ ಸಾಧ್ಯ, ಎಲ್ಲಿವರೆಗೆ ಬಂದು ಇವತ್ತಾದರೂ ಗೋಮಯ ಹಾಕಿದಾನ ಅಂತ ನೋಡ್ಕೊಂಡು ಹೋಗಬೇಕು ಅಲ್ಲ, ಅಷ್ಟೇ ಹೊರತು ಜೀವನ ಇಡೀ ಬೇರೆ ದಾರಿಯೇ ಇಲ್ಲ ಅಂತ. ನೋಚ್ಚಿಷ್ಟ ನೋ ಭಗ್ನೆ, ಮುರಿದ ಮಂಚದಲ್ಲಿ ಮಲಗಬೇಡ. ನ ಪ್ರಗೆ, ಬೆಳಗಾದ್ಮೇಲೆ ಮಲಗಬೇಡ, ಪ್ರಾತಃ ಕಾಲದಲ್ಲಿ ಮಲಗಬೇಡ. ನೋಚೈರ್ ನಿಶಾಯಾನ್ ಭಾಷತೆ, ರಾತ್ರಿ ಕೂಗಾಡಬೇಡ, ದೊಡ್ಡ ಸ್ವರದಲ್ಲಿ ಮಾತಾಡಬೇಡ. ರಾತ್ರಿ ನಿನಗೂ ಉಪದ್ರವ, ಬೇರೆಯವ್ರಿಗೂ ಉಪದ್ರವ ಅಂತ. ಭೂತ ಪ್ರೇತಗಳಿಗೆ ಬಿಡಬೇಕು ಅದನ್ನು ಹೊರತು ನಾವು ಮಾಡಬಾರ್ದು. ನಾವು ಮಾಡಿದ್ರೆ ನಾವು ಕೂಡ ಅದೇ ಹೆಸರಿಂದ ಕರ್ಸ್ಕೊಳ್ಪಡ್ತೇವೆ ಆಮೇಲೆ. ಹಾಗಾಗಿ ನೋಚೈರ್ ನಿಶಾಯಾನ್ ಭಾಷತೆ ಅಂತೆಲ್ಲ ಹೇಳ್ತಾರೆ. ಶಂಕರಲಿಖಿತರು ಇದೇ ಮಾತುಗಳನ್ನೆಲ್ಲ ಹೇಳಿದ್ದಾರೆ. ನಾವು ಶೀರ್ಣ ಖಟ್ವಾಯ, ಮೃದ ಮಂಚ ಅದೆಲ್ಲ ಹೇಳಿದ್ದಾರೆ. ಭೂತ ಯಕ್ಷ ಗ್ರಹಾಯತನೇಶು ನ, ಭೂತಾಲಯ, ಯಕ್ಷಾಲಯ ಮತ್ತು ಗ್ರಹಗಳು ಇರ್ತಕ್ಕಂಥ, ಗ್ರಹಗಳು ಅಂದರೆ ಹಿಡಿದುಕೊಳ್ಳುವ ಸ್ವಭಾವದವು ಅಂತ. ಗ್ರಹ ಅಂದರೆ ನವಗ್ರಹ ಅಲ್ಲ, ಇದು ಬಂದು ಮನುಷ್ಯನನ್ನು ಹಿಡಿದುಕೊಳ್ಳುವ ಸ್ವಭಾವದ ಶಕ್ತಿಗಳು ಅಂತ. ಅವುಗಳ ನೆಲೆ ಇರುವ ಸ್ಥಳದಲ್ಲಿ ಹೋಗಿ ಮಲಗಬಾರ್ದು. ನ ಸ್ಮಶಾನ ವೃಕ್ಷ ಛಾಯಾಸು, ಸ್ಮಶಾನ ವೃಕ್ಷದ ನೆರಳಲ್ಲಿ ಹೋಗಿ ಮಲಗಬೇಡ. ಮೇಲೆ ಆಕಾಶ ಇಲ್ಲ, ಮರದ ಕೊಂಬೆಗಳು ಬಂದಿದೆ ಅಂತ ಆದರೂ ಕೂಡ ಸ್ಮಶಾನ ವೃಕ್ಷವಾದರೆ ಮಲಗಬೇಡ ಅಂಥೇಳಿ. ನ ಪರ್ವಣಿ, ಅಮಾವಾಸ್ಯೆ ಮತ್ತು ಪಾಡ್ಯ ಸೇರುವಲ್ಲಿ, ಹುಣ್ಣಿಮೆ ಮತ್ತು ಪಾಡ್ಯ ಸೇರುವಲ್ಲಿ, ಆ ಸಂಧಿಯಲ್ಲಿ ಮಲಗಬೇಡ ಅಂತ ಒಂದು ವಿಶೇಷ ನಿಯಮವನ್ನು ಹೇಳ್ತಾರೆ. ನ ರಭಸೋತ್ಸವೇವ ಅಂತಂದರೆ ಸಂಭ್ರಮದ ಉತ್ಸವಗಳು, ಪುತ್ರೋತ್ಸವ ಆಯಿತು ಅಂತ ಅಂದ್ಕೊಳ್ಳಿ, ಮಲಗಬೇಕು ಅಂತಿಲ್ಲ ಅಂತ, ಆಚರಣೆ ಮಾಡೋದನ್ನು ಅಂತ. ಎಲ್ಲೆಲ್ಲ ಕಡೆ ಅನ್ವಯ ಮಾಡಿಬಿಟ್ಟಿದನ, ಅವ್ರು ಹೇಳಿದ್ದಕ್ಕೆ ಮಾತ್ರ ಅನ್ವಯ ಮಾಡಬೇಕು. ಹರ್ಷೋತ್ಪಾದಕ ಪುತ್ರಜನ್ಮಾದ್ಯೋತ್ಸವೇ ಅಂತ ಹೇಳಿದ್ದಾರೆ ಇವರು ಅಂತ. ಅಂತಹ ಕಡೆಗೆ ವಿನಾಯಿತಿ ಅಂತ. ಆಮೇಲೆ ಶುಕ್ರರು ವಶನಾಹ, ನಾವೆಲ್ಲ ಮಾಡ್ತಾರೆ ಒಂದು ಪದ್ಧತಿಯನ್ನು ಅವರು ತಪ್ಪು ಅಂತ ಹೇಳಿಬಿಟ್ರು, ಒಂದು ಅಭ್ಯಾಸವನ್ನು. ಏನು ಹೇಳಿದರು ಅಂದರೆ, ನ ತೈಲೇನಾಭ್ಯಕ್ತ ಶಿರಾ ಸ್ವಪೇತ್, ತಲೆಗೆ ಎಣ್ಣೆ ಹಾಕ್ಕೊಂಡು ಮಲಗಬಾರ್ದು. ನಮ್ಮಲ್ಲಿ ತಲೆಗೆ ಎಣ್ಣೆ ಹಾಕ್ಕೊಂಡೇ ಮಲಗಬೇಕು ಅನ್ನೋಂಥ ವ್ಯವಸ್ಥೆಗಳಿದೆ. ಆದರೆ ಆರೋಗ್ಯಶಾಸ್ತ್ರವೂ ಕೂಡ ನಿಷೇಧ ಮಾಡಿದೆ ಅದನ್ನು. ಆಯುರ್ವೇದವೂ ಕೂಡ ರಾತ್ರಿ ಮಲಗುವಾಗ ತಲೆಗೆ ಎಣ್ಣೆ ಹಾಕೋದನ್ನು ಹೇಳೋದಿಲ್ಲ, ಆಯುರ್ವೇದವೂ ಕೂಡ. ಹಾಗೆ ಇದಂತೂ ಧರ್ಮಶಾಸ್ತ್ರ ಅಂತೂ ಪ್ರಕಟವಾಗಿ ನಿಷೇಧ ಮಾಡಿದೆ. ಯಾಕೆಂದರೆ ಅದು ಒಂದು ಮೈಲಿಗೆ, ಅದು ಅಂತ. ಎಣ್ಣೆ ಅನ್ನೋದು ಒಂದು ಮೈಲಿಗೆ ಅಂತ. ಈಗ ಅಭ್ಯಂಗ ಅಂದರೆ ಎಣ್ಣೆ ಹಚ್ಕೊಂಡಿದ್ದ ಸ್ಥಿತಿ ಇದೆಯಲ್ಲ, ಅದು ಮೈಲಿಗೆ. ಅದು ಸ್ನಾನ ಮಾಡಿದ ನಂತರದ ಸ್ಥಿತಿ ಅದು ಶುದ್ಧ. ಅದು ಅಭ್ಯಕ್ತಮಿವ ಸ್ನಾತಃ ಅಂತ. ಸ್ನಾನ ಆದವನು ಎಣ್ಣೆ ಹಚ್ಕೊಂಡವನು ನೋಡಿದರೆ ಮತ್ತೆ ಸ್ನಾನ ಮಾಡ್ಕೊಂಡ್ಬರ್ಬೇಕು ಅನ್ನೋತಾರೆ. ಅಂದರೆ ಅದೊಂದು ರೀತಿ ದೋಷ ಅದು ಅಂತ. ದೋಷ ಅಂದರೆ ಆ ಸ್ಥಿತಿಯಲ್ಲಿ ಅಂತ. ಆಮೇಲೆ ಶುದ್ಧ ಆದಮೇಲೆ ತುಂಬ ಒಳ್ಳೆಯದದು, ಅದು ಮಾಡಬಾರ್ದು ಅಂತಲ್ಲ, ಅದು ಆ ಸಮಯದಲ್ಲಿ ಅದು ಶುದ್ಧಿ ಆಗೋದಕ್ಕೇನು ಇದೆ ಅಂತ. ಮುಂದಕ್ಕೆ ನೀರು ಬೀಳಬೇಕು, ಎಣ್ಣೆ ಹೋಗಬೇಕು ಅಂತ. ಎಣ್ಣೆಯಾಗಿ ಉಳಿಬಾರ್ದು ಅಂತ. ಪಸೆ ಇರೋ ವಿಷಯ ಬೇರೆ, ಪಸೆ ಉಳಿಬೇಕಾಗುತ್ತದೆ, ಎಣ್ಣೆ ಪಸೆ ಇರಬೇಕು, ಎಣ್ಣೆನೇ ಇರಬಾರ್ದು ಅಂತ ಮೈ ಮೇಲೆ ಅಂತ. ಹಾಗಾಗಿ ಎಣ್ಣೆ ಹಚ್ಕೊಂಡು ಮಲ್ಕೊಂಡ್ರೆ ಅವನು ಅಶುದ್ಧನಾಗಿರ್ತಾನೆ. ಆ ಸಮಯದಲ್ಲಿ ಅಶುಭ ಶಕ್ತಿಗಳಿಗೆ ಪ್ರವೇಶ ಮಾಡೋದಕ್ಕೊಂದು ಅವಕಾಶ, ದುರ್ದೇವತೆಗಳಿಗೆ ಪ್ರವೇಶ ಮಾಡೋದಕ್ಕೆ ಅವಕಾಶ. ಯಾಕೆಂದರೆ ನಾವು ಮಲ್ಕೊಂಡು ನಿದ್ದೆ ಮಾಡಿದಾಗ ನಾವು ಎಚ್ಚರ ಇರೋದಿಲ್ಲ ಅಂತ. ಏನು ಮಹಾ ಗುಡ್ಡ ಹೇಳಿದ್ರೆ ನೀವು. ಮಲ್ಕೊಂಡಿರುವಾಗ ನಮ್ಮ ಎಚ್ಚರ ಇರೋದಿಲ್ಲ ಅಂದರೆ ಏನು ಅಂದರೆ ಆ ಕಾವಲು ಇದೆಯಲ್ಲ ಅದು ಇರೋದಿಲ್ಲ ಅಂತ. ಹಾಗಾಗಿ ಶಕ್ತಿಗಳು ಪ್ರವೇಶ ಮಾಡೋದಕ್ಕೆ ಆ ಸಮಯವನ್ನು ಕಾಯ್ತವೆ. ಈಗ ಸತ್ತ ಮನೆಯಲ್ಲಿ ಯಾರು ನಿದ್ದೆ ಮಾಡಬಾರ್ದು ಅಂತ ಲೆಕ್ಕ.
ಶವ ಇರುವ ಮನೆಯಲ್ಲಿ ನಿದ್ದೆ ಮಾಡಬಾರ್ದು ಅಂತ. ಯಾಕೆಂದರೆ ಹೋದ ಅಪ್ರೇತ ಇದೆಯಲ್ಲ ಗತಿಸಿದ್ದು ಬಂದು ಸೇರ್ಕೊಳ್ಬೋದು ಅಂತ. ಶರೀರವನ್ನು ಅರಸ್ತಾ ಇರ್ಬೋದು, ಅದಕ್ಕೊಂದು ಶರೀರ ಬೇಕು, ಅದಕ್ಕೆ ಬಂದು ಸೇರ್ಕೊಳ್ಬೋದು. ಹೀಗಾಗಿ ಮಲಗಿದ ಸ್ಥಿತಿ ಇದೆಯಲ್ಲ, ಯಾವುದಾದ್ರೂ ದುರ್ದೇವತೆಗಳು ದುಷ್ಟಶಕ್ತಿಗಳು ಪ್ರವೇಶ ಮಾಡೋದಾದರೆ ತಮೋಗುಣದ ಸಂದರ್ಭ ಬೇರೆ, ಅದರ ಆಳ್ವಿಕೆ ಬೇರೆ ನಡೀತಾ ಇದೆ. ಒಳ್ಳೆ ಕಾಲ ಅವು ಕೂಡ ತಮೋಗುಣ ಸ್ವಭಾವದವು, ರಜೋಗುಣ ತಮೋಗುಣದ ಸ್ವಭಾವದವು. ಒಳ್ಳೆ ನನಗಿದು ಹೊಂದಾಣಿಕೆ ಆಗುತ್ತಲ್ಲ ಅಂತ ಅನ್ಕೊಂಡು ಬರ್ತವೆ ಆ ಸಮಯದಲ್ಲವು ಅಂತ. ಹಾಗಾಗಿ ನ ತೈಲೇನಾಭ್ಯಕ್ತ ಶಿರಾಹ ಸ್ವಪೇತ್, ಎಣ್ಣೆ ಹಚ್ಕೊಂಡು ತಲೆಗೆ ಮಾತ್ರ ಆದರೂ ಕೂಡ, ತಲೆಗಂತೂ ಮೈಗೆ ಹಚ್ಚಿದ್ರೂ ಮೈಲಿಗೆನೆ, ತಲೆಗೆ ಹಚ್ಚಿದ್ರೆ ಜಾಸ್ತಿ ಮೇಲ್ಗೆ ಇದು, ಇನ್ನೂ ಜಾಸ್ತಿ ಮೇಲ್ಗೆ, ಆ ಸ್ಥಿತಿಯಲ್ಲಿ ಮಲಗಬೇಡ ಅಂತ ಹೇಳಿದ್ವಿ. ತಿದ್ದುಪಡಿ ಮಾಡ್ಕೊಳ್ಳಿ, ಏನು ಬೇಜಾರು ಮಾಡ್ಕೋಬೇಡಿ. ಹಗಲೊತ್ತಿಗೆ ಸ್ನಾನಕ್ಕಿಂತ ಮುಂಚೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಸ್ನಾನ ಮಾಡಿದ್ರಂತೆ ಏನು ತೊಂದರೆ ಇಲ್ಲ. ಮಲ್ಕೊಳ್ಳೋ ಹೊತ್ತಿಗೆ ನೀವು ತಲೆಗೂ ಎಣ್ಣೆ ಹಾಕ್ಕೊಂಡು ಹಾಸಿಗೆನೂ ಎಣ್ಣೆ ಮಾಡಿ ಇದೆಲ್ಲ ಮಾಡಬೇಕಾಗಿಲ್ಲ. ಇನ್ನು ಅವಧಿ ಎಷ್ಟು ಕಾಲ ಮಲಗಬೇಕು ಅಂತಂದರೆ, ಆ ನಿದ್ದೆ ಅಂದರೆ ತಾಯಿ ಅಂತ ಗೊತ್ತಾಗೋದಿಲ್ಲೇ ಅಂತ. ಚಿಕ್ಕ ಶಿಶುಗಳು ಆಗ್ತಾನೆ ಹುಟ್ಟಿದವು, ಅವಕ್ಕೆ ದಿನೀಡೀ ನಿದ್ದೆ ಅಂತ. ಹೇಳೋ ಅಂತ ಬೆಳಗ್ಗೆ ಎಬ್ಸೋ ಹಾಗಿಲ್ಲ ಅದನ್ನು ಅಂತ. ಎಷ್ಟು ಗಂಟೆ ಆಯಿತು ಅಂತ ಕೇಳ್ತೀರಾ ಹಸುಗೂಸಿಗೆ? ಅದು ಎಲ್ಲರೂ ಒಂದ್ಸರಿ ಕಣ್ಣು ಬಿಡ್ತದೆ ಹೊರತು ಮತ್ತೆಲ್ಲ ನಿದ್ದೆ ಮಾಡ್ತಾನೆ ಇರೋದು ಅಂತ. ಹಾಗೆ ಇರಬೇಕು ಅದು ಅಂತ. ಭೂತಧಾತ್ರಿ ಅಂತ, ಆ ತಾಯಿಯಿಂದ ಜನ್ಮ ಕೊಟ್ಟ ತಾಯಿಯ ಬಸರಿಂದ ಹೊರಗೆ ಬಂದ ಮೇಲೆ ಈ ತಾಯಿ ಮಡಿಲಿಗೆ ಹೋಗೋದು ಸೀದಾ. ಅದು ಯಾವ ತಾಯಿ ಮಡಿಲಿಗೆ ಅಂದರೆ ಭೂತಧಾತ್ರಿಗೆ ಮಡಿಲಿಗೆ ಹೋಗುವಂಥದ್ದು ಅಂತ. ಹಾಗಾಗಿ ಸದಾ ನಿದ್ದೆಯಲ್ಲಿರ್ತದೆ ಮಗು ಅಂತ. ಅಲ್ಲಿಂದ ಆರಂಭ ನಮ್ಮ ಜೀವನ ಅಂತ. ಸ್ವಲ್ಪ ಬೆಳೆದ ಮೇಲೆ ಒಂದು 10-11 ಗಂಟೆ ನಿದ್ದೆ ಬೇಕು ಆದರೂ ಕೂಡ ಅಂತ. ಸಣ್ಣ ಮಕ್ಕಳಿಗೆ ನಿದ್ದೆ ಜಾಸ್ತಿ ಬೇಕು. ಮತ್ತೂ ಸ್ವಲ್ಪ ದೊಡ್ಡವರಾದಮೇಲೆ ಒಂದು 8-9 ವರ್ಷ ಅಂದರೆ 8-9 ಗಂಟೆ ಅಂತ. ಈಗೆಲ್ಲ ದೊಡ್ಡವರಿಗೆ ಆ ಗಂಟೆನ ಹೇಳ್ತಾರೆ ಆಧುನಿಕ ಪದ್ಧತಿಗಳಲ್ಲಿ. ಆದರೆ ಯುವಕನಾದ ಮೇಲೆ, 16 ವರ್ಷ ದಾಟಿದ ಮೇಲೆ, ಯುವಕನಾದ ಮೇಲೆ ಮಲಗಬೇಕಾದ ಸಮಯ ಎಷ್ಟು ಅಂದರೆ 2 ಯಾಮಗಳು ಅಂತ ಮುಖ್ಯವಾಗಿ ಹೇಳುವಂಥದ್ದು. 2 ಯಾಮಗಳ ಕಾಲ ನಿದ್ದೆಯನ್ನು ಹೇಳಿದೆ ಅಷ್ಟು ಅಂತ. 6-8 ಗಂಟೆ ಅಂತ ಹೇಳ್ತಾರೆ. ಅದು ಒಂದೊಂದು ಪ್ರಕೃತಿಗೆ ಒಂಚೂರು ಬೇರೆ ಇರ್ಬೋದು. ಸಾಧಾರಣವಾಗಿ 2 ಯಾಮ ಮುಖ್ಯವಾಗಿ ಹೇಳುವಂಥದ್ದು. 2 ಯಾಮ ಸ್ವಲ್ಪ ಹೆಚ್ಚು ಬೇಕಾಗಬಹುದು ಕೆಲವರಿಗೆ. ಅದನ್ನು ನೋಡಿಕೊಂಡು ಅದನ್ನು ಆಯಾ ದೇಹ ಪ್ರಕೃತಿಗೆ ತಕ್ಕಂತೆ ಮಾಡಬೇಕು. ನಿದ್ದೆ ಅನ್ನೋದು ಸಾರ್ವತ್ರಿಕ ನಿಯಮ ಅಲ್ಲ, ಎಲ್ಲರಿಗೂ ಒಂದೇ ಸಮಯ ಅಲ್ಲ. ಈಗಾಗಲೇ ನಾವು ಹೇಳಿದಾಗೆ ಹಸುಗೂಸುಗಳಿಗೆ ಬೇರೆ, ಶಿಶುಗಳಿಗೆ ಸ್ವಲ್ಪ ಬೆಳೆದ ಶಿಶುಗಳಿಗೆ ಬೇರೆ, ದೊಡ್ಡವರಿಗೆ ಬೇರೆ ಅಂತೆಲ್ಲ ಹೇಳಿದ್ವಲ್ಲ. ವ್ಯಕ್ತಿಗೂ ಸ್ವಲ್ಪ ಬೇರೆ ಆಗ್ಬೋದು, ನೋಡ್ಕೋಬೇಕಾಗುತ್ತೆ ಅದನ್ನು. 2 ಯಾಮಗಳು ತುಸು ಮಿಗಬಹುದು ಸಂದರ್ಭವನ್ನು ಹೊಂದಿಕೊಂಡು ಅಂತ. ಇಲ್ಲಿ ಏನು ಗೊತ್ತಾಗುತ್ತೆ ನಮಗೆ ಅಂದರೆ, ಈ ಎಳೆ ನಾವು ಕೂಡ ಹಾಗೆ ಅಲ್ವಾ, ಮನುಷ್ಯ ಶಿಶುಗಳು ಅಥವಾ ಯಾವುದೇ ಈ ಕರುಗಳ ಮತ್ತೊಂದು ಪ್ರಾಣಿಗಳ ಮರಿಗಳು ಯಾವ್ದು ಬೇಕಾದ್ರೂ ಇರ್ಬೋದು, ಬೆಳೆದಂತೆ ತಾಯಿಯ ಅವಲಂಬನೆ ಕಡಿಮೆ ಆಗ್ತದೆ ಅಲ್ವಾ? ಬೆಳೆದ ಹಾಗೆ ತಾಯಿಯ ಅವಲಂಬನೆ ಕಡಿಮೆ ಆಗ್ತದೆ. ತಾಯಿ ಯಾಕೆ ಅಂದರೆ, ಈ ಭೂತಧಾತ್ರಿ ನಾವು ಬೆಳೆದಂತೆ ನಿದ್ದೆ ಅಗತ್ಯ ಕಡಿಮೆ ಆಗ್ತಾ ಬರ್ತದಲ್ಲ ನಮಗದು, ಅದನ್ನು ತೋರಿಸ್ತದೆ ಅಂತ. ಇನ್ನೊಂದು ತಾಯಿ ಅದು ಧಾತ್ರಿ ಅನ್ನೋದನ್ನು ಅದು ತೋರಿಸ್ತದೆ ಅಂತ. ಈಗ ನೀವು ಕೇಳ್ತೀರಿ ಸಿಟ್ಟು ಮಾಡ್ಕೊಂಡು, ನಿಮಗೆ ಯಾರು ಹೇಳಿದ್ರು 2 ಯಾಮ ನಿದ್ದೆ ಅಂತ? ನಿಮಗೆ ಯಾರು ಹೇಳಿದ್ರು 2 ಯಾಮ ಅಂದರೆ ಭಾರಿ ಕಡಿಮೆ ಆಯಿತು ಅಂತಂದರೆ, ಅದನ್ನು ದೊಡ್ಡವರೇ ಹೇಳಿದ್ದಾರೆ. ಅದನ್ನು ಮಧ್ಯಮವು ಯಾಮವು ಶಯಾನೋ ನಾಭಸೀದತಿ. ಮಧ್ಯಮವು ಯಾಮವು, ಮಧ್ಯಮ ಯಾಮಗಳಲ್ಲಿ ಅದು 2. ಮಧ್ಯಮವು ಯಾಮವು ದ್ವಿವಚನ, ಅದು 2 ಯಾಮಗಳು. ಶಯಾನಃ ನಾಮಸೇದತಿ ಎಂದು ನಾಶವಾಗೋದಿಲ್ಲ. ಮಧ್ಯಮವು ಯಾಮವು ಅಂತ ಯಾಕೆ ಹೇಳಿದ್ರು ಅಂದರೆ, ರಾತ್ರಿಗೆ ಸೂರ್ಯಾಸ್ತದಿಂದ ಸೂರ್ಯೋದಯಕ್ಕೆ, ರಾತ್ರಿ ಅಂದರೆ ನಿಜವಾಗಿ ಒಂದು ಯಾಮ ಕಳೆದ ಮೇಲೆ ಶುರು ಅಂತ ಲೆಕ್ಕ. ಹಾಗೆ ನೋಡಿದರೆ ನಿಶೀಥ ಕಾಲ ಅಂತ ಹೇಳುವಂಥದ್ದು ಒಂದು ಯಾಮ ಕಳೆದ ಮೇಲೆ. ಅದರ ಅಸ್ತದಿಂದ ಉದಯಕ್ಕೆ ತಗೊಂಡ್ರೆ ಅದನ್ನು 4 ಪಾಲು ಮಾಡಬೇಕು ನಾವು. 4 ಯಾಮಗಳು, ಅದು 4 ಪಾಲು ಮಾಡಿದಾಗ ಮೊದಲನೇ ಯಾಮ ಬಿಡಬೇಕು, ಕೊನೆಯ ಯಾಮ ಬಿಡಬೇಕು. ಮಧ್ಯದ 2 ಯಾಮಗಳು ಅಂತ. ಮೊದಲನೇ ಯಾಮ ಬಿಡಬೇಕು, ಯಾಕೆಂದರೆ ಮೊದಲನೇ ಯಾಮದ ಆರಂಭ ಅದು ಸಂಧ್ಯಾಕಾಲ ಆಗಿರ್ತದೆ. ಆಗ ಸಂಧ್ಯಾನುಷ್ಠಾನಗಳನ್ನು ಮಾಡಬೇಕು, ಭಗವಂತನಿಗೆ ಅಭಿಮುಖ ಆಗಬೇಕು, ಧ್ಯಾನ ಮಾಡಬೇಕು ಆ ಸಮಯದಲ್ಲಿ. ಆಮೇಲೆ ಆಹಾರದ ಕಾಲ ಬಂತು. ಆಹಾರ ಆದಮೇಲೆ ಇಷ್ಟು ಸಮಯ ಬಿಡಬೇಕು ಅಂತಿದೆ.
ಸೀದ ತಟ್ಟೆಯಿಂದ ಹಾಸಿಗೆಗೆ ಅಂತಲ್ಲ, ಅದು ಮಧ್ಯದಲ್ಲಿ ಸ್ವಲ್ಪ ಕಾಲ ಬಿಡಬೇಕು ಅಂತ, ಊಟದ ಬಾಳೆಯಲ್ಲಿ ಇನ್ನು ನೇರವಾಗಿ ಹಾಸಿಗೆಗೆ ಹೋಗೋ ಹಾಗಿಲ್ಲ ಅಂತ. ಈ ಅವಧಿ ಇದೆಯಲ್ಲ, ಇದು ಸುಮಾರು ಒಂದು ಪ್ರಹರವೇ ಆಗ್ತದೆ ಅಂತ, ಒಂದು ಯಾಮದ ಸಮಯ ಅಂತ, ಪ್ರಥಮ ಪ್ರಹರ ಆಗ್ತದೆ ಇದರಲ್ಲಿ ಅಂತ. ಇದು ಕಳೆದ ಮೇಲೆ ನಿದ್ದೆ ಮಾಡುವಂಥದ್ದು, ಇದು ಕಳೆಯುವಾಗ ನಿದ್ದೆ ಮಾಡುವಂಥದ್ದು ಅಂತ. ಮೊದಲನೇ ಯಾಮ ಕಳೆಯುವಾಗ ಅಥವಾ ಕೊನೆ ಸಮಯ ಅಂತ ಅಂದ್ಕೊಳ್ಳಿ ನೀವು ಅಂತ. ಎರಡನೇ ಮೂರನೇ ಯಾಮ ಪೂರ್ತಿ ನಿದ್ದೆನೆ, ಯಾಕೆಂದರೆ ಸರಿ ಮಧ್ಯರಾತ್ರಿ ಮಧ್ಯದಲ್ಲಿ ಬರಬೇಕು ಅಂತಂದರೆ ಎರಡನೇ ಮೂರನೇ ಯಾಮಗಳು ಅಂತ. ಅದಕ್ಕೆ ಅಂತ ಕೊನೆ ಯಾಮ ಹೇಳಬೇಕು. ರಾಮನ ಬಗ್ಗೆ ವಾಲ್ಮೀಕಿಗಳು ಹೇಳುವಂಥದ್ದು, ಏಕಯಾಮಾವಶಿಷ್ಟಾಯಾಮ್ ರಾತ್ರವು ಪ್ರತಿ ವಿಬುದ್ಧ ಸಹ. ರಾತ್ರಿಯಲ್ಲಿ ಒಂದು ಯಾಮ ಉಳಿದಿತ್ತು ಅಂತ. ಏಕಯಾಮಾವಶಿಷ್ಟಾಯಾಮ್ ರಾತ್ರವು ಪ್ರತಿ ವಿಬುದ್ಧ ಸಹ. ಯಾಕೆಂದರೆ ಈ ಬ್ರಾಹ್ಮ ಮುಹೂರ್ತ ಅನ್ನೋದಕ್ಕೆ ಚರ್ಚೆಗಳಿದೆ, ಯಾವುದು ಬ್ರಾಹ್ಮ ಮುಹೂರ್ತ ಅಂತ. ಕೆಲವರು ಈ ಕೊನೆ ಯಾಮ ಇಡೀ ಬ್ರಾಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಪಶ್ಚಿಮ ಯಾಮ, ಕೊನೆ ಯಾಮ ಇದೆಯಲ್ಲ ಅದಿಡೀ ಬ್ರಾಹ್ಮ ಮುಹೂರ್ತ ಅಂತ. ಇನ್ನು ಕೆಲವರು ರಾತ್ರಿಯ 14ನೇ ಭಾಗ, 15 ಭಾಗಗಳನ್ನು ಮಾಡಿದರೆ 14ನೇ ಮುಹೂರ್ತ ಅಂತ ಕರೀತಾರೆ ಅದನ್ನು 14ನೇ ಮುಹೂರ್ತ ಬ್ರಾಹ್ಮ ಮುಹೂರ್ತ ಅಂತಲೂ ಕೂಡ ಹೇಳ್ತಾರೆ. ಅದನ್ನೇ ಬಳಸ್ಕೊಂಡು ಅಲ್ಲಿ ತನಕ ಮಲಗ್ಬೋದಲ್ಲ. 14ನೇ ಭಾಗ ಅಂದರೆ ಸ್ವಲ್ಪ ಪಶ್ಚಿಮ ಯಾಮಕ್ಕಿಂತ ಮುಂದೆ ಬರ್ತದೆ. ಈ ಪಶ್ಚಿಮ ಯಾಮ ಅಂದರೆ 3ರಿಂದ 3:30 ಗಂಟೆ ಮಧ್ಯದಲ್ಲಿ, ಬೆಳಗಿನ ಜಾವ 3 ಗಂಟೆಯಿಂದ 3:30 ಗಂಟೆ ಮಧ್ಯದಲ್ಲಿ ಬರ್ತದೆ ಅದು ಸುಮಾರು ಪಶ್ಚಿಮ ಯಾಮ ಅಂದರೆ, ಅಲ್ಲಿಂದ ಆರಂಭ ಆಗುವಂಥದ್ದು. ಬ್ರಾಹ್ಮ ಮುಹೂರ್ತ ಅಂದರೆ ಮತ್ತೊಂದು 3/4 ಗಂಟೆ 1 ಗಂಟೆ ಸಿಗ್ಬೋದು ಅವ್ರ ನಂತರವೂ ಕೂಡ ಅಂತ. ಅಷ್ಟಾದರೆ ಅಷ್ಟು ಅಂತ. ಅದಕ್ಕೆ ರಾಮ ಹೇಳಿದ್ದು ಏಕಯಾಮಾವಶಿಷ್ಟಾಯಾಮ್ ರಾತ್ರವು ಪ್ರತಿ ವಿಬುದ್ಧ ಸಹ. ರಾತ್ರಿ ಒಂದು ಯಾಮ ಉಳಿದಾಗ 7 ಅಂತ. ರಾಮ ಇದ್ದಿದ್ದ ಹಾಗೆ ಅಂತ. ಹಾಗಾಗಿ ಇಲ್ಲಿ ಮಧ್ಯಮವು ಯಾವುವು ಅಂತ ಹೇಳಿದಾಗ ಅವರು ಸಮಯವನ್ನು ಹೇಳಿದರು ಅಂತ, ಯಾವಾಗ ಮಲಗಬೇಕು ಅಂತಲೂ ಹೇಳಿದರು ಅಂತ. ಮೊದಲನೇ ಯಾಮ ಅಲ್ಲ, ಕೊನೆಯ ಯಾಮವೂ ಅಲ್ಲ. ರಾತ್ರಿ ಒಂದು ಯಾಮ ಕಳೆಯೋ ಹೊತ್ತಿಗೆ ಅದರ ಹತ್ರ ಮಲಗು ಅಂತ, ಆಮೇಲೆ ಎಚ್ಚರ ಇರಬಾರ್ದು ಅದರ ನಂತರ. ಹೀಗೆ ಮಲಗಿದ್ರೆ ಏನಾಗುತ್ತೆ? ಈ ಥರ ಮಲಗಿದರೆ ಆಗ ಲಾಭ ಏನು ಅಂದರೆ, ಎಲ್ಲ ಲಾಭಗಳಿಗಿಂತ ದೊಡ್ಡ ಲಾಭ ಆಗ್ಬೋದು. ಅತ್ಯಂತ ದೊಡ್ಡ ಲಾಭ, ಮನುಷ್ಯ ಜನ್ಮಕ್ಕಿರ್ತಕ್ಕಂಥ ಮಹತ್ತಮವಾದ ಲಾಭ. ಇನ್ನೇನಿಲ್ಲ, ಆ ಲಾಭ ಆದಮೇಲೆ ಮತ್ತೆ ಆ ಲಾಭವೂ ಕೂಡ ಆಗಬೇಕಾಗಿಲ್ಲ, ಅಂಥ ಲಾಭ ಆಗ್ಬೋದು. ದಕ್ಷ ಸ್ಮೃತಿ ಹೇಳುವ ಪ್ರಕಾರ ಯಾಮದ್ವಯಂ ಶಯಾನಸ್ತು ಬ್ರಹ್ಮಭೂಯಾಯ ಕಲ್ಪತೆ. ಈ ನಡುವಿನೆರಡು ಯಾಮಗಳಲ್ಲಿ ಅದಕ್ಕೆ ಸೀಮಿತವಾಗಿ ಮಲಗುವವನು, ನಿದ್ದೆ ಮಾಡುವವನು, ಅವನು ನಿದ್ದೆ ಮಾಡೋದಿಲ್ಲ, ಅವನು ಯೋಗವನ್ನು ಮಾಡ್ತಾನೆ. ಆ ನಿದ್ದೆ ಧ್ಯಾನವಾಗಿ ಪರಿಣಮಿಸ್ತದೆ. ಮಧ್ಯರಾತ್ರಿ ಮಧ್ಯ ಬಿಂದುವಾಗಿ ಬರುವಂತೆ ಹಿಂದೂ ಮುಂದೆ ಸಮನಾಗಿ ಯಾರು ನಿದ್ದೆ ಮಾಡ್ತಾನೋ ಅವನು ನಿದ್ದೆ ಮಾಡ್ತಾ ಇರೋದಿಲ್ಲ, ಅವನು ಧ್ಯಾನ ಮಾಡ್ತಾ ಇರ್ತಾನೆ, ಯೋಗ ಮಾಡ್ತಾ ಇರ್ತಾನೆ. ಅವನು ಬ್ರಹ್ಮಭೂಯಾಯ ಕಲ್ಪತೆ, ಪರಬ್ರಹ್ಮವೇ ಆಗ್ತಾನೆ. ಬ್ರಹ್ಮಭೂಯ ಅಂದ್ರೆ ಅದು ಬ್ರಹ್ಮಭಾವ. ಅವನು ಮುಕ್ತಿ ಅಂದರೆ ಸಂಪೂರ್ಣ ಮುಕ್ತಿ, ಅದನ್ನು ಪಡಿತಾನವನು. ಅಲ್ಲಿವರೆಗೆ ವ್ಯಾಪ್ತಿ ಇದೆ ಅದಕ್ಕೆ, ನಿದ್ರೆಗೆ. ಹಾಗಾಗಿ ಮಲ್ಕೊಂಡಲ್ಲೇ ಸಂಪಾದನೆ ಮಾಡು ಹಣನ, ಮಲ್ಕೊಂಡಲ್ಲೇ ಆಯುಷ್ ಜಾಸ್ತಿ ಮಾಡ್ಕೊಂತಲ್ಲ ಹೇಳಿದ್ವಲ್ಲ, ಇದು ನೋಡಿ, ಇದು ನಿಜವಾದ ಅಂದರೆ ನಿಧಿ ಸಿಕ್ಕೋದು ಅಂದರೆ ಇದು ಅಂತ. ಲಾಟ್ರಿ ಹೊಡಿತು ಅಂತ ಹೇಳಬೇಡಿ, ಅದು ಬೇಡ, ನಿಧಿ ಸಿಕ್ತು ಅಂತ ಹೇಳೋಣ, ಚೆನ್ನಾಗಿರ್ತದೆ ಅನ್ನೋದು. ಏನಪ್ಪ ಅಂದರೆ ಅದು ಅಂತ ಏನಂದರೆ, ಅವನು ಮುಕ್ತಿಯನ್ನೇ ಪಡಿತಾನೆ. ಬೇರೆ ಸಾಧನೆ ಬೇಕಾಗದೆ ಹೋಗ್ಬೋದು ಅವನಿಗೆ, ಅದು ಸರಿಯಾದರೆ ಅದೇ ಸಾಕಾಗ್ಬೋದು ಅಂತ. ಅದರಲ್ಲೇ ಎಲ್ಲವೂ ಕೂಡ ಆಗ್ಬೋದು. ಅಂದರೆ ನಿಸರ್ಗ ಹೇಗಿದೆ ಅಂದರೆ, ನೀವು ಎಲ್ಲೆಲ್ಲಿ ಹೋದರೂ ಅಲ್ಲಲ್ಲೇ ಮುಕ್ತಿಗೆ ದಾರಿಗಳನ್ನ ಇಟ್ಟಿರ್ತದೆ. ಅದು ನೀವು ಊಟ ಮಾಡಿದರೆ ಅಲ್ಲೇ ಮುಕ್ತಿಗೆ ದಾರಿ ಇದೆ. ಆಹಾರ ಶುದ್ಧವು ಸತ್ವಶುದ್ಧವು ಧ್ರುವ ಸ್ಮೃತಿ ಸ್ಮೃತಿಲಂಬೆ ಸರ್ವಗ್ರಂಥೀನ ವಿಪ್ರಮೋಕ್ಷ. ಅದು ಸರಿಯಾದರೆ ಮುಕ್ತಿಗೆ ಕರ್ಕೊಂಡು ಹೋಗ್ತದೆ. ಅದು ನಿದ್ದೆ ಸರಿಯಾದರೆ ಅದು ಮುಕ್ತಿಗೆ ಕರ್ಕೊಂಡು ಹೋಗ್ತದೆ ನಮ್ಮನ್ನು. ಹಾಗೆ ಎಚ್ಚರದ ಸಮಯ ನಾವು ಸರಿಯಾಗಿದ್ದರೆ, ಕರ್ಮವನ್ನು ಬ್ರಹ್ಮಾರ್ಪಣೆ ಮಾಡ್ತಾ ನಾವು ಎಚ್ಚರವಾಗಿದ್ದರೆ ಅದು ಮುಕ್ತಿಗೆ ಕರ್ಕೊಂಡು ಹೋಗ್ತದೆ ನಮ್ಮನ್ನು. ಕರ್ಮವು ಕೂಡ ಮುಕ್ತಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಎಲ್ಲವೂ ಪ್ರತಿಯೊಂದು ಒಂದು ಜೀವನದಲ್ಲಿ ಏನೇನಿದೆಯೋ ಅವೆಲ್ಲವೂ ಕೂಡ ನಮ್ಮನ್ನು ಮುಕ್ತಿಗೆ ಕರ್ಕೊಂಡು ಹೋಗುವಂಥದ್ದು. ಹಾಗಾಗಿ ಹೇಗೆ ನಿದ್ದೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ,
ಸಮಾಧಿ ಮಾಸ್ಥಾಯ ಅಂತ ಹೇಳ್ತಾರೆ. ಅಂದರೆ ನಿದ್ದೆಗಿಂತ ಮುಂಚೆ ಧ್ಯಾನ ಮಾಡು, ಸಮಾಧಿಗೆ ಹೋಗು, ಹಾಗೆ ನಿದ್ದೆಗೆ ಹೋಗು ಅಂತ. ಇದು ಉತ್ತಮ ಪಕ್ಷ ಅಂತ. ಅಂದರೆ ಧ್ಯಾನದಿಂದ ನಿದ್ದೆಗೆ ಹೋಗುವಂಥದ್ದು. ಸಮಾಧಿ ಮಾಸ್ಥಾಯ ಅಂದರೆ ಧ್ಯಾನದ ತುದಿ ಮುಟ್ಟಿ ಹಾಗೆ ನಿದ್ದೆಗೆ ಹೋಗುವಂಥ ಅಲ್ಲಿವರೆಗೆ ಹೇಳಿಬಿಟ್ಟಿದ್ದಾರೆ ಅವರು. ಕೊನೆ ಪಕ್ಷ ನಮ್ಮ ಈಗಿನ ನಮ್ಮ ಸಾಮಾನ್ಯ ವ್ಯಾಪ್ತಿಯಲ್ಲಿ ಹೇಳೋದಾದರೆ ಧ್ಯಾನ ಮಾಡು, ಧ್ಯಾನದ ಮೂಲಕ ನಿದ್ದೆ ಹೋಗು, ಧ್ಯಾನ ಮಾಡ್ತಾ ಮಾಡ್ತಾ ನಿದ್ದೆ ಬರಲಿ ಅಂತ. ನಿನಗೇನು ಯಾವುದೋ ರಾಕ್ಷಸರ ನೆನಪು ಮಾಡ್ಕೊಂಡು ನಿದ್ದೆ ಮಾಡಬೇಡ. ನಿದ್ದೆ ಮಾಡಬೇಕಾದ್ರೆ ಯಾವುದೋ ಬೇಡದಿರೋ ಚಲನಚಿತ್ರ ನೋಡಿದರೆ ಅಲ್ಲೇನೋ ದೇವೋ ಭೂತವೋ ಏನೋ ಮಾಡಿರ್ತಾರಲ್ಲ ವಿಕಾರ ಆಕಾರ, ಅದನ್ನು ನೆನಪು ಮಾಡ್ಕೊಂಡು ನಿದ್ದೆ ಮಾಡಿದರೆ ಅದೇ ಬರ್ತದೆ. ಮತ್ತೆ ನಿದ್ದೆ ಮಾಡಿ ಇದು ಸ್ವಪ್ನದಲ್ಲಿ ಹಾಗೆಲ್ಲ ಮಾಡಬೇಡ. ಅದರ ಬದಲು ದೆವ್ವವನ್ನೆಲ್ಲ ದೇವರನ್ನು ಧ್ಯಾನ ಮಾಡ್ತಾ ನಿದ್ದೆಗೆ ಹೋಗು. ನಮಸ್ಕೃತ್ವ ಅವ್ಯಯಂ ವಿಷ್ಣು ಸಮಾಧಿಸ್ಥಃ ಸ್ವಪೇನ್ ನಿಶಿ. ನಮಸ್ಕೃತ್ವ ಅವ್ಯಯಂ ವಿಷ್ಣು, ಅವ್ಯಯನಾದ ನಾಶರಹಿತನಾದ ವಿಷ್ಣುವನ್ನು ನಮಸ್ಕೃತ್ವ ನಮಸ್ಕರಿಸಿ, ಸಮಾಧಿಸ್ಥಃ ಸಮಾಧಿಸ್ಥನಾಗಿ ನಿಶಿ ಸ್ವಪೇತ್, ರಾತ್ರಿ ಹಗಲಲ್ಲ ನಿದ್ದೆ ಮಾಡ್ಬೋದು, ನಿದ್ದೆ ಮಾಡಬೇಕು. ವಿಷ್ಣು ಸ್ಮೃತಿಯಲ್ಲಿ ವೈದಿಕಾನ್ ಮಂತ್ರಾನ್ ಸಾವಿತ್ರೀಂಚ ಜಪಿತ್ವಾ, ಯಾರಿಗೆ ಅಧಿಕಾರ ಇದೆಯೋ ಅಂಥವರು ಅದನ್ನು ಬಲ್ಲವರು ವೈದಿಕ ಮಂತ್ರಗಳನ್ನು ಜಪಿಸ್ತಾ ನಿದ್ದೆಗೆ ಹೋಗಬೇಕು. ಅಥವಾ ಸಾವಿತ್ರೀಂ ಜಪಿತ್ವ, ಗಾಯತ್ರಿಯನ್ನು ಮಾಡ್ತಾ ಮಾಡ್ತಾ ನಿದ್ದೆಗೆ ಹೋಗುವ. ಸಾವಿತ್ರೀಂ ಜಪಿತ್ವ. ನಾವೆಲ್ಲ ಗಾಯತ್ರಿ ಜಪ ಮಾಡೋದಿಲ್ವಲ್ಲ, ಅಂದರೆ ಮಂಗಲ ಶ್ರುತಂ, ಯಾವುದಾದ್ರೂ ಮಂಗಲಕರವಾದ ಶಬ್ದವನ್ನು ಕೇಳ್ತಾ ನಿದ್ದೆ ಮಾಡು. ಶಂಖಂಚ, ವಾ ಅಂತ ಹೇಳಿಲ್ಲ, ಅದೋ ಇದು ಮತ್ತೊಂದು, ಅದು ಮಾಡು ಇದು ಮಾಡು ಇನ್ನೊಂದು ಮಾಡು ಅನ್ನೋ ಥರ ಹೇಳ್ತಾ ಇದ್ದಾರೆ. ಶಂಖಂಚಾನ್, ಶಂಖನಾದ, ಶಂಖಧ್ವನಿಯನ್ನು ಕೇಳ್ತಾ ಕೇಳ್ತಾ ನಿದ್ದೆ ಮಾಡು. ಇಷ್ಟೆಲ್ಲ ಮಾಡಿಕೊಂಡು ಶಂಖಂಚ ಶೃಣ್ವನ್ ದಕ್ಷಿಣ ಶಿರಸ್ವಪೇತ್, ದಕ್ಷಿಣ ಶಿರಾಸ್ವಪೇತ್, ದಕ್ಷಿಣಕ್ಕೆ ತಲೆ ಇಟ್ಟು ಮಲ್ಕೋ. ವಿಷ್ಣು ಸ್ಮೃತಿ ಇದು. ಎಲ್ಲ ಈ ಸ್ಮೃತಿಗಳು ಒಂದಲ್ಲ ಎರಡಲ್ಲ, ಇಷ್ಟೆಲ್ಲ ಹೇಳ್ಬಿಟ್ಟಿವೆಯಲ್ಲ. ಅಂದರೆ ಇದೆಲ್ಲ ಅದನ್ನೇ ಹೇಳ್ತಾ ಇರೋದು. ಇಷ್ಟೆಲ್ಲ ಆದರೆ ಏನಪ್ಪ ಆಗೋದು ಅಂದರೆ ಮತ್ತೆ ಶಂಕರಾಚಾರ್ಯರು ಬರ್ತಾರೆ. ನಿದ್ರಾ ಸಮಾಧಿ ಸ್ಥಿತಿ, ಶಂಕರಾಚಾರ್ಯರ ವಾಣಿ. ನಿದ್ರಾ ಸಮಾಧಿ ಸ್ಥಿತಿ ಯಾವಾಗ ಆಗೋದು ಅಂದರೆ ಹೀಗೆ ಮಾಡಿದಾಗ ಅದು ಆಗುವಂಥದ್ದು. ಹಾಗಾಗಿ ನಿದ್ದೆ ಅಂದರೆ ಅದು ಸಮಯ ಹಾಳು ಅಂತ ಅನ್ಕೋಬಾರ್ದು. ಅನೇಕರು ಹಾಗೆ ಅಂದ್ಕೊಂಡಿದ್ದಾರೆ, ತುಂಬ ಕೆಲಸ ಮಾಡ್ತೇವೆ ಅಂತ ಅಂದ್ಕೊಂಡಿರೋರು. ನಿದ್ದೆ ಅಂದರೆ ಸುಮ್ಮನೆ ಸಮಯ ಹಾಳು ಅಂತ ಅಂದ್ಕೊಂಡು ಆ ಹೊತ್ತಲ್ಲೂ ಕೆಲಸ ಮಾಡ್ತೇನೆ ಅಲ್ಲದು. ನಿದ್ದೆಯಿಂದ ಆಗ್ತಕ್ಕಂಥ ಲಾಭವನ್ನು ಬೇರೆ ಯಾವ ಕೆಲಸವೂ ಕೂಡ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದೊಂದು ಪುಟ್ಟ ಸನ್ಯಾಸ ಇದ್ದ ಹಾಗೆ ಎಲ್ಲವನ್ನು ಬಿಡ್ತೇವೆ. ಆ ಸಮಯದಲ್ಲಿ ನಾವು ನಿದ್ದೆ ಮಾಡುವಾಗ ಎಲ್ಲವನ್ನೂ ತ್ಯಾಗ ಮಾಡ್ತೇವೆ. ತ್ಯಾಗ ಮಾಡಿ ಹೋಗ್ತದೆ ತಾನಾಗಿ. ಹೆಂಡತಿ, ಮಕ್ಕಳು, ದುಡ್ಡು, ಕಾಸು, ಅಥವಾ ಗಂಡ, ಮಾವ, ಅತ್ತೆ ಏನಾದರೂ ಇದೆಯಾ ಆ ಸಮಯದಲ್ಲಿ? ಈ ಸೀರೆ, ಆ ಅಂಗಿ ಏನಾದರೂ ಇದೆಯಾ ಅವಾಗ? ಏನಿಲ್ಲ ಅಂತ. ಇವನು ಬೈದಿದ್ದು, ಅವನು ಹೊಗಳಿದ್ದು ಯಾವುದು ನೆನಪಿಲ್ಲ ಅಂತ, ಹೋಯ್ತು ಎಲ್ಲದೂ ಕೂಡ ಅಂತ. ಅದೊಂದು ಸನ್ಯಾಸ, ಅದೊಂದು ಬಗೆಯ ಸಮಾಧಿ ಅದು ನಿದ್ದೆ ಅನ್ನೋದು ಕೂಡ ಅಂತ. ಹಾಗಾಗಿ ಅಲ್ಲೊಂದು ರೀತಿ ಆತ್ಮದ ಪ್ರಾಥಮಿಕ ಪರಿಚಯ ಆಗುವಂಥ ಸ್ಥಳ ಅದು. ಆತ್ಮ ಹೇಗಿರ್ತದೆ, ಆತ್ಮಾನುಭವ ಹೇಗಿರ್ತದೆ ಅಂತಂದರೆ ಈ ಒಂದು ಉದಾಹರಣೆ ಕೊಡಿದ್ದಾರೆ. ಈ ತರಹ ಇದಕ್ಕಿಂತ ತುಂಬ ಚೆನ್ನಾಗಿ ನಿದ್ದೆಯಲ್ಲಿ ಒಂದು ಸುಖ ಇದೆಯಲ್ಲ, ಗಾಢ ನಿದ್ದೆಯಲ್ಲಿ, ಅದೇ ತರಹ ತುಂಬ ಕೋಟಿ ಪಾಲು ಉತ್ಕೃಷ್ಟ ಅದಕ್ಕಿಂತ ಅಂತ ಹಾಗೆ ಅಂದ್ಕೊಳ್ಳಿ. ನಿದ್ದೆಯನ್ನೇ ಎಷ್ಟು ಆಸೆ ಪಟ್ಟು ಮಾಡ್ತೇವೆ ನಾವು ಅಲ್ವಾ? ಅದು ಹೇಗಿರ್ಬೋದು? ಅದೇನಾದ್ರು ಸಿಕ್ಕಿದರೆ ನಾವು ಹೇಗೆ ಹಪಿಸ್ಬೋದು ಅದಕ್ಕೋಸ್ಕರವಾಗಿ, ಅದು ಬೇಕೇ ಬೇಕು ಅಂತ ಮತ್ತೆಲ್ಲವನ್ನು ಬಿಡ್ಬೋದು ಅದಕ್ಕೋಸ್ಕರವಾಗಿ. ಹಾಗಾಗಿ ತುಂಬ ಹತ್ತಿರದ ಸ್ಥಿತಿ ಅದುವೇ ನಿದ್ದೆಯೇ, ನಿರ್ವಿಕಲ್ಪ ಸಮಾಧಿಗೆ ಅತ್ಯಂತ ಹತ್ತಿರದ ಸ್ಥಿತಿ. ಯಾಕೆಂದರೆ ಜಾಗೃತ್ತು, ಸ್ವಪ್ನ, ಸುಷುಪ್ತಿ, ತುರಿಯ. ತುರಿಯ ಅಂದರೆ ಸಮಾಧಿ. ಆ ತುರಿಯಕ್ಕಿಂತ ಕೆಳಗೆ ಯಾವುದಿದೆ ಅಂದರೆ ಸುಷುಪ್ತಿ. ಹತ್ತಿರ ಇರುವಂಥದ್ದು ಇದು, ತುಂಬ ಹತ್ತಿರ ಇರುವಂಥದ್ದು, ಧ್ಯಾನಕ್ಕೆ ಉದಾಹರಣೆ ಆಗಬಲ್ಲಂಥದ್ದು. ಅದು ಆತ್ಮದ ಪರಿಚಯವೂ ಆಗತ್ತೆ ಅಲ್ಲಿ ನಿದ್ದೆಯಲ್ಲಿ, ಮಾಯೆಯ ಪರಿಚಯವೂ ಆಗತ್ತೆ. ಏನೂ ಗೊತ್ತಾಗ್ತಾ ಇಲ್ಲ, ಮಾಯೆದು ಏನೊಂದು ಗೊತ್ತಾಗಿರಲಿಲ್ಲ, ಸುತ್ತ ಏನು ಗಲಾಟೆ ಐತೆ ಅಂತ ಗೊತ್ತೇ ಇಲ್ಲ ನನಗೆ, ಮಾಯೆದು. ಹಾಗಾಗಿ ಆತ್ಮದ ಪರಿಚಯ, ಮಾಯೆಯ ಪರಿಚಯ ಎರಡೂ ಒಟ್ಟಿಗೆ ಆಗಬೇಕು ಅಂದರೆ ಒಳ್ಳೆ ನಿದ್ದೆ ಮಾಡಿ, ಅಲ್ಲಿ ಎರಡೂ ಕೂಡ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ತಾಯಿ ಬರುವಳು ರಾತ್ರಿ ನಿದ್ರೆಯಾಗಿ, ಸಕಾಲದಲ್ಲಿ ಬಂದಾಗ ದೇವಿಯನ್ನು ನಾವು ಸಕ್ರಮವಾಗಿ ಸ್ವಾಗತ ಮಾಡಬೇಕು. ಪೂಜೆಯ ನಿಯಮಗಳನ್ನು ಪಾಲನೆ ಮಾಡಬೇಕು. ಪೂಜಾ ಸ್ಥಳ ಶಾಂತವಾಗಿರಬೇಕು. ಇಲ್ಲದೇ ಇದ್ದರೆ ಪೂಜೆ ಆಗೋದಿಲ್ಲ.
ನಿದ್ದೆ ಅನ್ನೋ ಪೂಜೆ ಆಗೋದೇ ಇಲ್ಲ. ಶಾಂತ ಸ್ಥಳ ಅಲ್ಲದೆ ಇದ್ದರೆ ನಿದ್ದೆ ಬರೋದು ಹಾಗೆ. ಹಾಗಾಗಿ ಪೂಜೆ ಆಗೋದಿಲ್ಲ. ಅಷ್ಟಾವಕ್ರವಾಗಿ ಮಲಗಬಾರ್ದು, ಎಂಟ್ರಂಕಿ ಹಾಗೆಲ್ಲ ಮಾಡ್ಕೊಂಡು ಮಲಗಬಾರ್ದು. ಹೀಗೆ ಹಾಸಿಗೆ ಹೀಗೆ ಇವನು ಹಾಗೆಲ್ಲ ಮಲಗಬಾರ್ದು. ಅಥವಾ ಆ ಕಡೆ ತಲೆ ದಿಂಬಿದೆ, ಈ ಕಡೆ ತಲೆ ಇದೆ ಅಂತ ಮಲಗುವಾಗ ಸರಿತ್ತು. ಆಮೇಲೆ ನೋಡಿದರೆ ತಲೆ ದಿಂಬಿನ ಮೇಲೆ ಕಾಲಿದೆ ಅಂತ, ಹೀಗೆಲ್ಲ ಆಗಬಾರ್ದು ಅಂತ. ಹಾಗಾಗಿ ಸರಿಯಾಗಿ ವ್ಯವಸ್ಥಿತವಾಗಿ ಶಾಂತವಾಗಿ ಎಡಮಗ್ಲಲ್ಲಿ ಮಲಗಬೇಕು. ಮೊದಲು ಅಂಗಾತ, ಅಲ್ಲಿ 8 ಶ್ವಾಸ, ಆಮೇಲೆ ಬಲಮಗ್ಲು, ಅಲ್ಲಿ 16 ಶ್ವಾಸ, ಕೊನೆಯಲ್ಲಿ ಎಡಮಗ್ಲು. ಅಷ್ಟರ ತನಕ ಎಚ್ಚರ ಇದ್ದರೆ, ಯಾಕೆಂದರೆ ಈ ಪುಣ್ಯ ಪುರುಷರಿಗೆ ನಿಶ್ಚಿಂತರಿಗೆ ಇಷ್ಟು ವ್ಯವಸ್ಥೆ ಆಗೋದು ಕಷ್ಟ, ಮೊದಲೇ ಮುಗಿದೋಗ್ಬಿಡ್ತದೆ ಎಷ್ಟೋ ಸರ್ತಿ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಎಚ್ಚರವಾಗಿದ್ದು, ಯಾಕೆಂದರೆ ಎಡಮಗ್ಲಲ್ಲೇ ಮಲಗಬೇಕು ಕೊನೆಯಲ್ಲಿ, ಆ ನಿಯಮ ಇರುವಂಥದ್ದು. ಕೊಟ್ಟ ಕೊನೆಯಲ್ಲಿ ಎಡಮಗಲಿಗೆ ಹೋಗಿ ಸಾಧ್ಯ ಆದರೆ 32 ಶ್ವಾಸ ಎಣಿಸ್ಬೇಕು. ನಿಮಗೆ 32 ಶ್ವಾಸ ಎಣಿಸೋಕೆ ಆಗದೆ ಹೋದರೆ ನೀವು ಪುಣ್ಯಾತ್ಮರು. ಲೆಕ್ಕ ತಪ್ಪಿ ಹೋದರೆ 7, 8, 10 ಅದರೊಳಗೆ ಮುಗಿದೋಯ್ತು ಅಂತ, ಧನ್ಯರು ನೀವು ಅಂತ. ಹಾಗಾದರೆ ಅಂತ ನೀವು ಪಾಪ ಮಾಡಿಲ್ಲ ಅಂತ ಲೆಕ್ಕ ಅಂತ. ನಿಮ್ಗೆ ನಿದ್ದೆ ಬರ್ತಾ ಇದೆ, ಒಳ್ಳೆ ನಿದ್ದೆ ಬರ್ತಾ ಇದೆ ನಿಮಗೆ ಅಂತ. ಮಾಡಿಲ್ಲ ಅಂತಲ್ಲ, ಕಡಿಮೆ ಮಾಡಿದ್ದೀರಿ ಅಂತ. ಉಂಡು 100 ಅಡಿ ನಡೆದು ಕೆಂಡದಲ್ಲಿ ಕೈ ಕಾಸಿ, ಗಂಡು ಮೇಲಾಗಿ ಮಲಗಿದರೆ ವೈದ್ಯನ ಗಂಡ ತಾನಕ್ಕೂ ಸರ್ವಜ್ಞ. ನಮ್ಗೆ ಯಾರಿಗಾರು ವೈದ್ಯನ ಗಂಡ ಆಗಬೇಕು ಅಂತ ಅಪೇಕ್ಷೆ ಇದ್ದರೆ ಇದನ್ನು ಮಾಡಿ ಅಂತ. ಶತಪಥ ಭುಕ್ತ್ವ ಶತಪಥಂ ವ್ರಜೇತ್, 100 ಹೆಜ್ಜೆ ನಡಿಬೇಕು ಊಟ ಆದಮೇಲೆ. ಕೆಂಡದಲ್ಲಿ ಕೈ ಕಾಸಿ, ಆ ಕೆಂಡ ಅಂತ ಏನಾದ್ರು ನಿಮಗೆ ಇದ್ದರೆ, ಇವತ್ತು ಕೆಂಡ ಅನ್ನೋದು ಬರೀ ಕಥೆಯಲ್ಲಿ ಮಾತ್ರ, ಕಥೆ ಪುಸ್ತಕದಲ್ಲಿದೆ ಅಂತ. ಮನೆಯಲ್ಲಿರ್ತಕ್ಕಂಥ ಅನಿಲದ ಒಲೆಯಲ್ಲಿ ಕೆಂಡ ಎಲ್ಲಿಂದ? ದುಃಖಿಸಿ ನಾವೇ ಕೆಂಡ ಆಗಬೇಕು, ಹೋಯ್ತಲ್ಲ ಅದು ಯಾವುದು ಇಲ್ವಲ್ಲ ಅಂತಷ್ಟು ಬಿಟ್ಟರೆ ಅಲ್ಲೇನು ಕೆಂಡ ಇಲ್ಲ ಅಂತ. ಹಾಗಾಗಿ ಕೆಂಡದಲ್ಲಿ ಕೈ ಕಾಸಿ, ಗಂಡು ಮೇಲಾಗಿ ಅಂದರೆ ಈ ಬಲಭಾಗ ಗಂಡು ಭಾಗ, ಎಡಭಾಗ ಹೆಣ್ಣು ಭಾಗ ಶರೀರದಲ್ಲಿ. ಹಾಗಾಗಿ ಪುರುಷ ಭಾಗ ಮೇಲಾಗಿ ಬರುವಂತೆ ಮಲ್ಕೋಬೇಕು. ಏನಪ್ಪ ನಮ್ಮ ಹೆಣ್ಮಕ್ಳನ್ನ ಈ ಥರ ನೀವು ತಾತ್ಸಾರ ಮಾಡ್ತೀರಲ್ಲ, ನೀವು ಎಲ್ಲಿ ಹೋದರೂ ಹೀಗೆ ಅಂತ ನೀವು ಬೇಜಾರು ಮಾಡ್ಕೊಳ್ಬೇಡಿ. ಏಳುವಾಗ ಹೆಣ್ಣು ಭಾಗ ಮೇಲಾಗಿ ಇಡುವಂಥದ್ದು. ಯಾಕೆಂದರೆ ಬಲಮಗ್ಲಾಗಬೇಕು ಏಳುವಾಗ. ಬಲಮಗ್ಲಾದಾಗ ಈ ಎಡಭಾಗ ಮೇಲಕ್ಕೆ ಬರಬೇಕು, ತಾನೇ ತಾನಾಗಿ ಸಹಜವಾಗಿ ಬರ್ತದೆ. ಯಾಕೆಂದರೆ ಎಚ್ಚರ ಆಗುವಾಗ ಯಾವ ನಾಡಿ ಇದ್ದರೂ ಏಳುವಾಗ, ಎದ್ದೇಳುವಾಗ ಚಂದ್ರನಾಡಿ ಬರಬೇಕು. ಹೇಗಿದ್ರು ಬರಬೇಕು ಅಂದರೆ ಎಡಗಡೆಗೆ ಶ್ವಾಸ ಬರಬೇಕು ಅಂದರೆ ನೀವು ಬಲಮಗ್ಲಾಗಿ ಮಲಗಬೇಕಾಗ್ತದೆ ಆ ಸಮಯದಲ್ಲಿ. ಹಾಗೆ ಅಂತ ಕೊನೆಯಲ್ಲಿ ಒಂದು 4-3 ಮಾತುಗಳನ್ನು ಹೇಳಿ ಇದನ್ನು ಪರ್ಯವಸಾನ ಮಾಡ್ತೇವೆ. ಊಟಕ್ಕೂ ಮತ್ತು ನಿದ್ದೆಗೂ ಸಂಬಂಧ ಇದೆ ಅಂತ ಹೇಳಿದ್ವು. ಚೂರು ಹೇಳಿ ಇದನ್ನು ನಿಲ್ಲಿಸ್ತೇವೆ, ಸಮಯದ ಮಿತಿ ಇದೆ. ನೀವು ಊಟದಲ್ಲೇ ಸಿದ್ಧತೆ ಮಾಡಬೇಕು ನಿದ್ದೆಗೆ. ಏನು ಸಿದ್ಧತೆ ಅಂದರೆ, ರಾತ್ರೋಚ ಭೋಜನ ಕುರ್ಯಾತ್ ಪ್ರಥಮ ಪ್ರಹರ ಅಂತಾರೆ. ಮೊದಲನೇದಾಗಿ ಊಟವನ್ನು ಬೇಗ ಮಾಡಬೇಕು, ಮೊದಲನೇ ಪ್ರಹರದಲ್ಲೇ ಮಾಡಬೇಕು, ಬೇಗ ಮಾಡಬೇಕು. ಸಾಧ್ಯ ಆದರೆ ಸೂರ್ಯಾಸ್ತಾಗ 1 ಗಂಟೆ ಆಸ್ಪಾಸಲ್ಲೇ ಊಟ ಮಾಡಬೇಕು. ಕಿಂಚಿದೂನಂ ಸಮಶ್ನೀಯಾತ್, ಸ್ವಲ್ಪ ಕಡಿಮೆ ಊಟ ಮಾಡಬೇಕು ರಾತ್ರಿ. ಭೂರಿ ಭೋಜನ ರಾತ್ರಿಗೆ ಇಟ್ಕೊಳ್ಬೇಡಿ. ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಡಿನ್ನರ್. ನಮ್ಮ ಸಂಸ್ಕೃತಿ ಅಲ್ಲ, ತುಂಬ ಅನಾಹುತವನ್ನು ಮಾಡ್ತದೆ ಡಿನ್ನರ್ ಅದು ಅಂತ. ಅವರದ್ದು ಅವ್ಯವಸ್ಥೆ ಪೂರ್ತಿ. ಬೆಳಗ್ಗೆ ಮುಂಚೆ ಕಡಿಮೆ ಅಂದರೆ ಮೊದಲನೇ ಆಹಾರ ಕಡಿಮೆ, ನಮ್ಮಲ್ಲಿ 3 ಆಹಾರವೇ ಇಲ್ಲ, ಅದು ಬೇರೆ ಮಾತು. ಆಮೇಲೆ ಸ್ವಲ್ಪ ಜಾಸ್ತಿ, ಲಂಚ್ ಅಂದರೆ ಜಾಸ್ತಿ, ಡಿನ್ನರ್ ಅಂದರೆ ಹೊಡೆಯೋಷ್ಟು ಹೊಡಿ ಅಂತ, ಅದು ಡಿನ್ನರ್ ಅಂತ. ಅದಿಲ್ಲ. ಕಿಂಚಿತ್ ಊನಂ ಸಮಶ್ನೀಯ, ಸ್ವಲ್ಪ ಕಡಿಮೆನೇ ಊಟ ಮಾಡುವಂತ. ಅದರಲ್ಲಿಯೂ ದುರ್ಜರಂ ತತ್ರ ಬರ್ಜಯೇತ, ಜೀರ್ಣಕ್ಕೆ ಕಷ್ಟ ಎನ್ನುವಂಥದ್ದನ್ನು ತಿನ್ನಬೇಡ ಅಂತ. ಒಳ್ಳೆ ಬೋಂಡ ಮಾಡಿದ್ದಾರೆ, ಘಮಘಮಿಸ್ತಾ ಇದೆ ಅಂದರೆ ರಾತ್ರಿಗೆ ಬೇಡ ಅಂತ ಹೇಳಬೇಕು. ನೀವು ಮಧ್ಯಾಹ್ನ ಮಾಡಿ ಏನಿದ್ರು, ರಾತ್ರಿಗೆ ಬೇಡ. ಮೈಸೂರು ಪಾಕ್ ರಾತ್ರಿಗೆ ಬೇಡ. ಉದಾಹರಣೆ ಹೇಳ್ತಾ ಇರುವಂಥ ಹೀಗೆ ಯಾವುದು ಸ್ವಲ್ಪ ಗುರು ಅಂತ ಅನ್ಸ್ಕೊಳ್ತದೆ. ಅಂದರೆ ಗುರು ಅಂದರೆ ಏನು? ಜೀರ್ಣಕ್ಕೆ ಕಷ್ಟ ಅಂತ, ಜೀರ್ಣಕ್ಕೆ ಭಾರ, ಗುರು ಶಬ್ದಕ್ಕೆ ಭಾರ ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ಹಾಗಾಗಿ ಯಾವುದು ಸ್ವಲ್ಪ ಭಾರ ಇದೆಯೋ, ಜೀರ್ಣಕ್ಕೆ ಸ್ವಲ್ಪ ಭಾರ ಆಗ್ತದೋ ಅಂಥದ್ದನ್ನು ರಾತ್ರಿ ಇಟ್ಕೋಬಾರದು ಅಂತ. ಯಾಕೆಂದರೆ ಅವಳು ಬರಬೇಕಲ್ಲ, ಅವಳು ಎಷ್ಟು ಅವಳ ವ್ಯವಸ್ಥೆ ಹೇಗಿದೆ ಅಂದರೆ, ಹೊಟ್ಟೆಲಿ ಆಹಾರ ಇಲ್ಲ ಅಂದರೆ ನಾ ಬರೋದಿಲ್ಲ ಅಂತ ಹೇಳ್ತಾಳಂತವಳು, ಭೂತಧಾತ್ರಿ. ಉಪವಾಸ ಇದ್ದರೆ ನಾ ಬರೋಲ್ಲ ಅಂತ ಹೇಳ್ತಾಳಂತವಳು. ಹೊಟ್ಟೆ ಜಾಸ್ತಿ ತುಂಬಿಕೊಂಡಿದ್ರೆ ಆಗಲೂ ನಾ ಬರೋದಿಲ್ಲ ಅಂತ ಹೇಳ್ತಾಳಂತವಳು. ಇಷ್ಟೇ ಇರಬೇಕು. ನಾ ಬರಬೇಕು ಅಂದರೆ ಕಿಂಚಿತ್ ಊನಂ ಸಮಶ್ನೀಯ, ಸ್ವಲ್ಪ ಕಡಿಮೆ ಊಟ ಮಾಡು, ನಂಗೊಂದು ಸ್ವಲ್ಪ ಜಾಗ ಇಟ್ಕೊ, ನಾನು ಬರಬೇಕಲ್ಲ ಜಾಗ ಇಟ್ಕೊ ಅಂತ.
ದುರ್ಜರಂ ತತ್ರ ವರ್ಜಯೇತ್ ಅನ್ನುವಾಗ ಆ ಗುರು ಪದಾರ್ಥಗಳನ್ನು ತಿಂದರೆ ಅದಕ್ಕೆ ಜೀರ್ಣಾಂಗಗಳು ಕಷ್ಟಪಡ್ತಾ ಇರಬೇಕಾಗತ್ತೆ. ನಿದ್ದೆ ಹೇಗೆ ಬರೋದು? ಈ ಮೊನ್ನೆ ಇದ್ರ ಬಗ್ಗೆ ನಾವೊಂದು ವೈದ್ಯ ದಂಪತಿಗಳ ಜೊತೆ ಚರ್ಚೆ ಮಾಡಿದ್ವು, ಆಧುನಿಕ ವೈದ್ಯರು. ಹೀಗೆ ನಮ್ಮ ಪಾರಂಪರಿಕ ವೈದ್ಯ ಹೀಗೆ ಹೇಳ್ತದೆ, ನೀವೇನು ಹೇಳ್ತೀರಿ ಅಂತ ಕೇಳಿದ್ವು. ಅವರೊಂದು ಒಳ್ಳೆ ಮಾಹಿತಿ ಕೊಟ್ಟರು. ಆ ಸಮಯದಲ್ಲಿ ಈ ಜೀರ್ಣಾಂಗಗಳ ವ್ಯವಸ್ಥೆಯೇ ರಾತ್ರಿ ಅದು ದುರ್ಬಲ ಆಗ್ತದಂತೆ. ಹಗಲಿನಷ್ಟು ಪರಿಣಾಮಕಾರಿಯಾಗಿ ರಾತ್ರಿ ಜೀರ್ಣಾಂಗಗಳು ಕೆಲಸ ಮಾಡೋದಿಲ್ಲ ಅಂತ, ಅರ್ಧಾಂಶವೇ ಕೆಲಸ ಮಾಡೋದು ಅಂತ. ರಾತ್ರಿ ಒಂದು ಊಟ ಜೀರ್ಣ ಆಗೋದಕ್ಕೆ, ಮಧ್ಯಾಹ್ನ ಒಂದು ಊಟ ಜೀರ್ಣ ಆಗೋದಕ್ಕೆ 4 ಗಂಟೆ ಬೇಕು ಅಂದರೆ ರಾತ್ರಿ 8 ಗಂಟೆ ಬೇಕು. ಅಷ್ಟು ವ್ಯತ್ಯಾಸ ಇದೆ ಅಂತ. ಹಾಗಾಗಿ ದುರ್ಜರಂ ತತ್ರ ವರ್ಜಯೇತ್, ನೀವು ಅದಕ್ಕೆ ಭಾರ ಆಗುವಂಥದ್ದನ್ನು ಕೊಡೋದಕ್ಕೆ ಸಂದರ್ಭ ಅಲ್ಲ ಅಂತ ಅವರು ಒಪ್ಕೊಂಡ್ರು. ಅವರು ಇದನ್ನು ಹೇಳಿದರು, ಅದೇ ಸರಿ ಇದೆ ಅಂತ. ಈ ಡೈಜೆಸ್ಟಿವ್ ಸಿಸ್ಟಮ್ಸ್ ಅಂತ ಏನು ಹೇಳ್ತಾರೆ ಅವರು, ಅದೆಲ್ಲ ಸ್ಲೋ ಡೌನ್ ಆಗುತ್ತೆ ಆ ಸಮಯದಲ್ಲಿ, ಎಲ್ಲ ನಿಧಾನ ಆಗಿಬಿಡುತ್ತೆ ಅದು. ಹಾಗಾಗಿ ಸರಿ ಇದೆ. ಬೆಳಗಿನ ಜಾವ 4 ಗಂಟೆಗೆ ತಿನ್ನಬಾರ್ದು. ಯಾಕೆ ಅಂದರೆ ಅದು ಇದಕ್ಕೆ ಬೇಕು ಸಮಯ, ಇದನ್ನೇ ಪೂರ್ತಿ ಶುದ್ಧ ಮಾಡೋದಕ್ಕೆ ಸಮಯ ಬೇಕು ಅದಕ್ಕೆ. ಅಷ್ಟೊತ್ತಿಗೆ ಮತ್ತೊಂದಷ್ಟು ಹೊತ್ತು ಹಾಕಿದರೆ ಅದೇನು ಮಾಡೋದು ಪಾಪ ಜೀರ್ಣಾಂಗಗಳು, ಹೇಗೆ ಕೆಲಸ ಮಾಡೋದು ಅಂತ ಮಾಡಬೇಡಿ ಇದನ್ನು. ಸಾಯಂ ಭುಕ್ತ್ವ ಲಘುಹಿತಂ ಅಷ್ಟಾಂಗ, ಇದು ಅಷ್ಟಾಂಗ ಸಂಗ್ರಹ ಆಗ್ಬಿಟ್ರಿದ್ದು. ಹಿಂದಿನದು ಭಾವಪ್ರಕಾಶ, ಹಿಂದಿನ ಶ್ಲೋಕ. ಈ ಸಾಯಂ ಭುಕ್ತ್ವ ಲಘುಹಿತಂ, ಸಾಯಂ ಭುಕ್ತ್ವ ಲಘು ಹಿತಂ, ಲಘುವಾದದನ್ನು ಸೇವನೆ ಮಾಡು, ಹಿತವಾಗಿದ್ದನ್ನು ಸೇವನೆ ಮಾಡು. ಸಮಾಹಿತ ಮನಃ, ಸ್ವಲ್ಪ ಸಮಾಧಾನವಾಗಿರು. ಆ ಹೊತ್ತಲ್ಲಿ ದೂರದರ್ಶನದಲ್ಲಿ ಅದರ ದುರ್ದರ್ಶನ ನೋಡಬೇಡ, ನಿದ್ದೆಗೆ ತೊಂದರೆ ಆಗುತ್ತೆ. ಸಮಾಧಾನವಾಗಿರೋಂಥದ್ದನ್ನೇ ನೋಡು, ಕೇಳು, ಮಾತಾಡು. ಊಟದ ನಂತರ ತುಂಬ ಉದ್ವೇಗ ಆಗುವಂಥದ್ದನ್ನು ಮಾಡಬೇಡ ಆ ಸಮಯದಲ್ಲಿ. ನಿದ್ದೆಗಿಂತ ಸ್ವಲ್ಪ ಮುಂಚೆನೇ ಆಂಗ್ಲರು ಅಥವಾ ಪಾಶ್ಚಿಮಾತ್ಯರು ವಿಂಡ್ ಡೌನ್ ಅಂತ ಹೇಳ್ತಾರೆ ಅದನ್ನು. ಸ್ವಲ್ಪ 3/4 ಗಂಟೆ 1 ಗಂಟೆ ಮುಂಚೆಯಿಂದಲೇ ಸಮಾಧಾನಕ್ಕೆ ಬಂತ ಅವರು ಹೇಳೋಕ್ಕೆ ಶುರು ಮಾಡಿದ್ದಾರೆ ಈಗ. ಹಾಗೆ ಸಮಾಹಿತ ಮನಸ್ಕನಾಗು, ಸಮಾಧಾನಗೊಳ್ಳು. ಶುಚಿಹಿ, ಶುದ್ಧನಾಗಿರು. ಶಾಸ್ತಾರ ಮನಸ್ಸಂಸ್ಮೃತ್ಯ, ಭಗವತ್ ಸ್ಮರಣೆ ಮಾಡುವಂಥ ಅರ್ಥ ಇಟ್ಕೊಳ್ಳಿ ಇಲ್ಲಿ. ಅಥ ಸಂವಿಷೇತ್, ಮತ್ತೆ ನಿದ್ದೆಗೆ ಹೋಗು ಎಂಬುದಾಗಿ ಹೇಳ್ತಾರೆ. ಅದು ಈ ಪೂರ್ವರಾತ್ರಿ ಅಂತ ಹೇಳ್ತಾರಲ್ಲ, ಈ ರಾತ್ರಿಯ ಮೊದಲ ಭಾಗ ಅದು ಕಫಕಾಲ. ಅದು ಪ್ರತಿಯೊಂದಕ್ಕೂ ಕಾಲ ಇದೆಯಲ್ಲ. ನಡು ಮಧ್ಯಾಹ್ನ ಅಂದರೆ ಪಿತ್ತಕಾಲ, ಅದು ಆಗ ಊಟ ಮಾಡಬೇಕು. ಸೂರ್ಯ ನೆತ್ತಿಗೆ ಬಂದ ಹೊತ್ತಲ್ಲಿ, ರವಿ ಪಿತ್ತಕಾರಕ ಗ್ರಹ ಅಲ್ವಾ, ಅವನು ನೆತ್ತಿಗೆ ಬರೋ ಹೊತ್ತಿನಲ್ಲಿ ಒಳಗು ಆ ಪಿತ್ತಧಾತು ಪೂರ್ಣ ಒಂದು ಉಚ್ಛ್ರಾಯಕ್ಕೆ ಹೋಗ್ತದೆ. ಆಗ ಹಾಕು ಊಟವನ್ನು ಅಂತ, ಊಟ ಆಗ ಮಾಡು ಆ ಸಮಯದಲ್ಲಿ. ಬೆಳಗ್ಗೆ ಮುಂಚೆ ಮಾಡೋದಲ್ಲ, 8-9 ಗಂಟೆಗೆ ಅಲ್ಲ, ಮೇಲೆ ಬರಬೇಕು ಸೂರ್ಯ ಅಂತ, ಪಿತ್ತಕಾಲ ಬರಬೇಕು ಅಂತ. ಹಾಗೆ ಸಾಯಂಕಾಲ ಅದು ಪಿತ್ತಕಾಲ ಅಲ್ಲ, ಅದು ಕಫಕಾಲ. ಅದು ಹಾಗಾಗಿ ಕಡಿಮೆ ಊಟ ಮಾಡು, ಅಷ್ಟು ತಡೆಯೋದಿಲ್ಲ ಅಂತ. ಕಫಕಾಲದಲ್ಲಿ ಅಗ್ನಿ ಸ್ವಲ್ಪ ಮಂದ ಇರಲೇಬೇಕು. ಅದನ್ನು ಏನು ಹೇಳ್ತಾರೋ ಅದನ್ನೇ ಬಹಳ ಮೊದಲು ನಮ್ಮ ಪೂರ್ವಜರು ಹೇಳಿದ್ದಾರೆ ಅಂತ. ಹಾಗಾಗಿ ನಿದ್ದೆ ಆವಾಹನೆಗೊಳ್ಳಬೇಕಾದ್ರೆ ಹೊಟ್ಟೆಯಲ್ಲಿ ಆಹಾರವಿರಬೇಕು, ಅದು ಹೆಚ್ಚು ಆಗಬಾರ್ದು, ಕಡಿಮೆ ಆಗಬಾರ್ದು, ಆ ರೀತಿಯಲ್ಲಿ ಇರಬೇಕು ಅನ್ನೋದು. ಹಸುವಿನ ಹಾಲು ಕುಡಿದ್ರೆ ಒಳ್ಳೆಯದು. ಒಂದು ಸ್ವಲ್ಪ ಮುಂಚೆ ಮಲಗೋಕ್ಕಿಂತ ಒಂದು 1/2-3/4 ಗಂಟೆ ಮುಂಚೆ ಹಸುವಿನ ಹಾಲು ಕುಡಿದ್ರೆ, ಗೋಕ್ಷೀರ, ಅದು ಒಳ್ಳೆ ನಿದ್ದೆ ಕೊಡುತ್ತೆ ಮಾತ್ರ ಅಲ್ಲ, ಒಳ್ಳೆ ಸ್ವಪ್ನಗಳನ್ನು ಕೊಡುತ್ತೆ. ಈ ಎಚ್ಚರದ ಸುಖಕ್ಕಿಂತ ಮೇಲೆ ಸ್ವಪ್ನ ಸುಖ ಇನ್ನೂ ಹೆಚ್ಚು ಆನಂದ ಆಗತ್ತಂತೆ ಸ್ವಪ್ನದಲ್ಲಿ. ನನಸು ಕನಸು ಅಂತ ಹೇಳ್ತಾರಲ್ಲ, ಒಂದು ಕನಸು ನಂದಿದು ಹೆಚ್ಚು ಸುಖ ಇದೆ ಅಲ್ಲಿ ಅಂತ. ಈ ಜಾಗೃತ ಅವಸ್ಥೆಗಿಂತ ಸ್ವಪ್ನಾವಸ್ಥೆಯಲ್ಲಿ ಹೆಚ್ಚು ಸುಖ ಇದೆ. ಅದಕ್ಕಿಂತ ಸುಷುಪ್ತಿಯಲ್ಲಿ, ಗಾಢ ನಿದ್ದೆಯಲ್ಲಿ ಇನ್ನಷ್ಟು ಸುಖ ಇದೆ. ಮತ್ತು ಮೇಲಕ್ಕೆ ತುರಿಯಕ್ಕೆ ಹೋದರೆ ಪರಮ ಸುಖ ಇದೆ ಅಲ್ಲಿ. ತುರಿಯದಲ್ಲಿ ಮುಂದೆ ಹೋದಂತೆ ಹೆಚ್ಚೆಚ್ಚು ಸುಖ ಅಂತ. ಹಾಗಾಗಿ ನಿಮಗೆ ಒಳ್ಳೆ ಸುಖ ಬೇಕು ಅಂದರೆ ಗೋಕ್ಷೀರ ಸೇವನೆ ಮಾಡಿ ಮಲ್ಕೊಳ್ಳಿ. ಮತ್ತು ಎಮ್ಮೆ ಹಾಲು ಅಂತ ಕೇಳಬೇಡಿ. ಎಮ್ಮೆ ಹಾಲು ಅದು ಉಪಯೋಗ ಇಲ್ವಾ ಅಂದರೆ ಉಪಯೋಗ ಇದೆ. ಯಾವಾಗ ಅಂದರೆ ಪೂರ್ತಿ ನೀನು ಅಗ್ನಿ ಕೆಡಿಸ್ಕೊಂಡಾದರೆ, ಪೂರ್ತಿ ನಿದ್ದೆ ಕೆಡಿಸ್ಕೊಂಡಾದ್ಮೇಲೆ, ನಿದ್ದೆ ಹೋಯ್ತು ಅನ್ನೋ ಸಂದರ್ಭ ಬಂತು, ಕಾಯಿಲೆಯಾಗಿ ಬಂತು ಅಂದರೆ ಎಮ್ಮೆ ಹಾಲು ಕುಡಿಯಾಗ. ಮಾಹಿಷ ಕ್ಷೀರಂ ಸ್ವಪ್ನ ಜನನಾಂ ಶ್ರೇಷ್ಠಂ ಅಂತ ಆಗ ಬಂತು ಚರಕ ಸಂಹಿತೆ. ಹೋಯ್ತು ನಿದ್ರೆ ಅಂದರೆ ತಮಗುಣ ಬೇಕು, ಕಡಿಮೆ ಆಗಿದೆ ಶರೀರದಲ್ಲಿ ಅಂತ ಅರ್ಥ. ಅದಕ್ಕೀಗ ಅಲ್ಲಿ ಅಂದರೆ ಬೇಕಾದ ತಮಗುಣವೂ ಹೋಗಿದೆ ಅಂತ. ತಮಗುಣ ಎಲ್ಲ ಹಾಳಲ್ಲ, ಬೇಕಾದ ಅಂಶ ಕೂಡ ಹೋಗಿದೆ ಅಂತ. ಮತ್ತೆ ತಗೊಳ್ಳೋಕ್ಕೆ ಏನೇನು ಮಾಡೋಕ್ಕೆ ಸಾಧ್ಯ ಇದೆಲ್ಲ ಮಾಡಬೇಕಾಗತ್ತೆ. ಅದರಲ್ಲಿ ಒಂದು ಇದು ಎಮ್ಮೆ ಹಾಲು ಕುಡಿ ಅಂತ. ಅಥವಾ ಅತ್ಯಗ್ನಿ, ಹೊಟ್ಟೆಗೆ ಹಾಕಿದ್ದೆಲ್ಲ ಸುಟ್ಟು ಬಿಡುತ್ತೆ ಅದು ಅಗ್ನಿ.
ಹಾಗಿದೆ ಅಂತ ಅಂದ್ಕೊಳ್ಳಿ ನೀವು. ಊಟ ಮಾಡಿ ಅರ್ಧ ಗಂಟೆಗೆ ಮತ್ತೆ ಹಸಿವು ಅಂತ, ಎಮ್ಮೆ ಹಾಲು ಕುಡಿ ಅಂತ. ಅಲ್ಲಿ ಹಿತಂ ಅತ್ಯಗ್ನಿ ಅನಿದ್ರೇಭ್ಯ, ಅತ್ಯಗ್ನಿ ಇದ್ದಾಗ ಅನಿದ್ರಾ ಆ ಸ್ಥಿತಿ ಇದ್ದಾಗ ಗರಿಯು ಮಾಹಿಷಂ ಹಿಮಂ ಅಂತ ಅಷ್ಟಾಂಗ ಹೃದಯದ ಮಾತು. ಅದು ಅತ್ಯಗ್ನಿ ಅನಿದ್ರಾ ಅಂದರೆ ಕೆಟ್ಟಾಗ ಅದು ಮೈನಸ್ ಜಾಸ್ತಿ ಪ್ಲಸ್ ಆಗ್ತದಲ್ಲ, ಹಾಗೆ ಕೆಟ್ಟಾಗ ಅಂಥದ್ದೇ ಒಂದನ್ನು ಕೊಟ್ಟು ಸರಿ ಮಾಡೋದು ಅದನ್ನು ಅಂತ ಆ ಕಡೆಯಿಂದ ಅಂತ. ಆ ಹಂತಕ್ಕೆ ಅದು ಬೇಕು. ಕಾಲ ಹೇಗಿದೆ ಅಂದರೆ ಹೋಳಿಗೆಗೆ ಎಮ್ಮೆ ತುಪ್ಪವೇ ಬೇಕು, ಅದರಲ್ಲೂ ಅದು ಗಟ್ಟಿ ಇರಬೇಕು. ಹೊಟ್ಟೆ ಹಾಳಾಗೋದಕ್ಕೆ ಇದರಂಥ ಒಳ್ಳೆಯ ಔಷಧ ಬೇರೆ ಯಾವುದೂ ಇಲ್ಲ. ಸರ್ವನಾಶ ಆಗಬೇಕು ಅಗ್ನಿ ಅಂದರೆ ಇದನ್ನು ಮಾಡಿ. ಈಗ ಗೋವಿನ ತುಪ್ಪ ಆದರೂ ಗಟ್ಟಿ ಇದ್ರೆ ಒಳ್ಳೆಯದಲ್ಲ, ಅದು ಕರಗಿರಬೇಕು ಸೇವನೆ ಮಾಡಬೇಕಾದ್ರೆ. ಹೀಗಿರುವಾಗ ಎಮ್ಮೆ ತುಪ್ಪನ ಗಟ್ಟಿ ಇಟ್ಕೊಂಡು ತಿಂದರೆ, ಗಟ್ಟಿ ಅಂದರೆ ಗಟ್ಟಿ ಅಂತ ಕಲ್ಲಿನಾಗಿರ್ಬೇಕು ಅಂತ ಹಾಗೆ ತಿಂದರೆ ಯಾತಕ್ಕೆ ಬರಬೇಕು ಅದು ಒಂದು. ಇದೆಲ್ಲ ಬುದ್ಧಿ ಕೆಟ್ಟು ಬಂದಿರತಕ್ಕಂಥ ಪದ್ಧತಿಗಳು ಹೊರತು ಸರಿಯಾದ ಕ್ರಮಗಳಲ್ಲ ಅದು ಅಂತ. ಹಾಗೆ ಇನ್ನಷ್ಟು ವಿಷಯಗಳಿದೆ, ಸಮಯದ ಮಿತಿ ಇರೋದ್ರಿಂದ ನಾವು ಹೆಚ್ಚು ಇದನ್ನು ಮುಂದುವರಿಸೋದಿಲ್ಲ. ಒಂದು ಚಿಕ್ಕ ಮಾಹಿತಿ ಜೊತೆಗೆ ಇದನ್ನು ಮುಕ್ತಾಯ ಮಾಡ್ತೇವೆ. ಊಟ ಮುಗಿದ ನಂತರ ಜೀರ್ಣ ಆಗುವ ಅವಧಿ ಇದೆಯಲ್ಲ, ಅದನ್ನು 3 ಭಾಗ ಮಾಡಬೇಕು. ಉಂಡ ನಂತರ ಜೀರ್ಣ ಆಗಲಿಕ್ಕೆ ಬೇಕಾಗುವಂಥ ಸಮಯ ಅದನ್ನು 3 ಭಾಗ ಮಾಡಬೇಕು. ಸುಮಾರು 4 ಗಂಟೆಗಳು ಅಂತ ಲೆಕ್ಕ. ಕೆಲವರಿಗೆ ಜಾಸ್ತಿ ಇರ್ಬೋದು, ಕೆಲವರಿಗೆ ಕಡಿಮೆನೂ ಇರ್ಬೋದು. ಸುಮಾರು 4 ಗಂಟೆಗಳು, 4 ರಿಂದ 5 ಗಂಟೆ ವ್ಯಕ್ತಿಯ ಮೇಲೆ ಅವಲಂಬಿತ ಇದು. ಈ 4 ಗಂಟೆ ಅಂತ ಅಂದ್ಕೊಂಡ್ರೆ ಅದನ್ನು 3 ಭಾಗ ಮಾಡಿದರೆ ಎಷ್ಟೆಷ್ಟು ಬಂತು? 1 ಗಂಟೆ 20 ನಿಮಿಷ, 1 ಗಂಟೆ 20 ನಿಮಿಷ, 1 ಗಂಟೆ 20 ನಿಮಿಷ ಬಂತಲ್ವಾ? 3 ಭಾಗ ಮಾಡಿದರೆ ಆ ಮೊದಲನೇ ಭಾಗ ಕಫಕಾಲ ಅಂತ ಹೆಸರು ಅದಕ್ಕೆ. ಕಫಧಾತು ಆಳುವಂಥ ಕಾಲ ಅದು, ಜೀರ್ಣ ಮಾಡುವ ಸಂದರ್ಭದಲ್ಲಿ, ಆಹಾರವನ್ನು ಜೀರ್ಣ ಮಾಡುವ ಸಂದರ್ಭದಲ್ಲಿ. ಎರಡನೇ ಕಾಲ ಪಿತ್ತಕಾಲ ಅಂತ, ಪಿತ್ತಕಾಲ ಅಂತ. ಮೂರನೇ ಕಾಲ ವಾತಕಾಲ. ಮೊದಲನೇ 1 ಗಂಟೆ 20 ನಿಮಿಷ ಕಫದ ಕಾಲ, ಎರಡನೇ 1 ಗಂಟೆ 20 ನಿಮಿಷ ಪಿತ್ತದ ಕಾಲ, ಮೂರನೇ 1 ಗಂಟೆ 20 ನಿಮಿಷ ವಾತದ ಕಾಲ. ಊಟ ಆಗಿ ಕಫದ ಕಾಲದಲ್ಲಿ ನಿದ್ದೆ ಮಾಡಿದರೆ ಒಳ್ಳೆ ನಿದ್ದೆ, ಪಿತ್ತದ ಕಾಲದಲ್ಲಿ ನಿದ್ದೆ ಮಾಡಿದರೆ ಕನಸು ನಿದ್ದೆ, ವಾತದ ಕಾಲದಲ್ಲಿ ನಿದ್ದೆ ಮಾಡಿದರೆ ಅದು ನಿದ್ದೆ ಅಲ್ಲ, ಅದು ಅಂಥ ನಿದ್ದೆ, ನಿಜವಾದ ವಿಶ್ರಾಂತಿ ಸಿಕ್ಕೋದಿಲ್ಲ ಅಂತ. ಅಂದರೆ ಊಟ ಆಗಿ 1-1.5 ಗಂಟೆ ಒಳಗಡೆಗೆ ನೀವು ಮಲಗೋದಾದರೆ ಊಟ ಆಗಿ ಅದು ನಿಜವಾದ ನಿದ್ದೆಯನ್ನು ಕೊಡಬಲ್ಲದು ಅದು. ಆಮೇಲೆ 1-1.5 ಗಂಟೆ ಸಮಯ ಏನಿದೆ ಮುಂದಿಂದು ಸ್ವಲ್ಪ ನಿದ್ದೆ ತೆಳುವಾಗ್ತದೆ ಅಂತ, ಕನಸು ನಿದ್ದೆ ಅಂತ. ಮುಂದಿನ 1-1.5 ಗಂಟೆ ಇದೆಯಲ್ಲ ಅದು ವಿಶ್ರಾಂತಿ ಅಲ್ಲ ಎನ್ನುವಂಥ ನಿದ್ದೆ ಅಂತ. ಹಾಗಾಗಿ ಊಟ ಆಗಿ ಅಷ್ಟು ಕಾಲ ಬಿಡಬಾರ್ದು ಅಂತ, ತುಂಬ ಕಾಲ ಬಿಡಬಾರ್ದು. ಕೂಡಲೂ ಮಲಗಬಾರ್ದು. ಊಟ ಆದ ಕೂಡಲೇ ಮಲಗಿದ್ದು ಬೇರೆ ಬೇರೆ ಫಲಗಳನ್ನ ಹೇಳಿದ್ದಾರೆ. ತತ್ಕ್ಷಣ ಮಲಗೋದಕ್ಕೆ ದುಷ್ಫಲಗಳನ್ನ ಹೇಳಿದ್ದಾರೆ, ತತ್ಕ್ಷಣ ಮಲಗುವಂಥದ್ದಲ್ಲ. ಆದರೆ ಸ್ವಲ್ಪ ಸಮಯ ಬಿಟ್ಟು ಮಲಗಬೇಕು. ಎಷ್ಟು ಸಮಯ ಅಂದರೆ ಈ ಕಫಕಾಲದ ಕೊನೆ ಭಾಗ ಕಫ ವೃದ್ಧಿ ಅಂತ ಹೇಳ್ತಾರೆ ಅವರು. ಅಂದರೆ ನೀವು ಈ ಮಲಗುವಿಕೆ ಅನ್ನೋದು ಕೂಡ ಒಂದು ಕಫದ ಒಂದು ಕೃತ್ಯವಾಗಿದೆ. ನಿದ್ದೆ ಮಾಡೋದೊಂದು ಕಫದ ಕೃತ್ಯವಾಗಿದೆ. ನೀವು ಆ ಹೊತ್ತಲ್ಲಿ ಮಲಗಿದರೆ ಕಫ ವೃದ್ಧಿ, ಕಫಕಾಲಿನ ಇನ್ನೊಂಚೂರು ಮುಂದಕ್ಕೆ ಹೋಗುತ್ತೆ, ಇನ್ನೊಂಚೂರು ಹೆಚ್ಚಾಗುತ್ತೆ ಅದು ಅಂತ. ಹಾಗೆ ಮಾಡ್ಕೊಂಡು ಮಲಗಬೇಕು ಅನ್ನೋದು ಇದರ ವಿಧಿ. ಸುಮಾರು 1-1.5 ಗಂಟೆ ಸಮಯ ಊಟ ಆಗಿ 1-1.5 ಗಂಟೆ ಅಂದರೆ ನಿಮ್ಮ ಸಮಯ ಅಂದಾಜು ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟೊತ್ತು ಬೇಕಾಗ್ಬೋದು ಅಂತ ಅಂದಾಜು ಮಾಡ್ಕೊಳ್ಳಿ. ಅದರ ಅದರ 3ನೇ ಒಂದು ಭಾಗದ ಅವಧಿಯಲ್ಲಿ ನಿದ್ದೆ ಮಾಡಿದಾಗ ಒಳ್ಳೆ ನಿದ್ದೆ ಬರೋಕ್ಕೆ ಸಾಧ್ಯ. ಹೀಗೆ ಮಾಡಿದಾಗ ಆಗೋದೇನೆಂದರೆ ಅಗ್ನಿದೀಪ್ತಿ, ರುದ್ರ ಎದ್ದು ಬರ್ತಾನೆ ಆಗ ಅಂತ. ನೀವೇನು ಕೊಟ್ಟರು ಆಹಾರ ಜೀರ್ಣ ಆಗ್ತದೆ ಅಂತ. ಚೂರು ಹೆಚ್ಚು ಕಡಿಮೆ ಆದರೂ ಆಹಾರ ಹೇಳಿದಂತೆ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವ್ಯತ್ಯಾಸ ಆಯಿತು. ನೆಂಟರ ಮನೆಗೆ ಹೋಗಿದ್ದೆ, ಇನ್ನೆಲ್ಲೋ ಹೋಗಿದ್ದೆ ಅಂದರೂ ಅದನ್ನು ಸರಿ ಮಾಡೋ ಶಕ್ತಿ ಅಗ್ನಿಗೆ ಬರುತ್ತೆ. ಆ ದೋಷವನ್ನು ಸುಡುವ ಶಕ್ತಿ ಅಗ್ನಿಗಿದೆ. ಆಹಾರವನ್ನು ಮಾತ್ರ ಅಲ್ಲ, ಏರುಪೇರುಗಳನ್ನು ಸರಿ ಮಾಡೋ ಶಕ್ತಿ ಅಗ್ನಿಗಿದೆ. ಯಾವಾಗ ಬರುತ್ತೆ ಅಂದರೆ ಅದು ಈ ಸ್ಥಿತಿಯಲ್ಲಿದ್ದಾಗ, ನಿದ್ದೆ ಚೆನ್ನಾಗಿದ್ದಾಗ ಅದು ಬರೋಕ್ಕೆ ಸಾಧ್ಯ ಇದೆ, ಅದಕ್ಕೆ ಅವಕಾಶ ಇದೆ. ಅದು ಬಂದಾಗ ಆರೋಗ್ಯ ಎಷ್ಟೋ ಸುಧಾರಿಸ್ಬೋದು. ಮಾತ್ರ ಅಲ್ಲ, ದೋಷಗಳನ್ನೆಲ್ಲ ಕಳ್ಕೊಂಡು ಶುದ್ಧಾತ್ಮನಾಗಿ ಮುಕ್ತಿಯ ಕಡೆಗೆ ಹೋಗೋದಕ್ಕೂ ಕೂಡ ಸಾಧನೆಗಳನ್ನ ಒಬ್ಬ ಸಾಧಕನಾದರೆ ಅವನು ಸಾಧನೆ ಮಾಡೋದಕ್ಕೂ ಕೂಡ ತುಂಬ ಅನುಕೂಲಗಳು ಏರ್ಪಡ್ತವೆ. ಒಬ್ಬ ಒಳ್ಳೆ ಸಾಧಕ ಅಂದರೆ ಅವನಿಗೆ ನಿದ್ದೆ ಒಳ್ಳೆದು, ಸರಿಯಾದ ನಿದ್ದೆ ಬೇಕು. ಸಕಾಲದ ನಿದ್ದೆ, ವ್ಯವಸ್ಥಿತ ನಿದ್ದೆ ಇಲ್ಲದೆ ಇದ್ದರೆ ಅವನು ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯೋಗ ಸಾಧಕನಿಗೂ ಅತ್ಯವಶ್ಯ ಅನಿವಾರ್ಯವಾಗಿ ಬೇಕಾಗ್ತಕ್ಕಂಥದ್ದು ಈ ನಿದ್ದೆ ಎನ್ನುವಂಥದ್ದು. ಅದೇ ಯೋಗ ಸಾಧನೆಯೂ ಆಗಿಬಿಡ್ಬೋದು ಹದವರಿತು ಮಾಡಿದಾಗ. ಹಾಗಾಗಿ ರಾತ್ರಿ ಹೊತ್ತಲ್ಲಿ ಸಿದ್ಧ ಯೋಗಿನಿಯನ್ನು ಕರೆಯೋಣ. ಕರೆಯೋದೇನು ಬರ್ತಾಳೆ, ಅವಳು ಬಂದೇ ಬರ್ತಾಳೆ.
ಬಾಗಿಲು ತೆರೆಯೋಣ. ಹಗಲು ಹೊತ್ತಿನಲ್ಲಿ ಕಾಲಾಗ್ನಿ ರುದ್ರನನ್ನು ಜಾಗೃತಿ ಮಾಡಿಕೊಳ್ಳೋಣ. ಪಿತ್ತ ಕಾಲ ಬಂದಾಗ ಅಥವಾ ಆಹಾರದ ಕಾಲ ಬಂದಾಗ ಕಾಲಾಗ್ನಿ ರುದ್ರನನ್ನು ಜಾಗೃತಿ ಮಾಡಿಕೊಂಡ್ರೆ ಜೀವನವೇ ಕೈಲಾಸ. ಹರೇ ರಾಮ. गोकर्ण मंडलाधीश्वर श्रीमद जगत शंकराचार्य श्रीमद राघवेश्वर भारती स्वामी महाराज की